ಸ್ಟಾರ್ಟ್ ಮಾಡಿ. Yeah, you can start now. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವತ್ಸಲ. ಈ ದಿನದ ವಯೋಮಾನಸ ಸಂಜೀವಿನಿಯ ವಿಷಯ ಹಿತಮಿತವಾಗಿರಲಿ ಮೊಮ್ಮಕ್ಕಳ ಮೇಲಿನ ಪ್ರೀತಿ. ಹಿರಿಯ ನಾಗರಿಕರಾದ ನಾವೆಲ್ಲರೂ 60, 70, 80 ಆಸುಪಾಸಿನಲ್ಲಿರುವವರು ನಮ್ಮ ಜವಾಬ್ದಾರಿಗಳನ್ನು ಬಹುತೇಕವಾಗಿ ಮುಗಿಸಿ ನಮ್ಮ ವಿಶ್ರಾಂತ ಜೀವನ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಕರಿಬಹುದು, ಇದನ್ನ ನಾವು ಅನುಭವಿಸ್ತಾ ಇದ್ದೀವಿ. ನಮ್ಮ ಮಕ್ಕಳು ತಮ್ಮ ಜೀವನವನ್ನು ಕಟ್ಟಿಕೊಳ್ಳೋದ್ರಲ್ಲಿ ನಮ್ಮ ಶ್ರಮವೂ ಪೂರಕವಾಗಿ ಕೆಲಸ ಮಾಡಿದೆ. ಅವರ ಬಾಲ್ಯ, ಓದಿನಲ್ಲಿ, ಕೆಲಸವನ್ನು ಕಂಡುಕೊಳ್ಳುವುದರಲ್ಲಿ, ಅವರ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವುದು, ಇವೆಲ್ಲ ಒಟ್ಟಿನಲ್ಲಿ ಅವರ ಜೀವನ ಸೆಟಲ್ ಆಗೋದ್ರಲ್ಲಿ ನಮ್ಮ ಪಾಲು ದೊಡ್ಡದು ಅಂತ ಹೆಮ್ಮೆ ಪಡ್ತೀವಿ. ಒಂದೊಮ್ಮೆ ನಮ್ಮ ಮಕ್ಕಳು ಇಷ್ಟು ಬೇಗ ದೊಡ್ಡವರಾಗಿ ಬಿಟ್ರಲ್ಲ ಅನ್ನೋ ಖೇದ, ಆಶ್ಚರ್ಯ ಭಾವನೆಗಳು ತುಂಬಿರುತ್ತೆ. ಈ ಪರಿಸ್ಥಿತಿಯಲ್ಲಿ ನಮ್ಮ 3ನೇ ತಲೆಮಾರು ಅಂದ್ರೆ ನಮ್ಮ ಮೊಮ್ಮಕ್ಕಳು ನಮ್ಮ ಜೊತೆ ಸೇರಿದಾಗ ನಮಗೆ ನಮ್ಮ ಮಕ್ಕಳೇ ತಮ್ಮ ಬಾಲ್ಯವನ್ನು ನಮ್ಮ ಜೊತೆ ಕಳೆಯಲು ಬಂದಿದ್ದಾರೆ ಅನ್ನೋ ಸಂಭ್ರಮ ಬರುತ್ತೆ. ನಮ್ಮ ಮಕ್ಕಳ ಜೊತೆ ಕಳೆಯಲಾಗದಿದ್ದ ಸಮಯ ಇದು ನಮ್ಮ ಕೆಲಸ ಮತ್ತು ಮನೆಯ ಒತ್ತಡದಿಂದ ಇರಬಹುದು. ಈಗ ನಮಗೆ ಪೂರ್ಣವಾಗಿ ಈ ಸಮಯ ಲಭ್ಯ. ನಾವು ಅತೀವ ಉತ್ಸಾಹದಿಂದ ಅವರನ್ನು ಬೆಳೆಸಲು ನಮ್ಮ ಮಕ್ಕಳ ಜೊತೆ ಕೈ ಜೋಡಿಸುತ್ತೇವೆ. ಆದರೆ ಕೆಲವೊಮ್ಮೆ ಇದು ಅತಿರೇಕಕ್ಕೆ ಹೋಗಿ ನಮ್ಮ ಮಕ್ಕಳು ನಮ್ಮ ಮೇಲೆ ಅಸಮಾಧಾನ ತೋರಬಹುದು, ಜಗಳ ಆಡಬಹುದು. ಇದಕ್ಕೆ ಮುಖ್ಯ ಕಾರಣ ಆ ಮೊಮ್ಮಕ್ಕಳನ್ನು ಅವರ ತಂದೆ ತಾಯಿ ಅಂದರೆ ನಮ್ಮ ಮಗ, ಸೊಸೆ, ಮಗಳು, ಅಳಿಯ ಇವರುಗಳು ತಮ್ಮ ಇಷ್ಟದಂತೆ ತಮ್ಮ ಮಕ್ಕಳನ್ನು ಬೆಳೆಸಲು ಬಿಡದೆ ನಾವು ಮೂಗಿ ತೋರಿಸುವುದು. ನಮ್ಮೊಡನೆ ಇರುವ ಈ ಹೊಸ ತಂದೆ ತಾಯಿಗಳಿಗಿಂತ ನಮಗೇ ಜಾಸ್ತಿ ಗೊತ್ತು, ನಮಗೆ ಅನುಭವವೂ ಇದೆ, ಅವರಿಗೆ ಏನೂ ಗೊತ್ತಿಲ್ಲ ಅನ್ನುವ ಅಹಂ, ಹೊಸ ಶಿಶುಗಳ ಮೇಲಿನ ಅತೀವ ಮಮಕಾರ, ಇವೆಲ್ಲ ಸೇರಿ ಮನೆಯ, ಮುಖ್ಯವಾಗಿ ಈಗ ಅಪರೂಪ ಆಗುತ್ತಿರುವ ಕೂಡು ಕುಟುಂಬ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ, ಈ ಸಿಹಿ ಕ್ಷಣಗಳನ್ನು ಕಡಿಮೆ ಮಾಡಬಹುದು. ಅಜ್ಜಿ ತಾತ ಅಂದರೆ ಮುದ್ದು ಮಾಡೋಕೆ, ಅಪ್ಪ ಅಮ್ಮ ಇರೋದೇ ಡಿಸಿಪ್ಲಿನ್ ಮಾಡೋಕೆ ಅನ್ನೋ ಭಾವನೆ ಈ ಮಕ್ಕಳಿಗೆ ಬರಬಹುದು. ಇಂಥ ಸಂದರ್ಭಗಳನ್ನು ಹೇಗೆ ಎದುರಿಸಬಹುದು? ಸೌಹಾರ್ದತೆಯಿಂದ ಮೊಮ್ಮಕ್ಕಳ ಬೆಳವಣಿಗೆಯಲ್ಲಿ ಪಾಸಿಟಿವ್ ಇನ್ಫ್ಲೂಯೆನ್ಸ್ ಆಗಿ ನಿಲ್ಲಬಹುದು ನಾವು ಇತ್ಯಾದಿ ವಿಷಯಗಳ ಮೇಲೆ ಬೆಳಕು ಚೆಲ್ಲಲು, ಅಮೂಲ್ಯ ಸಲಹೆಗಳನ್ನು ನೀಡಲು ಈ ದಿನ ಡಾಕ್ಟರ್ KS ಶುಭ್ರತಾ ಅವರು ನಮ್ಮೊಡನಿದ್ದಾರೆ. ಡಾಕ್ಟ್ರೇ, ನಿಮಗೆ ನಮಸ್ಕಾರ ಮತ್ತು ವಯೋಮಾನಸ ಸಂಜೀವಿನಿಯ ಈ ದಿನದ ಸಂಚಿಕೆಗೆ ಹೃತ್ಪೂರ್ವಕವಾದ ಸ್ವಾಗತ. ಡಾಕ್ಟರ್ KS ಶುಭ್ರತಾ ಅವರ ಕಿರು ಪರಿಚಯ. ಡಾಕ್ಟರ್ KS ಶುಭ್ರತಾ ಅವರು ಶಿವಮೊಗ್ಗೆಯಲ್ಲಿ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕ ಅಂದ್ರೆ ಪ್ರೊಫೆಸರ್ ಮತ್ತು ಶ್ರೀಧರ್ ನರ್ಸಿಂಗ್ ಹೋಮ್ ನಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಮನೋವೈದ್ಯೆ, ಲೇಖಕಿ ಮತ್ತು ಭರತನಾಟ್ಯ ಕಲಾವಿದೆ ಕೂಡ ಇವರು. ನಿಮ್ಹಾನ್ಸ್ ನಲ್ಲಿ ಸೈಕಿಯಾಟ್ರಿನಲ್ಲಿ MD ಮಾಡಿ ಪ್ಯಾರಿಸ್, ಮೆಲ್ಬೋರ್ನ್, ಕೆನಡಾ, ಲಂಡನ್ ಇಲ್ಲಿನ ಕಾಲೇಜುಗಳಿಂದ ಹಲವಾರು ಅವಾರ್ಡ್ಸ್ ಮತ್ತು ಆನರ್ಸ್ ಪಡೆದಿದ್ದಾರೆ. ಪತ್ರಿಕೆಗಳಲ್ಲಿ 300ಕ್ಕೂ ಹೆಚ್ಚು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಲೇಖನಗಳು, ಪುಸ್ತಕಗಳು, ಪ್ರಬಂಧ ಸಂಕಲನಗಳನ್ನು ಬರೆದಿದ್ದಾರೆ. ಆತ್ಮಹತ್ಯೆ ತಡೆ ಕುರಿತಂತೆ ಲೇಖನಗಳ ಎಡಿಟರ್ ಆಗಿ ಪುಸ್ತಕ ಹೊರತಂದಿದ್ದಾರೆ. ಇಂಡಿಯನ್ ಸೈಕಿಯಾಟ್ರಿ ಅಸೋಸಿಯೇಷನ್, IMA, ಬೇಂದ್ರೆ ಪ್ರತಿಷ್ಠಾನ ಇವುಗಳಿಂದ ಬಹುಮಾನಗಳನ್ನು ಗಳಿಸಿ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆ ಪತ್ರಿಕೆಯ ಎಡಿಟರ್ ಆಗಿದ್ದಾರೆ. ಕ್ಷೇಮ ಟ್ರಸ್ಟ್ ಮುಖಾಂತರ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಮೆಂಟಲ್ ಹೆಲ್ತ್ ಟಾಸ್ಕ್ ಫೋರ್ಸ್ ನಲ್ಲಿ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ.
ಇನ್ನೂ ಅನೇಕ ಚಟುವಟಿಕೆಗಳ ನಡುವೆಯೂ ಈ ದಿನ ಹಿರಿಯ ನಾಗರಿಕರ ಮತ್ತು ಮೊಮ್ಮಕ್ಕಳ ನಡುವೆ ಪ್ರೀತಿಯ ವಿವಿಧ ಆಯಾಮಗಳನ್ನು ತಿಳಿಸಿಕೊಡಲು ನಮ್ಮೊಡನೆ ಇದ್ದಾರೆ. ಡಾಕ್ಟ್ರೆ, ನಾವೆಲ್ಲ ಉತ್ಸುಕರಾಗಿ ಈ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ಕಾಯ್ತಾ ಇದ್ದೇವೆ. ದಿ ಫೀಲ್ಡ್ ಇಸ್ ಯುವರ್ಸ್. ಥ್ಯಾಂಕ್ ಯು. ವಂದನೆಗಳು ಮೇಡಮ್. ಎಲ್ಲರಿಗೂ ನಮಸ್ಕಾರ. ನನ್ಗೆ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ನನ್ನ ಒಂದು ಪವರ್ ಪಾಯಿಂಟ್ ಅನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಓಕೆ. ನನ್ನ ಒಂದು ಮಾತುಗಳನ್ನ ಶುರು ಮಾಡೋದಕ್ಕಿಂತ ಮುಂಚೆ ಕೆಲವು ನಿಮ್ಮ ಈ ವಯೋಮಾನಸ್ ಏನಿದೆ ಸಂಜೀವಿನಿ, ಅದ್ರ ಬಗ್ಗೆ ಕೆಲವು ಮಾತುಗಳು. ಈಗಾಗ್ಲೇ ಇದರಲ್ಲಿ ಕಾರ್ಯಕ್ರಮವನ್ನ ನೀಡಿದಂತಹ ಹಲವಾರು ಜನ ನನಗೆ ಕೊಟ್ಟಿರೋ ಫೀಡ್ಬ್ಯಾಕ್ ಏನು ಅಂತಂದ್ರೆ, ಇಲ್ಲಿ ಬರುವಂತಹ ಎಲ್ಲ ಏನು ಆಡಿಯನ್ಸ್ ಆಗಿ ಸಭಿಕರಾಗಿ ಬರ್ತಾರೆ ಎಲ್ಲರೂ ಪ್ರಬುದ್ಧರು, ಸಾಕಷ್ಟು ತಿಳಿದುಕೊಂಡವರು. ನೀನು ಏನ್ ಮಾತಾಡ್ತೀಯ ಮಾತಾಡು, ಆಮೇಲೆ ಅವರು ಕೂಡ ತುಂಬಾ ಒಳ್ಳೆ ಇನ್ಪುಟ್ಸ್ ಕೊಡ್ತಾರೆ ಅನ್ನೋದನ್ನ ನನಗೆ ತಿಳಿಸಿದ್ದಾರೆ ಈಗಾಗ್ಲೇ. ಅಂತಹ ಒಂದು ಪ್ರಬುದ್ಧ ಒಂದು ಇಂಟೆಲೆಕ್ಚುಯಲ್ ಒಂದು ಕ್ರೌಡ್ ಇಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಈಗಾಗ್ಲೇ ಮೇಡಮ್ ಮತ್ತೆ ಸರ್ ಜೊತೆಗೆ ಇಂಟರಾಕ್ಟ್ ಮಾಡ್ತಾ ಇದ್ದಾಗೆ ನನಗೆ ಈಗಾಗ್ಲೇ ಅದು ಅರ್ಥ ಆಗಿದೆ. ಈ ಕಾರ್ಯಕ್ರಮ ಡಾಕ್ಟರ್ ವಿಜಯ್ ಕುಮಾರ್ ಹರೀಶ್ ಶೆಟ್ಟರ್ ಅವ್ರು ನನಗೆ ಲಾಸ್ಟ್ ಟೈಮು ಕೇಳಿದ್ರು, ಯಾವುದೋ ಕಾರಣಾಂತರಗಳಿಂದ ಆಗಿರ್ಲಿಲ್ಲ. ಆಗ ನಾನು ಆಗಿರ್ಲಿಲ್ಲ, ಈಗ ಒಪ್ಕೊಂಡೆ ಈ ಸಲ ಮಾಡ್ತೀನಿ ಅಂತ. ಏನ್ ಮಾಡ್ಲಿ, ಟಾಪಿಕ್ ನೀವೇ ಚೂಸ್ ಮಾಡಿ ಅಂತ ಅಂದ್ರು. ಎಲ್ಲಾ ವಿಷಯಗಳು ಆಗೋಗಿದೆ ಅಂತ ಅನ್ಕೊಂಡೆ. ಸುಮಾರು ನೋಡಿದೀನಿ ಎಲ್ಲಾ ಫ್ಲೈಯರ್ಗಳನ್ನ. ಡಿಪ್ರೆಷನ್ ಆಗಿದೆ, ಮಾನಸಿಕ ಆರೋಗ್ಯ, ಜೀವನ ಶೈಲಿ, ವೃದ್ಧಾಪ್ಯ, ಮೆಮರಿ ಟೆಕ್ನಿಕ್ಸ್ ಎಲ್ಲ. ಆಗ ಸ್ವಲ್ಪ ಮಕ್ಕಳ ಜೊತೆಗೆ ಕೂಡ ಕೆಲಸ ಮಾಡುವಂತಹ ಒಂದು ಮಕ್ಕಳ ಮನೋವೈದ್ಯಕೀಯದಲ್ಲೂ ವಿಶೇಷ ಆಸಕ್ತಿ ಉಳ್ಳವಳಾಗಿ ನನ್ಗನ್ಸಿದ್ದು, ದಿನನಿತ್ಯ ಜೀವನದಲ್ಲಿ ಇಷ್ಟೊಂದು ಮನೆಗಳಲ್ಲಿ ಈ ಸಮಸ್ಯೆಗಳನ್ನ ನಾವು ನೋಡ್ತೀವಿ. ಎಷ್ಟು ಮಟ್ಟಿಗೆ ಮೊಮ್ಮಕ್ಕಳ ಮೇಲೆ ಪ್ರೀತಿ ಒಳ್ಳೇದು, ಅಟ್ಯಾಚ್ಮೆಂಟ್ ಒಳ್ಳೇದು. ಸೊ ಆ ದೃಷ್ಟಿಯಿಂದ ಈ ಒಂದು ಟಾಪಿಕ್ ಮಾಡಬಹುದಾ ಅಂತ ನಾನು ಡಾಕ್ಟರ್ ವಿಜಯ್ ಕುಮಾರ್ ಹರೀಶ್ ಶೆಟ್ಟರ್ ಅವ್ರಿಗೆ ಕೇಳಿದಾಗ ಖಂಡಿತ ಮಾಡಿ ಅಂತ ಅಂದ್ರು. ಅದಕ್ಕೆ ಅವರು ಒಪ್ಪಿದ್ದಾರೆ. ಇಡೀ ಈ ತಂಡಕ್ಕೆ ನಾನು ತುಂಬಾ ವಂದನೆಗಳನ್ನ ತಿಳಿಸ್ತೀನಿ. ನಾನು ಅನ್ಕೊಂಡಿದ್ದೆ ಇನ್ನೂವರೆಗೆ ಸಾಕಷ್ಟು ಸಮ್ಮೇಳನಗಳಲ್ಲಿ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಹಿರಿಯ ನಾಗರಿಕರು ಲೀಡರ್ಸ್ ಆಗಿ ದೆಲ್ ಬಿ ವೆರಿ ಗುಡ್ ಅಂತ, ಆರ್ಗನೈಸರ್ಸ್ ಆಗಿ ಸಣ್ಣವರು ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ, ಈ ತಂಡವನ್ನ, ನಿಮ್ಮ ತಂಡವನ್ನ ನೋಡಿದಾಗ ಅತ್ಯಂತ ಬದ್ಧತೆಯಿಂದ ಒಂದು ಎಫಿಷಿಯಂಟ್ ಆಗಿ ಸಮರ್ಥವಾಗಿ ಕಾರ್ಯಕ್ರಮದ ಒಂದು ಮುನ್ನ ಏನು ವ್ಯವಸ್ಥೆಗಳಿದೆ ಅದನ್ನ ತುಂಬಾ ಸಮರ್ಥವಾಗಿ ಹಿರಿಯ ನಾಗರಿಕರೇ ಮಾಡ್ತಾ ಇದ್ದೀರಾ. ವತ್ಸಲ ಮೇಡಮ್ ಅವ್ರು ನನಗೆ ಅವತ್ತು ಕಾಲ್ ಮಾಡಿದಾಗ ನಾನು ಅನ್ಕೊಂಡೆ ಯಾರೋ ಮಾಡಿರ್ತಾರೆ ಸಣ್ಣವ್ರು ಯಾರೋ ಅಂತ, ನಂಗೆ ತಕ್ಷಣ ಗೊತ್ತಾಗ್ಲಿಲ್ಲ. ಸೊ ಇದೆಲ್ಲದನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಿದ್ರ, ಅದಕ್ಕೆ ಅಭಿನಂದನೆಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೀನಿ. ಏನು ನೀವೆಲ್ಲರೂ ಈ ಒಂದು ಫೇಸ್ ಅನ್ನ ರೀಚ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಅಜ್ಜ ಅಜ್ಜಿ ಅಥವಾ ತಾತ ಅಜ್ಜಿ, ತಾತ ಅಂತ ಹೇಳ್ತಾರೆ, ಕೆಲವು ಕಡೆ ನಾನಾ ಹೇಳ್ತಾರೆ. ಅದು ಒಂದು ರೀತಿಯ ಟ್ರಾನ್ಸಿಷನ್. ಒಂದು ಜೀವನದಲ್ಲಿ ತಂದೆ ತಾಯಿಯಾಗಿ ಒಂದು ರೀತಿಯ ಜವಾಬ್ದಾರಿಗಳನ್ನ ನಿರ್ವಹಿಸಿರ್ತೀವಿ. ಆ ಸಮಯದಲ್ಲಿ ನಮ್ಮ ತಂದೆನೇ ನನಗೆ ಹೇಳ್ತಾರೆ, ಇವ್ ನಮಗೆ ಅವಾಗ ಸಣ್ಣ ಮಕ್ಳಿರ್ತಾ ಇಷ್ಟು ಎಂಜಾಯ್ ಮಾಡಕ್ ಆಗ್ಲಿಲ್ಲ, ನಮ್ಮ ಮಕ್ಕಳನ್ನ ದುಡಿಯುವಂತ ಒಂದು ನಮಗೆ ಒತ್ತಡ ಇತ್ತು, ಹೊರಗಡೆ ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕಿತ್ತು, ತಾಯಿಯಾದವರಿಗೆ ಮಕ್ಕಳಿಗೆ ಕಲಿಸ್ಬೇಕು, ಆ ಕ್ಲಾಸಿಗೆ ಕಳಿಸ್ಬೇಕು, ಇದು ಮಾಡ್ಬೇಕು ಅಂತ. ಆದ್ರೆ ಅಜ್ಜ ಅಜ್ಜಿ ಅಥವಾ ತಾತ ಅಜ್ಜಿ ಏನಿರ್ತಾರೆ ಅವರಿಗೆ ಪ್ರಾಯಶಃ ಆ ಜವಾಬ್ದಾರಿಗಳು ಇರೋದಿಲ್ವೋ ಏನೋ, ಮತ್ತಷ್ಟು ಒಂದು ಎಂಜಾಯ್ ಮಾಡುವಂತಹ ಒಂದು ಸಮಯ. ಒಬ್ರು ನನಗೆ ಇತ್ತೀಚೆಗೆ ನನ್ನ ಫ್ರೆಂಡ್ ಹೇಳಿದ್ದು, ಸೊಸೆ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತಂತೆ. ತಕ್ಷಣ ಎಷ್ಟು ಅತ್ತೆ ಮಾವನಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಮನೇಲಿ ತಾವೇ ಒಬ್ರಿಗೊಬ್ರು ತಾತ ಅಜ್ಜಿ ಅಂತ ಕರೆದುಕೊಳ್ಳೋದಕ್ಕೆ ಶುರು ಮಾಡಿದ್ರಂತೆ. ನಾಳೆ ಮಗು ಬಂದ್ಮೇಲೆ ತಾತ ಅಂತ ನನಗೆ ಕರೆಯುತ್ತೆ, ಅಜ್ಜಿ ಅಂತ ಕರೆಯುತ್ತೆ, ನಾನು ಹೋಗ್ಕೊಡ್ಬೇಕು ಅಂತ. ಆ ರೀತಿಯ ಒಂದು ಅತ್ಯಂತ ಸಂತೋಷದ ಭಾವನೆಗಳನ್ನ ತೆಗೆದುಕೊಂಡು ಕೊಡುವಂತಹ ಒಂದು ಟ್ರಾನ್ಸಿಷನ್ ಅಂತ ಹೇಳ್ಬೋದು, ಮಟ್ಟ ಅಂತ ಹೇಳ್ಬೋದು, ಘಟ್ಟ, ಜೀವನದ ಘಟ್ಟ ಅಂತ. ಏನು ನಮಗೆ ಇಡೀ ಜಗತ್ತಿನ ಚಿತ್ರಣವನ್ನ ನೋಡಿದಾಗ, ನಾನು ಈ ಟಾಪಿಕ್ ಅನ್ನ ಮಾತಾಡಬೇಕು ಅಂದಾಗ ಭಾರತದಲ್ಲಿ ಅಂತ ನೋಡಿದಾಗ ನನಗೆ ಸಾಕಷ್ಟು ಅಧ್ಯಯನಗಳು ಸಿಗ್ಲಿಲ್ಲ. ನಾನು ಆಸ್ ಎ ಎವಿಡೆನ್ಸ್ ಬೇಸ್ಡ್ ಒಂದು ಸೈನ್ಸ್ ಅನ್ನ ಪ್ರಾಕ್ಟೀಸ್ ಮಾಡುವಂತ ಒಂದು ಪ್ರೊಫೆಷನ್ಲಿ ಇರ್ಬೇಕಾದ್ರೆ, ಯಾವುದೇ ಮಾತನಾಡ್ಬೇಕಾದ್ರೆ ನಾವೇನ್ ಹೇಳ್ತೀವಿ, ನನಗೆ ಅನುಭವಕ್ಕೆ ಬಂತು, ನಾನ್ ನನ್ನ ಮಕ್ಕಳನ್ನ ಬೆಳೆಸ್ದೆ, ನಮ್ಮ ಪಕ್ಕದ ಮನೆಯವ್ರು ಬೆಳೆಸಿದ್ರು ಅಂತ ಹೇಳುವಂತದ್ದಲ್ಲ. ಯು ಶುಡ್ ಹ್ಯಾವ್ ಎವಿಡೆನ್ಸ್ ಬೇಸ್ಡ್ ಸ್ಟಡೀಸ್ ಅಂತ. ಸೊ ಹಾಗೆ ನೋಡಿದಾಗ ಭಾರತದಲ್ಲಿ ಅಂತಹ ಒಂದು ನನ್ಗೆ ಅಧ್ಯಯನಗಳು
ಸಿಗ್ಲೇ ಇಲ್ಲ. ಗ್ಲೋಬಲಿ ಅಂದ್ರೆ ಜಾಗತಿಕವಾಗಿ ನಾವು ನೋಡಿದಾಗ ಗ್ರ್ಯಾಂಡ್ ಪೇರೆಂಟ್ಸ್ ಇಷ್ಟೊಂದು ಕಡೆಗೆ ಪೇರೆಂಟ್ಸ್ ಆಗಿ ದೇ ಹ್ಯಾವ್ ಟು ಟೇಕ್ ರೋಲ್, ಅದನ್ನ ತೆಗೆದುಕೊಳ್ಬೇಕಾದಂತ ಪರಿಸ್ಥಿತಿ ಬರ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದ್ರೆ ಕೆಲವು ಕಡೆ ಡೈವೋರ್ಸ್ ಗಳಾಗ್ತಿದೆ, ಲಾಸ್ ಆಫ್ ಜಾಬ್, ಹೋಪ್ ಇರೋದಿಲ್ಲ, ಒಬ್ರು ಡೆತ್ ಆಗುತ್ತೆ, ಒಬ್ರು ತಂದೆ ಅಥವಾ ತಾಯಿ ಇರೋದಿಲ್ಲ, ಸೊ ಟೀನೇಜ್ ಪ್ರೆಗ್ನೆನ್ಸಿ ಆಗಿ ಅಬ್ರಪ್ಟ್ ಆಗಿ ಎಂಡ್ ಆಗುತ್ತೆ, ಆ ಹುಡುಗಿ ಮತ್ತೆಲ್ಲೋ ಹೋಗ್ತಾಳೆ, ಅವಾಗ ಅಜ್ಜ ಅಜ್ಜಿ ನೋಡ್ಕೋಬೇಕಾದಂತ ಪರಿಸ್ಥಿತಿ ಬರುತ್ತೆ. ಮತ್ತೆ ಏನಾಗುತ್ತೆ ಅಂದ್ರೆ ಕೆಲವು ಸಲ ಈ ಕೋವಿಡ್ ಟೈಮ್ ನಲ್ಲಿ ಕೂಡ ಇದೆಲ್ಲ ಸಮಸ್ಯೆಗಳು ಆಗಿದೆ. ಮತ್ತೆ ಸಬ್ಸ್ಟೆನ್ಸ್ ಅಬ್ಯೂಸ್, ಈಗ ತಂದೆ ಏನೋ ಆಲ್ಕೋಹಾಲ್ ತೆಗೆದುಕೊಳ್ತಾ ಇರ್ತಾನೆ, ತಾಯಿ ಮತ್ತೆ ತಾಯಿಗೆ ಹೊಡೆಯುವಂಥದ್ದು ಆಗುತ್ತೆ. ಆವಾಗ ಎಷ್ಟೊಂದ್ ಜನ ಅವರ ಅತ್ತೆ ಮಾವ ಇರ್ಬೋದು, ಅಪ್ಪ ಅಮ್ಮ, ಹುಡುಗ ಅಥವಾ ಹುಡುಗಿದು, ಅಯ್ಯೋ ನಾವು ಈ ಮಕ್ಕಳನ್ನ ಈ ತೊಂದರೆಯಿಂದ ನಿವಾರಿಸೋಣಪ್ಪ, ಮಕ್ಕಳಿಗೆ ಈ ಕಷ್ಟಗಳು ಬೇಡ ಅಂತ ತಮ್ಮಲ್ಲಿ ಕರ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಕೂಡ ನಾವು ನೋಡ್ತೀವಿ. ಏನಂದ್ರೆ ಮೊಮ್ಮಕ್ಕಳನ್ನ ಬೆಳೆಸುವಂತಹ ಒಂದು ಏನು ಆ ಒಂದು ರೋಲ್ ಏನಿದೆ, ದಟ್ ಮೇ ನಾಟ್ ಬಿ ಅ ಬಿಗ್ ರೋಲ್, ಮುಂಚೆಯಿಂದ ಮಾಡ್ಕೊಂಡು ಬಂದಿರುವಂತ ರೋಲ್ ಆದ್ರೂ ಕೂಡ ಈಗ ಈಗಿನ ಒಂದು ಡಿಮ್ಯಾಂಡ್ಸ್ ಏನಿದೆ, ನಮ್ಮಲ್ಲಿ ಮಕ್ಕಳ ಒಂದು ಡಿಮ್ಯಾಂಡ್ಸ್ ಏನಿದೆ, ಅದರಿಂದಾಗಿ ಇಟ್ ಇಸ್ ಬಿಕಮಿಂಗ್ ಕ್ವೈಟ್ ಚಾಲೆಂಜಿಂಗ್. ಅದು ನಮ್ಮಿಂದ ಸಾಕಷ್ಟನ್ನ ಕೇಳುತ್ತೆ. ಭಾರತಕ್ಕೆ ನೋಡಿದಾಗ ಭಾರತದಲ್ಲಿ ನಮಗೆ ಯಾವಾಗ ಅಜ್ಜ ಅಜ್ಜಿ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಅನ್ನುವಂಥವರು ಮೊಮ್ಮಕ್ಕಳ ಜೊತೆ ಇರಬೇಕಾದ ಪರಿಸ್ಥಿತಿ ಬರುತ್ತೆ ಎಂದಾಗ, ಮೊದಲನೇದಾಗಿ ಜಾಯಿಂಟ್ ಫ್ಯಾಮಿಲಿ ಸೆಟಪ್ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ, ನಗರಗಳಲ್ಲಿ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಜಾಯಿಂಟ್ ಫ್ಯಾಮಿಲಿ ಅಂದಾಗ ಅಟ್ಲೀಸ್ಟ್ 3-4 ಜನರೇಷನ್ಸ್ ಎಲ್ಲಾ ಮಕ್ಕಳು ಒಟ್ಟಿಗೆ ಇರುವಂತದ್ದು, ಅವರ ಮೊಮ್ಮಕ್ಕಳು ಇರುವಂತದ್ದು, ಅದ್ರದ್ದು ಸಮಸ್ಯೆಗಳು ಅದೇ ಇರುತ್ತೆ. ನಾನು ಆಮೇಲೆ ಬರ್ತೀನಿ. ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೆಟಪ್ ನಾವು ನೋಡ್ತೀವಿ, ಈಗ ಒಬ್ಬರ ಅಪ್ಪ ಅಮ್ಮ, ಈಗ ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆಗೆ ಅಥವಾ ನಮ್ಮ ಅತ್ತೆ ಮಾವ ಜೊತೆಗಿರೋದು, ನನ್ನ ಮಕ್ಕಳು ಗಂಡ ಇರುವಂತದ್ದು, ಇದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೆಟಪ್. ಇನ್ನು ಹಲವಾರು ಮನೆಗಳಲ್ಲಿ ಇಬ್ಬರೂ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ಬೇಕಾದ್ರೆ ಇಬ್ಬರಿಗೂ ಸಮಯ ಇಲ್ಲ. ಬೆಂಗಳೂರಿನಂತ ಕಡೆ ಬೆಳಿಗ್ಗೆ ಹೋದ್ರೆ ಸಂಜೆ ಬರುವಂತದ್ದು 7 ಗಂಟೆ ಆಗುತ್ತೆ. ಆ ಟೈಮಲ್ಲಿ ಅಜ್ಜ ಅಜ್ಜಿ ಜೊತೆಗಿದ್ದಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆಗೆ ಒಂದು ತುಂಬಾ ಸಲ ದೇ ಟೇಕ್ ಕೇರ್, ದೇ ಬಿಕಮ್ ಪ್ರೈಮರಿ ಕೇರ್ ಗಿವರ್ ತರ ಆಗ್ತಾರೆ. ಇನ್ನೊಂದು ಕಡೆಯದಾಗಿ ಇನ್ನೆವಿಟಬಲ್ ಸರ್ಕಮ್ಸ್ಟೆನ್ಸಸ್, ನಮಗೆ ಎಷ್ಟೊಂದ್ ಕಡೆಗೆ ಅದು ಆಗಲ್ಲ, ಅನಿವಾರ್ಯತೆ ಅಂದ್ರೆ ಯಾರೊಬ್ರು ತೀರ್ಕೊಳ್ತಾರೆ, ಇಲ್ಲ ಡೈವೋರ್ಸ್ ಆಗುತ್ತೆ, ಸಪರೇಟ್ ಆಗ್ತಾರೆ, ಅಥವಾ ಇನ್ನೊಂದು ಕೆಲವು ಸಲ ಇನ್ನೊಂದು ಮಗುವಿನ ಡೆಲಿವರಿಗಾಗಿ ಅಂತ ಹೆಂಡತಿ ತಂದೆ ತಾಯಿ ಮನೆಗೆ ಹೋಗ್ತಾರೆ, ಸಪರೇಷನ್ ಆಗುತ್ತೆ, ಡಿಫ್ರೆಂಟ್ IPR ಇಶ್ಯೂಸ್ ಅಂದ್ರೆ ಇಂಟರ್ ಪರ್ಸನಲ್ ಇಶ್ಯೂಸ್ಗೆ. ಸೊ ಇದೆಲ್ಲದೂ ಕೂಡ ಈ ರೀಸನ್ ಗಳಿಂದ ಕೂಡ ಅಜ್ಜ ಅಜ್ಜಿ ಜೊತೆಗೆ ಇರುವಂತ ಇದಾಗತ್ತೆ. ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಅಂದಾಗ ನಮಗೆ ಎಲ್ಲರಿಗೂ ಅಷ್ಟೇ, ಒಂದು ತಾತ ಅಜ್ಜಿ ಅಂದ ತಕ್ಷಣ ಆ ಮುಖದಲ್ಲಿ ಒಂದು ಪ್ರೀತಿ, ಒಂದು ಇದು ಬರುತ್ತೆ ಮನಸ್ಸಿಗೆ, ಒಂದು ಆಹ್ಲಾದಕರ ಭಾವನೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಯಾವಾಗ್ಲೂ ಸನಾತನ ಕಾಲದಿಂದನೂ ಅನಾದಿ ಕಾಲದಿಂದನೂ ಹಿರಿಯರು ಅಂತ ಏನಿರ್ತಾರೆ, ಅವರು ಒಂದು ಕುಟುಂಬಕ್ಕೆ ಒಂದು ಮುಖ್ಯವಾದ ಒಂದು ಪಾತ್ರವನ್ನ ವಹಿಸ್ತಾರೆ. ಇದನ್ನ ನಾವು ನೋಡ್ಕೊಂಡು ಬಂದಿದೀವಿ. ಈಗ ಒಂದು ಆರ್ಗನೈಸೇಷನ್ ಅಂದ್ರೂ ಕೂಡ, ಈಗ ನಮ್ದೇ ಒಂದು ಸಂಸ್ಥೆ ಅಂತ ತೆಗೆದುಕೊಳ್ಳೋಣ, ಪೇಟ್ರನ್ಸ್ ಅಂತ ನಾವು ಮಾಡ್ಕೊಳ್ತೀವಿ, ಪರ್ಮನೆಂಟ್ ಇನ್ವೈಟೀಸ್ ಅಂತ ಮಾಡ್ಕೊಳ್ತೀವಿ. ಅವರಿಗೆ ಅವರ ಮಾತಿಗೆ ಒಂದು ಬೆಲೆ, ಯಾರೇ ಏನೇ ಜಗಳಗಳಾಗ್ರಿ ಅವ್ರ ಹತ್ರ ಬಂದಾಗ ಅದು ಸಾಲ್ವ್ ಆಗಂತ ಒಂದು ಪರಿಸ್ಥಿತಿ ಇರುತ್ತೆ. ಎಲ್ಲರೂ ಕೂಡ ಆ ವಯಸ್ಸಿಗೆ ಒಂದು ಮರ್ಯಾದೆಯನ್ನ ಕೊಡುವಂತದ್ದಿದೆ. ಆದ್ರೆ ಎಲ್ಲೋ ಒಂದು ಕಡೆಗೆ ಇತ್ತೀಚೆಗೆ ಪೇರೆಂಟ್ಸ್ ಕೂಡ ದೇ ಆರ್ ಫೇಲಿಂಗ್ ಟು ಮೀಟ್ ದರ್ ಡಿಮ್ಯಾಂಡ್ಸ್. ಏನಾಗ್ತಾ ಇದೆ ಕೆಲವು ಸಲ ಅಂದ್ರೆ ಸ್ಕಿಪ್ಡ್ ಜನರೇಷನ್ ಫ್ಯಾಮಿಲೀಸ್ ಅಂತ ಬರ್ತಾ ಇದೆ. ಈ ಬಯಾಲಜಿಕಲ್ ಪೇರೆಂಟ್ಸ್ ಮನೇಲಿ ಇಲ್ಲ, ಗ್ರ್ಯಾಂಡ್ ಪೇರೆಂಟ್ಸ್ ಮತ್ತೆ ಮೊಮ್ಮಕ್ಕಳು ಇದ್ದಾರೆ. ಆಗ ಎಷ್ಟೊಂದು ಕಡೆಗೆ ಸಮಸ್ಯೆಗಳಾಗ್ತಾ ಇದೆ. ಪ್ರೈಮರಿ ಕೇರ್ ಗಿವರ್ಸ್ ಆದಾಗ ಏನಾಗುತ್ತೆ ಅಂತಂದ್ರೆ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಅವ್ರದೇ ಸಮಸ್ಯೆಗಳು ಬರ್ತಾ ಇರ್ಬೋದು, ಅವರ ಆರೋಗ್ಯ ಸಮಸ್ಯೆಗಳಿರ್ಬೋದು, ಹಾಗೆ ಪೇರೆಂಟ್ಸ್ ಮತ್ತೆ ಇವರ ಮಧ್ಯೆ ಸಮಸ್ಯೆಗಳಾಗ್ತಾ ಇರ್ಬೋದು. ಮತ್ತೆ ಚಿಕ್ಕ ಮಕ್ಕಳ ಏನು ಡಿಮ್ಯಾಂಡ್ಸ್, ಈಗ ಮುಂಚೆ ಹೇಳ್ತಿದ್ರು ಜಾಯಿಂಟ್ ಫ್ಯಾಮಿಲಿ ಮಕ್ಳು ಹೇಗೆ ಬೆಳೆದ್ರೋ ಗೊತ್ತಾಗ್ಲಿಲ್ಲ ನಮಗೆ ಅಂತ, ಆದ್ರೆ ಈಗ ಹಾಗಾಗ್ತಾ ಇಲ್ಲ. ನಾವು ಸಣ್ಣ ಪುಟ್ಟದಕ್ಕೆ ಕೂಡ, ಇವತ್ತು ನನ್ನಲ್ಲಿ ಒಂದು ರೋಗಿ ಈಗ ನೋಡ್ಕೊಂಡು ಬಂದೆ, ಒಂದು ಊಟಕ್ಕೆ ಎಷ್ಟು ಕಿರಿಕಿರಿ ಮೇಡಮ್ ಅಂತ ಅಪ್ಪ ಅಮ್ಮ ಬಂದಿದ್ದಾರೆ. ನಾವು ಮುಂಚೆಲ್ಲ ನಾವೆಲ್ಲ ಈ ತರ 3 ಸಲ ಏನ್ ಅಡ್ಗೆ ಮಾಡ್ಬೇಕು, ಏನ್ ಊಟ ಮಾಡ್ಬೇಕು ಪ್ರಾಬ್ಲಮೇ ಇರ್ಲಿಲ್ಲ. ನಾವು ಬೆಳೆದಿದ್ದೆ ನಮ್ಗೆ ಗೊತ್ತಿಲ್ಲ, ನಾವೆಲ್ಲ ಅಣ್ಣ ತಮ್ಮ ಎಲ್ಲ ಒಟ್ಟಿಗೆ ಕುತ್ಕೊಳ್ತಿದ್ವಿ, ಊಟ ಮಾಡ್ತಿದ್ವಿ. ಈಗ ಊಟದ್ದೇ ಒಂದು ದೊಡ್ಡ ಪ್ರೋಗ್ರಾಮ್ ಆಗ್ಬಿಟ್ಟಿದೆ, ರಾತ್ರಿ ಏನ್ ತಿಂಡಿ ಮಾಡ್ಬೇಕು, ಸಂಜೆ ಏನ್ ತಿಂಡಿ ಮಾಡ್ಬೇಕು ಅಂತ. ಈ ರೀತಿಯ ಏನು ಜಾಗತಿಕ ಬದಲಾವಣೆಗಳಾಗಿದೆ, ಅದರಿಂದನೂ ಕೂಡ ಗ್ರ್ಯಾಂಡ್ ಪೇರೆಂಟ್ಸ್ ಮತ್ತೆ ಮೊಮ್ಮಕ್ಕಳು, ಗ್ರ್ಯಾಂಡ್ ಚಿಲ್ಡ್ರನ್ ಮಧ್ಯದ ಒಂದು ಬಾಂಧವ್ಯ ಕೂಡ ಅಫೆಕ್ಟ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ಅಂದ್ರೆ ಕೋರ್ಟ್ ಸಿಸ್ಟಮ್ಗಳಲ್ಲಿ ಕೂಡ ಎಲ್ಲೋ ಒಂದ್ ಕಡೆಗೆ ಪ್ರೈಮರಿ ಕೇರ್ ಟೇಕರ್ ಆಗಲಿ ಗ್ರ್ಯಾಂಡ್ ಪೇರೆಂಟ್ಸ್ ಅನ್ನ ಕೂಡ ನೋಡುವಂತಹ ಒಂದು ಪರಿಸ್ಥಿತಿ ಬಂದಿದೆ. ನನ್ನಲ್ಲಿ ಒಂದು ಕೇಸ್ ಮೊನ್ನೆ ಅಷ್ಟೇ ಒಬ್ರು ಬಂದಿದ್ರು. ಅಮೆರಿಕದಲ್ಲಿ ಇರುವಂತಹ ತಂದೆ ಮತ್ತೆ ಮಗ, ಅಲ್ಲಿ ಮಗ ಇಸ್ ಅ ಸಿಟಿಸನ್, 12-year-old ಬಾಯ್ ಇಸ್ ಅ ಸಿಟಿಸನ್ ಇನ್ ಅಮೆರಿಕಾ. ಅವ್ರ ಅಪ್ಪ ಅಮ್ಮ ಅಲ್ಲಿದ್ದಾರೆ.
ಆ ತಾಯಿ ಮಗ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ತಾಯಿ ಇಂಡಿಯಾ ಸಿಟಿಸನ್, ವೀಸಾ ಮೇಲೆ ಅಲ್ಲಿ ಹೋಗಿದ್ದು. ತಂದೆ ಗಂಡ ಹೆಂಡತಿ ಮಧ್ಯೆ ಈಗ ಸಪರೇಟ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇಬ್ರು ಕೂಡ ಹೊಡೆದಾಡ್ತಾ ಇದ್ದಾರೆ, ನನಗೂ ಬೇಕು ನನಗ್ ಬೇಕು ಅಂತ. ಆಗ ಕೋರ್ಟ್ ಈಗ ಗ್ರ್ಯಾಂಡ್ ಪೇರೆಂಟ್ಸ್ ಅನ್ನು ಕೂಡ ಕರೆಸಿದೆ. ಆ ಮಗು ಅನ್ನತ್ತೆ ನಮ್ಮ ಅಜ್ಜ ಅಜ್ಜಿ ಜೊತೆಗೆ ಇರ್ತೀನಿ, ನಾನು ಯಾರು ಬೇಡ ನನಗೆ ಅಂತ. ಸೊ ಕೋರ್ಟ್ಸ್ ಕೂಡ ಗ್ರ್ಯಾಂಡ್ ಪೇರೆಂಟ್ಸ್ ಅನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಿದೆ. ಬಟ್ ಏನಾಗುತ್ತೆ, ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಏನಿರ್ತಾರೆ, ವೆನ್ ದೇ ಬಿಕಮ್ ಪೇರೆಂಟ್ಸ್, ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟ್ರೆಸ್ ವಿಚ್ ಟ್ರಬಲ್ ದೆನ್. ಅದು ಗೊತ್ತಾಗುತ್ತೋ ಇಲ್ಲೋ, ಅವರ ಅರಿವಿಗೆ ಬರುತ್ತೋ ಇಲ್ಲೋ, ಬೇರೆ ಬೇರೆ ರೀತಿಯ ಸ್ಟ್ರೆಸ್, ಒತ್ತಡಗಳು ಅವರಿಗೆ ಕಾಡುವಂತಹ ಸಾಧ್ಯತೆಗಳು ತುಂಬಾ ಉಂಟು. ಏನು ಮೊದಲನೇದಾಗಿ ನಾವು ನೋಡಿದಾಗ ಅವರ ಫಿಸಿಕಲ್ ಏನು ಸ್ಟ್ರೆಸ್ ಇರುತ್ತೆ ಅಂದ್ರೆ ವಿತ್ ಏಜ್ ರಿಲೇಟೆಡ್ ಸಮಸ್ಯೆಗಳು. ಈಗ ಕಾಲ್ ನೋವು, ಮಂಡಿ ನೋವು. ಈಗ ನಾನು ಒಂದು 35 ವರ್ಷದ ಒಂದು ತಾಯಿ ಎಷ್ಟು ಬಾರಿ ಓಡಿ ಹೋಗಿ ನೀರ್ ತಂದ್ಕೊಡ್ತಾಳೆ, ಊಟ ತಂದ್ಕೊಡ್ತಾಳೆ ಮಗುಗೆ. ಆದ್ರೆ ಅದೇ ಅಜ್ಜಿಗೆ ಆಗ್ಲಿಕ್ಕಿಲ್ಲ, ಅಜ್ಜನಿಗೆ ಆಗ್ಲಿಕ್ಕಿಲ್ಲ, ತಾತನಿಗೆ ಆಗ್ಲಿಕ್ಕಿಲ್ಲ. ಸೊ ಇದು ಒಂದು ರೀತಿಯ ಅನ್ಮೆಟ್ ಡಿಮ್ಯಾಂಡ್ಸ್. ಆದ್ರೆ ಅವ್ರದ್ದು ಸಮಸ್ಯೆಗಳಿದ್ರೆ, ಈ ಕಡೆ ಗ್ರ್ಯಾಂಡ್ ಚಿಲ್ಡ್ರನ್ ಕೂಡ ಅವ್ರದ್ದು ಇಮೋಷನಲ್ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರದ್ದು ಬೇರೆ ಅಕಾಡೆಮಿಕ್ ಪ್ರೆಷರ್ ಇರುತ್ತೆ. ಇದು ಕೂಡ ಇಟ್ ಇಸ್ ಡಿಫ್ರೆಂಟ್. ಅಂಡ್ ದ ವೇ ಪೇರೆಂಟ್ಸ್ ಲುಕ್ ಅಟ್ ಇಟ್, ದ ವೇ ಗ್ರ್ಯಾಂಡ್ ಪೇರೆಂಟ್ಸ್ ಲುಕ್ ಅಟ್ ಇಟ್ ಇಸ್ ಡಿಫ್ರೆಂಟ್. ಇದೇ ಗ್ರ್ಯಾಂಡ್ ಪೇರೆಂಟ್ಸ್ ಆದಾಗ ಹೇಗೆ ನೋಡ್ತಾರೆ ಮಕ್ಕಳ ಸಮಸ್ಯೆಗಳನ್ನ, ಗ್ರ್ಯಾಂಡ್ ಪೇರೆಂಟ್ಸ್ ಆದಾಗ ಹೇಗೆ ನೋಡ್ತಾನೆ ಅನ್ನೋದಕ್ಕೆ ತುಂಬಾ ವ್ಯತ್ಯಾಸಗಳು ಉಂಟು. ಈಗ ಒಂದು ಜ್ವರ ಬಂದಾಗ, ಈಗ ನಮ್ ತಂದೆ ಕೂಡ ಡಾಕ್ಟರು, ನನ್ನ ಮಕ್ಕಳಿಗೆ, ನನಗೆ ಚಿಕ್ಕ ಮಕ್ಕಳಿದ್ದಾರೆ, ಅವ್ರ ಅಂತಾರೆ ಬಂದಾಗ ಜ್ವರ ಹೆಂಗಿದೆ ಅಂತ. ನಿಮಗ್ ಜ್ವರ ಬಂದಾಗ ನನಗೆ ಅಷ್ಟು ಹೆದರಿಕೆ ಆಗ್ತಿರ್ಲಿಲ್ಲ, ನಂದು ಸಣ್ಣ ವಯಸ್ಸಾಗಿತ್ತು. ಈಗ ನಂಗೆ ಅಂತಕರಣ ರಾತ್ರಿ ನಿದ್ದೆ ಬರೋದಿಲ್ಲ, ಮೋಸ್ಟ್ಲಿ ನನಗ್ ವಯಸ್ಸಾಯ್ತು ಅನ್ಸುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ನನಗೆ ಹೀಗ ಆಗ್ತಿದೆ ಅಂತ. ಸೊ ಆ ನೋಡೋ ರೀತಿ ಕೂಡ ಸಮಸ್ಯೆಗಳು ಬದಲಾಗತ್ತೆ. ಇದೆಲ್ಲದು ಜನರಲ್ ಇದ್ರಲ್ಲಿ ಹೇಳಿದ್ರು. ನಾನು ಸಾಮಾನ್ಯವಾಗಿ ವೆನೆವರ್ ಐ ಗೋ ಟು ಸ್ಪೀಕ್ ಎನಿವೇರ್, ಐ ಸ್ಪೀಕ್ ಸಮ್ ಥಿಂಗ್ಸ್ ಬೇಸ್ಡ್ ಆನ್ ದ ಕೇಸ್ ಸಿನಾರಿಯೋಸ್ ಐ ಸಿ ಇನ್ ಮೈ OPD. ಯಾಕೆ ಅಂದ್ರೆ ಇದು ಮೋಸ್ಟ್ ಪ್ರಾಕ್ಟಿಕಲ್ ಅನ್ಸುತ್ತೆ. ನಾನು ಏನು ನೋಡ್ತೀನಿ ಅದು ನಿಮ್ಮ ಮನೆಗಳಲ್ಲೂ ನೀವು ನೋಡ್ಬೋದು, ಬೇರೆ ಕಡೆನೂ ನೋಡಬಹುದು. ಸೊ ಮೊದಲನೆಯ ಕೇಸ್ ಸಿನಾರಿಯೋ ಅಂತಂದ್ರೆ, ದಿಸ್ ಇಸ್ ಅ 12-year-old ಗರ್ಲ್. 12 ವರ್ಷದ ಹುಡುಗಿ, ಜಸ್ಟ್ ಎಂಟರ್ಡ್ ಅಡೋಲಸೆನ್ಸ್, ಹದಿವಯಸ್ಸನ್ನ ಎಂಟರ್ ಆಗ್ತಾ ಇದ್ದಾಳೆ. ಅವಳು ಶಿ ಕೇಮ್ ವಿತ್ ಲಾಟ್ ಆಫ್ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಂತ ನಾವು ಅಂದಾಗ ವರ್ತನಾ ಸಮಸ್ಯೆಗಳು ಅಂತ ಹೇಳ್ತೀವಿ. ಏನು ವರ್ತನಾ ಸಮಸ್ಯೆಗಳು ಅಂತಂದ್ರೆ, ತುಂಬಾ ಹಠ ಮಾಡುವಂಥದ್ದು. ಸಣ್ಣ ಪುಟ್ಟದಕ್ಕೆ ನನ್ಗೆ ಇದೇ ಬೇಕು ಅಂತ ಹಠ ಮಾಡ್ತಾ ಕುತ್ಕೊಳ್ತಾ ಇದ್ಲು. ನಂಗೆ ನಾಳೆನೆ ಚಾಕ್ಲೇಟ್ ಬೇಕು ಅಂದ್ರೆ ನಾಳೆನೆ ಬೇಕು, ಇವತ್ತೇ ನೀವು ನನ್ಗೆ ಹೊಸ ಡ್ರೆಸ್ ಕೊಡ್ಸ್ಬೇಕು ಅಂದ್ರೆ ಇವತ್ತೇ ಕೊಡ್ಸ್ಬೇಕು, ನಾಳೆ ತನಕ ಕಾಯೋ ಪುರ್ಸೊತ್ತಿಲ್ಲ. ನಾನು ಫ್ರೆಂಡ್ ಜೊತೆಗೆ ಹೋಗ್ಬೇಕು, ಇಲ್ಲ ನಾನು ಮಿನಿ ಸ್ಕರ್ಟೇ ಹಾಕೊಂಡು ಹೋಗ್ತೀನಿ. ಆಮೇಲೆ ನನಗೆ ಊಟಕ್ಕೆ, ಇಲ್ಲ ಇವಾಗ ಚಪಾತಿ ಮಾಡ್ಬೇಕು, 5 ಗಂಟೆಗೆ ಚಪಾತಿ ಮಾಡ್ಬೇಕು. ಇಟ್ಸ್ ಅ ಜಾಯಿಂಟ್ ಫ್ಯಾಮಿಲಿ ಸೆಟಪ್, ನಾಟ್ ಇವನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ ಅಂತ ಅಂದಾಗ ಅಜ್ಜ ಅಜ್ಜಿ ಇದ್ದಾರೆ, ಅವರ 3 ಜನ ಮಕ್ಕಳಿದ್ದಾರೆ, 3 ಗಂಡು ಮಕ್ಕಳು, ಅವರ ಮೊಮ್ಮಕ್ಕಳಿದ್ದಾರೆ, ಅಂದ್ರೆ ಅವ್ರಿಗಿತ್ತಿ ಎಲ್ಲರೂ ಸೇರಿದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ, ಜಾಯಿಂಟ್ ಫ್ಯಾಮಿಲಿ ಅಂತ ಅಂದಾಗ ಬರೀ ಮಗು ತಂದೆ ಅಜ್ಜ ಅಜ್ಜಿ ಮಧ್ಯ ಮಾತ್ರ, ದೇರ್ ಇಸ್ ಲಾಟ್ ಆಫ್ ಕಂಪ್ಯಾರಿಸನ್ ಆಸ್ ವೆಲ್. ಆ ಕಡೆ ಮಕ್ಕಳು ಇದ್ದಾರೆ, ಈ ಕಡೆ ಮಕ್ಕಳು ಇದ್ದಾರೆ, ಓ ಅವ್ರಿಗಿತ್ತಿ ಮಕ್ಕಳು ಚೆನ್ನಾಗಿ ಓದ್ತಾರೆ, ನನ್ ಮಕ್ಳು ಚೆನ್ನಾಗಿ ಓದಲ್ಲ, ಇದು ಎಲ್ಲ ಬರುತ್ತೆ. ಅಂಡ್ ಲಾಟ್ ಆಫ್ ಇಶ್ಯೂಸ್ ಇನ್ ವರ್ಕ್ ಆಲ್ಸೋ. ಡಿವೈಡ್ ಆಗ್ಬೇಕು, ವರ್ಕ್ ಕರೆಕ್ಟ್ ಆಗಿ, ಲೇಬರ್ ಡಿವೈಡ್ ಆಗ್ಬೇಕು. ಅವ್ರು ಜಾಸ್ತಿ ಮಾಡಿದ್ರು, ಇವ್ರು ಜಾಸ್ತಿ ಮಾಡಿದ್ರು ಆಗಲ್ಲ. ಮತ್ತೆ ಸಾಮಾನ್ಯವಾಗಿ ಮಹಿಳೆಯರಿಗೆ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ಮನೆಯ ಕೆಲಸಗಳು ಒಬ್ರು ಮಹಿಳೆಗೆ ಜಾಸ್ತಿ ಬೀಳುತ್ತೆ, ಇನ್ನೊಬ್ರು ಡಾಮಿನೇಟಿಂಗ್ ಇರ್ತಾರೆ, ಇದೆಲ್ಲದು ಶುರುವಾಗುತ್ತೆ. ನನಗೆ ಸಮಸ್ಯೆ ಆಗಿದ್ದು ಇಲ್ಲಿ ಏನಂದ್ರೆ, ಆ ತಾಯಿ ಲುಕ್ ಟು ಬಿ ಕ್ವೈಟ್ ಎಜುಕೇಟೆಡ್ ಅಂಡ್ ಸೈಕಲಾಜಿಕಲಿ ಶಿ ವಾಸ್ ಎಜುಕೇಟೆಡ್. ಅವಳಿಗೆ ಗೊತ್ತಾಗ್ತಾ ಇತ್ತು ತಾಯಿಗೆ ಏನಂತ ಅಂದ್ರೆ, ಮಗಳು ಈ ತರ ಹಠ ಕಲಿತಾ ಇರೋದು ಸರಿ ಇಲ್ಲ, ಇದು ನಾಳೆ ಸಮಸ್ಯೆ ಆಗತ್ತೆ, ನಾಳೆ ಗಂಡನ ಮನೆಗೆ ಹೋದ್ರೆ ಮತ್ತೆ ಸಮಸ್ಯೆ, ಅಲ್ಲಿ ಕೇಳೋದಿಲ್ಲ ಅಂತ. ಆದ್ರೆ ಮನೇಲಿ ಅತ್ತೆ ಮಾವ ಇವಳ ಮಾತನ್ನ ಕೇಳ್ತಾ ಇರ್ಲಿಲ್ಲ. ಏನಂದ್ರೆ, ಅಯ್ಯೋ ಪಾಪ ಮಗು, ನಾಳೆ ಎಷ್ಟು ದಿನದ ತನಕ ನೀನ್ ಮಾಡ್ಕೊಡ್ತೀಯ, ನಾಳೆ ಗಂಡನ ಮನೆಗೆ ಹೋದ್ರೆ ಅವ್ಳು ಮಾಡ್ಲೇಬೇಕಲ್ಲ ಕೆಲಸ, ಏನು ಕಲಿಸ್ಬೇಡ, ಏನು ಮಾಡ್ಬೇಡ. ಈ ರೀತಿಯ ಸಮಸ್ಯೆಗಳು ಇಷ್ಟ್ರ ಮಟ್ಟಿಗೆ ಹೋಯ್ತು ಅಂದ್ರೆ, ಆ ತಾಯಿ ಕೂಡ ಡಿಪ್ರೆಷನ್ಗೆ ಹೋಗೋ ಮಟ್ಟಿಗೆ ಹೋಯ್ತು. ಮೇಡಮ್ ನನಗ್ ಗೊತ್ತಾಗ್ತಾ ಇದೆ ಅವಳಿಗೆ ಸಮಸ್ಯೆ ಆಗ್ತಾ ಇದೆ, ಬಟ್ ನನಗದು ಇಂಪ್ಲಿಮೆಂಟ್ ಮಾಡಕ್ ಆಗ್ತಾ ಇಲ್ಲ. ನನ್ನ ಮನೆಯಲ್ಲಿ ನನಗೆ ಒಂದು ಜಾಗ ಇಲ್ಲ, ಸ್ಥಾನ ಇಲ್ಲ. ನನ್ನ ಮಾತನ್ನೇ ಕೇಳ್ತಿದಾಗ ನಾನ್ ತಾಯಿಯಾಗಿ ಅವಳಿಗೆ ಹೇಳಿದ್ರು ಅವಳಿಗೆ ಅದ್ ಬೆಲೆ ಇಲ್ಲ. ಅಮ್ಮ ನೀನ್ ಬೇಡ, ನಾನು ಅಜ್ಜಿ ಹತ್ರ ಹೋಗ್ತೀನಿ ಮಾಡಿಸ್ಕೊಳ್ತೀನಿ, ಇಲ್ಲ ಆಂಟಿ ಹತ್ರ ಹೋಗ್ತೀನಿ ದೊಡ್ಡಮ್ಮ ಹತ್ರ ಮಾಡಿಸ್ಕೊಳ್ತೀನಿ. ಸೊ ಈ ರೀತಿ ಆಗಿದ್ರಿಂದ ವಿ ಹ್ಯಾಡ್ ಲಾಟ್ ಆಫ್ ಪ್ರಾಬ್ಲಮ್ಸ್. ನಾನು ಆಮೇಲೆ ಅವ್ರ ಅತ್ತೆನ ಕರ್ಸ್ಬಿಟ್ಟು ಮಾತಾಡ್ದೆ. ಅವರಿಗೂ ಅಂತ ಒಂದು ಇದಾಗ್ಲಿಲ್ಲ, ಮೇಡಮ್ ನೀವೆಲ್ಲ ಏನೋ ಹೇಳ್ತೀರಾ, ನಾವೆಲ್ಲ ಬೆಳ್ಕೊಂಡ್ ಬಂದಿಲ್ವಾ, ಏನಾಗಲ್ಲ ಬಿಡಿ, ಹುಡುಗಿ ಹಠ ಹೋಗುತ್ತೆ ಅಂತ. ಬಟ್ ನನಗೆ ಐ ಕ್ಯಾನ್ ಸಿ ಇಟ್ ಲೇಟರ್, ಅದು ಮಾತ್ರೆಗಳು ಕೊಡೋ ಮಟ್ಟಿಗೆ ಹೋಗುವಂತ ಸಾಧ್ಯತೆಗಳು ಎಲ್ಲ ಇದೆ. ಇದು ಒಂದು ರೀತಿಯ ಕೇಸ್ ಆದ್ರೆ, ನಾನು ವೆನೆವರ್ ಐ ಟೆಲ್ ಸಮಥಿಂಗ್, ಐ ಥಿಂಕ್ ವಿ ಶುಡ್ ಆಲ್ವೇಸ್ ಲುಕ್ ಅಟ್ ಪಾಸಿಟಿವ್ ಅಂಡ್ ನೆಗೆಟಿವ್ ಸೈಡ್.
ಸೊ ಪಾಸಿಟಿವ್ ಸೈಡ್ ನೋಡಿದಾಗ ಈ ಮಗು ನನ್ನ ಹತ್ರ ಇನ್ನೂ ಬರ್ತಾ ಇದೆ. ಸಮ್ಟೈಮ್ಸ್ ಐ ಫೀಲ್ ವೆರಿ ತುಂಬಾ ನೋವಾಗುವಂತ ಒಂದು ಸಿಚುವೇಶನ್ ಆದ್ರೂ ಕೂಡ ನೋಡ್ಬೇಕು, ಮಗುನ ನೋಡ್ತೀನಿ. ಈ ಹುಡುಗಿ ನನ್ನಲ್ಲಿ ಬರ್ಬೇಕಾದ್ರೆ 8 ವರ್ಷಗಳ ಹಿಂದೆ 7 ವರ್ಷದ ಹುಡುಗಿಯವಳು. ಅವಳು ಶಿ ವಾಸ್ ಆಲ್ರೆಡಿ ಡಯಾಗ್ನೋಸ್ ವಿತ್ ಆಟಿಸಮ್. ಆಟಿಸಮ್ ಅಂದ್ರೆ ಸ್ವಲೀನತೆ ಅಂತ ಹೇಳ್ತೀವಿ. ಸ್ವಲೀನತೆ ಅಂದ್ರೆ ಈ ಸೆಲ್ಫ್ ಸೆಂಟರ್ಡ್, ತಂದೆ ತಾನು ಬೇರೆಯವ್ರ ಹತ್ರ ಮಾತಾಡೋದಿಲ್ಲ, ಮಾತು ಸರಿ ಬರೋದಿಲ್ಲ, ಐ ಕಾಂಟ್ಯಾಕ್ಟ್ ಇಲ್ಲ, ಸೋಷಿಯಲ್ ಸ್ಕಿಲ್ಸ್ ಇಲ್ಲದೆ ಇರುವಂತದ್ದು, ಸಾಮಾಜಿಕ ಕೌಶಲ್ಯಗಳು ಇಲ್ಲದೆ ಇರುವಂತದ್ದು. ಈ ಮಕ್ಳು ತಮ್ಮದೇ ಜಗತ್ತಲ್ಲಿ ಇದ್ಬಿಡ್ತಾರೆ, ಮನುಷ್ಯರು ಬೇಡ, ಆಟದ ಸಾಮಾನಲ್ಲೇ ಆಟ ಆಡ್ಕೊಂಡಿರೋದು. ಈಗ ನಾವು ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಮೈ ನೇಮ್ ಇಸ್ ಖಾನ್ ಅಲ್ಲಿ ಶಾರುಖ್ ಖಾನ್ ಏನಿದ್ದಾನೆ ಅವನಿಗೆ ಆಟಿಸಮ್ ಇತ್ತು. ಸೊ ಇದು ತುಂಬಾ ಮೈಲ್ಡ್ ಕೈಂಡ್ ಆಫ್ ಆಟಿಸಮ್ ವಾಟ್ ಶಾರುಖ್ ಖಾನ್ ಹ್ಯಾಡ್. ಬಟ್ ಸಿವಿಯರ್ ಇತ್ತು ಅಂದ್ರೆ ಆ ರೀತಿ ಇರೋದಿಲ್ಲ. ದಿಸ್ ಗರ್ಲ್ ಹ್ಯಾಡ್ ಮಾಡರೇಟ್ ಆಟಿಸಮ್. ಯಾವಾಗ ನನ್ನ ಹತ್ರ ತಾಯಿ ಕರ್ಕೊಂಬಂದ್ಲು, ತಾಯಿ ವಾಸ್ ಅ ವೆರಿ ವೆಲ್ ಎಜುಕೇಟೆಡ್ ಟೀಚರ್ ಏನೋ B.Ed ಏನೋ ಶಿ ಹೆಡ್ ಡನ್. KAS ಎಕ್ಸಾಮ್ ಕೂಡ ತಗೊಂಡಿದ್ಲು ಅವಳು. ತುಂಬಾ ಎಜುಕೇಟೆಡ್ ಇದ್ಲು. ತಂದೆ ಸಪರೇಟ್ ಆಗಿದ್ದ, ತನ್ನ ತಂದೆ ತಾಯಿ ಜೊತೆಗೆ ಇರ್ತಾ ಇದ್ಲು ಅವಳು. ಈ ಮಗುವಿಗೆ ಇನ್ನಿಬ್ಬರು ಟ್ರಿಪ್ಲೆಟ್ಸ್, ಅವರು 3 ಜನ ಹುಡುಗಿರಾಗಿದ್ದವರು. ಇನ್ನಿಬ್ರು ತುಂಬಾ ಆರಾಮಾಗಿ ಆರೋಗ್ಯವಾಗಿ ಇದ್ದಂತ ಹುಡುಗಿರು. ಈ ಹುಡುಗಿ ಮಾತ್ರ ಆಟಿಸಮ್ ಆಗಿತ್ತು. ಅವಳು ಎಷ್ಟು 7 ವರ್ಷ ಇರ್ಬೇಕಾದ್ರೆ ಎಷ್ಟು ಟ್ರೈನ್ ಮಾಡಿದ್ಲು ಆ ತಾಯಿ ಅಂತಂದ್ರೆ, ಅವಳು ಸಣ್ಣ ಬರಿ ಅಂದ್ರೆ ಬರಿತಾ ಇದ್ಲು. ಶಿ ಕುಡ್ ನಾಟ್ ಆಕ್ಚುಲಿ, ಆಡಿಟ್ರಿ ಚೆನ್ನಾಗಿರ್ಲಿಲ್ಲ, ಮಾತಾಡಕ್ ಬರ್ತಿರ್ಲಿಲ್ಲ, ಬಟ್ ಚಿತ್ರದಲ್ಲಿ ಎಲ್ಲದನ್ನೂ ತೋರಿಸುವಂತ ಹುಡುಗಿ ಆಗಿದ್ಲು ಆ 7 ವರ್ಷದ ಹುಡುಗಿ. ಅವ್ರು ಬಂದ್ರು ನನ್ನ ಹತ್ರ ಆಲ್ಮೋಸ್ಟ್ 1 year ರೆಗ್ಯುಲರ್ ಆಗಿ ಬರ್ತಾ ಇದ್ರು. 1 ವರ್ಷ ಆದ್ಮೇಲೆ ಬರ್ಬೇಕಾದ್ರೆ ತಾಯಿ ಬರ್ಲಿಲ್ಲ, ಅಜ್ಜ ಅಜ್ಜಿ ಬಂದ್ರು ನನ್ನ ಜೊತೆಗೆ, ಅವಳ ತಾಯಿಯ ತಂದೆ ತಾಯಿ. ಸೊ ಬಂದವ್ರೆ, ಅವರು ತುಂಬಾ ಏನು ಅಂದ್ರೆ ಮಿಡ್ಲ್ ಒಂಥರ 55 ಇರ್ಬೋದು, 55-60 ಇರ್ಬೋದು. ಬಂದ್ರು, ತಂದೆ ವಾಸ್ ವೆರಿ ಫಿಟ್ ಆಕ್ಚುಲಿ. ಬಂದ್ರು, ನಾನು ಅಯ್ಯೋ ತಾಯಿ ಬರ್ಲಿಲ್ವಾ, ಅವ್ರಮ್ಮ ಬರ್ಲಿಲ್ವಾ ಅಂದೆ. ಕುತ್ಕೊಂಡು ಜೋರಾಕಿ ಹತ್ಲು ಆ ಅಜ್ಜಿ. ಏನಂತ ಅಂದ್ರೆ 1 ತಿಂಗಳ ಹಿಂದೆ ತಾಯಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಶಿ ಡೈಟ್. ಸೊ ಇಟ್ ವಾಸ್ ಕಂಪ್ಲೀಟ್ಲಿ, KAS ರಿಸಲ್ಟ್ ಬಂದಿರ್ಲಿಲ್ಲ ಇನ್ನು. ಅದಾಗೆ 15 ದಿನಕ್ಕೆ KAS ಪಾಸ್ ಆಗಿದ್ದಾಳೆ ಅಂತ ಅವಳಿಗೆ ರಿಸಲ್ಟ್ ಬಂತು. ಶಿ ಡೈಟ್. ಏನು, ದೆರ್ ವಾಸ್ ನೋ ರಿಸ್ಕ್ ಫಾರ್ ಹರ್. ವೈ ಡಿಡ್ ದಟ್ ಹ್ಯಾಪನ್, ನೋ ಒನ್ ನೋಸ್. ಅದಾಗಿ 8 ವರ್ಷಗಳಾಗಿದೆ. ಆ ಅಜ್ಜ ಅಜ್ಜಿ 3 ಮಕ್ಕಳನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅವರು ದೇವರಲ್ಲಿ ಬೇಡ್ಕೊಳ್ತಾರೆ, ಮೇಡಮ್ ನಮ್ಮ ಆರೋಗ್ಯ ಚೆನ್ನಾಗಿ ಕೊಡ್ಬೇಕು. ಇನ್ನಿಬ್ಬರನ್ನ ಚೆನ್ನಾಗಿ ಓದಿಸಿದ್ದಾರೆ, ಅವರ ಚೆನ್ನಾಗಿ ಓದ್ತಾ ಇದ್ದಾರೆ. ಈ ಹುಡುಗಿಗೂ ಕೂಡ ಒಂದು ಮಟ್ಟಿಗೆ ತಮಗೆ ಎಷ್ಟು ಸಾಧ್ಯನೋ ಅಷ್ಟು ಸ್ಟಿಮ್ಯುಲೇಷನ್ ಕೊಡ್ತಾ ನೋಡ್ಕೊಳ್ತಾ ಇದ್ದಾರೆ. ಇದು ದ ಪಾಸಿಟಿವ್ ಆಸ್ಪೆಕ್ಟ್. ಸಮಟೈಮ್ಸ್ ಐ ಫೀಲ್ ಅವ್ರು ನೋಡಿದಾಗ, ಅಯ್ಯೋ ಈ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಜೀವನ ಈ 3 ಮಕ್ಳದ್ದು, 3 ಹೆಣ್ಮಕ್ಳದ್ದು. ಅಂಡ್ ದೇ ಆರ್ ಡೂಯಿಂಗ್ ವೆರಿ ಗುಡ್ ಪೇರೆಂಟಿಂಗ್. ನಾನು ಸುಮ್ನೆ ಹೇಳಬಾರ್ದು, ಯಾವುದೇ ರೀತಿಯ ಅತಿಯಾದ ಪ್ರೀತಿ ಇಲ್ಲ, ಯಾವುದೂ ಇಲ್ಲ. ಒಂದು ಡಿಸೇಬಲ್ಡ್ ಚೈಲ್ಡ್ ಅನ್ನ ಹೇಗೆ ನೋಡ್ಕೋಬೇಕು ಆ ರೀತಿ ನೋಡ್ಕೊಳ್ತಾ ಇದ್ದಾರೆ. ಅಂಡ್ ದೇ ಪ್ರೇ ಟು ಗಾಡ್. ನಾ ಹೇಳಿದಲ್ಲ ಮತ್ತೆ, ಮೇಡಮ್ ನಮ್ಮ ಆರೋಗ್ಯ ಚೆನ್ನಾಗಿ ಕೊಡ್ಬೇಕು, ಈ ಮಕ್ಕಳನ್ನ ನೋಡಿ, ಇವ್ರನ್ನ ದಡ ಮುಟ್ಸೋದು ನಮ್ದು ಜವಾಬ್ದಾರಿ ಅಂತ. ಸೊ ದಿಸ್ ಇಸ್ ವೆರಿ ಪಾಸಿಟಿವ್ ಥಿಂಗ್ ಅಬೌಟ್ ಗ್ರ್ಯಾಂಡ್ ಪೇರೆಂಟ್ಸ್, ವೇರ್ ದೇ ಕ್ಯಾನ್ ಆಕ್ಚುಲಿ ಟೇಕ್ ಅ ರೋಲ್ ಆಫ್ ಪೇರೆಂಟ್ಸ್ ವೆರಿ ವೆಲ್. ಮತ್ತೊಂದು 3 ವರ್ಷದ ಮಗು. ಇದು 3 ವರ್ಷದ ಹುಡುಗ. ಇವನು ಬೋತ್ ಪೇರೆಂಟ್ಸ್ ಫಾರ್ ವರ್ಕಿಂಗ್ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಟೆಕ್ಕಿ ಇದರಲ್ಲಿ. ಕೋವಿಡ್ ಟೈಮಲ್ಲಿ ಏನ್ ಮಾಡಿದ್ರು, ಕಷ್ಟ ಆಗಕ್ ಶುರುವಾಯ್ತು ಅಲ್ಲಿ. ಮಗುನ ಬಿಟ್ಟು ಕೆಲ್ಸದವ್ರು ಬರ್ತಾ ಇರ್ಲಿಲ್ಲ. ಇವ್ರು ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಾದ್ರೆ ಕಂಪ್ಯೂಟರ್ ತೊಂದರೆ ಆಗತ್ತೆ ಅಂತ ಆ ಮಗುನ ಭದ್ರಾವತಿಲಿ ಅವರ ಅಜ್ಜ ಅಜ್ಜಿ ಇದ್ರು ಬಿಟ್ಟು ಹೋದ್ರು. ಭದ್ರಾವತಿಲಿ ಬಿಟ್ಟು 6 ತಿಂಗಳಾಗ್ತಾ ಇದ್ದ ಹಾಗೆ ನನ್ನ ಹತ್ರ ಕರ್ಕೊಂಡ್ಬಂದ್ರು. ಏನು ರೀಸನ್ ಅಂದ್ರೆ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಅಂತ. ಏನು ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಅಂದ್ರೆ, ಉಸಿರುಗಟ್ಟಿಸುವಂತ ಒಂಥರ ಹಠ ಆಗಿ ಉಸಿರುಗಟ್ಟು ಅಂತದ್ದು. ಇಂಥವ್ರು ಏನ್ ಮಾಡ್ತಾರೆ, ಯೂಶಲಿ ದೇ ಆಲ್ ಗೋ ಟು ಪಿಡಿಯಾಟ್ರಿಷಿಯನ್ಸ್. ಯಾಕಂದ್ರೆ ಈಗ ಮಗು ಏನೋ ಅಳ್ತಾ ಇರುತ್ತೆ ಅಂತ ಉಸಿರು ಹಿಡ್ಕೊಂಡ್ಬಿಡುತ್ತೆ. ಅದು ಉಸಿರು ಹಿಡ್ಕೊಂಡಾಗೆ ಕೈಯೆಲ್ಲ ಟೈಟ್ ಮಾಡ್ಬಿಡುತ್ತೆ. ಅವಾಗ ಬಿದ್ದು ಹೊರಳಾಡುತ್ತೆ, ಆ ಟೈಮಲ್ಲಿ ಉಸಿರು ಹಿಡಿದ್ಬಿಡುತ್ತೆ. ಸೊ ತಕ್ಷಣ ಎಮರ್ಜೆನ್ಸಿ ಅಂತ ದೇ ಗೋ ಟು ಅ ಪಿಡಿಯಾಟ್ರಿಷಿಯನ್. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅವ್ರು ಪಿಡಿಯಾಟ್ರಿಷಿಯನ್ 2 ಸಲ ನೋಡಿದ್ರು. ಆಮೇಲೆ ಅಂದ್ರು, ಇಲ್ಲ ನೀವು ಸ್ವಲ್ಪ ಹಠ ಇದೆ ಅನ್ಸುತ್ತೆ ಮಗುಗೆ, ಕೌನ್ಸಿಲಿಂಗ್ ಮಾಡ್ಸರಿ ಅಂತ ಕಳ್ಸಿದ್ರು. ದೆನ್ ಒನ್ಸ್ ಐ ಸಾ, ಐ ರಿಯಲೈಸ್ ದಟ್ ದ ಚೈಲ್ಡ್ ವಾಸ್ ಆಫ್ ಡಿಫಿಕಲ್ಟ್ ಟೆಂಪರ್ಮೆಂಟ್. ನಾವು ಟೆಂಪರ್ಮೆಂಟ್ ಅಂತ ನಾನು ಆಮೇಲೆ ಬರ್ತೀನಿ, ಅಂದ್ರೆ ಮಗುವಿನ ಸ್ವಭಾವ ಅಂತ ಹೇಳ್ತೀವಿ. ಸೊ ಆ ಹಠ ಇರುವಂತ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ, ಯಾವಾಗ ತಮಗೆ ಬೇಕಾದ್ದು ಸಿಗ್ತಾ ಇಲ್ಲ, ತಮಗೆ ಏನ್ ಬೇಕು ಕೊಡ್ತಾ ಇಲ್ಲ, ಆ ಡಿಮ್ಯಾಂಡ್ ಅನ್ನ ಪೂರೈಸಬೇಕು ಅನ್ನುವಾಗ ಈ ರೀತಿ ಒಂದು ಬಿಹೇವಿಯರ್ಗೆ ಹೋಗ್ಬಿಡ್ತಾರೆ. ಹಠ ಮಾಡಿ ಮಾಡಿ ಉಸಿರು ಹೇಳ್ಕೊಂಡ್ಬಿಡೋದು.
ಅದು ಹೈಪರ್ ವೆಂಟಿಲೇಷನ್ ಆಗುತ್ತೆ, ಕೈ ತಿರುಗಿ ಬಿಡುತ್ತೆ, ಕ್ಯಾಲ್ಸಿಯಂ ಒಂದೊಂದ್ಸಲ ಕ್ಯಾಲ್ಸಿಯಂ ಕಡಿಮೆ ಆದಂಗ ಆಗುತ್ತೆ, ಟೆಟನ್ ಈ ತರ ಎಲ್ಲ ಆಗುತ್ತೆ. ಇಟ್ ಕ್ಯಾನ್ ಬಿ ವೆರಿ ಡ್ರಾಮ್ಯಾಟಿಕ್, ಯಾರಿಗೂ ತುಂಬಾ ಹೆದರಿಕೆ ಆಗ್ಬೋದು. ಅವರಿಗೆಲ್ಲ ಕೌನ್ಸಿಲಿಂಗ್ ಮಾಡಿ ಕಳಿಸ್ದೆ, ಆದ್ರೂ 2-3 ಸಲ ಆದ್ರೂ ಕೂಡ ಅವರಿಗೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ರೀಸನ್ ವಾಸ್ ಟಿವಿ ನೋಡ್ಲಿಲ್ಲ, ಟಿವಿ ಆಫ್ ಮಾಡಿದ ತಕ್ಷಣ, ಮೊಬೈಲ್ ಆಫ್ ಮಾಡಿದ ತಕ್ಷಣ ಆಗ್ತಾ ಇತ್ತು. ದೆನ್ ಐ ಕಾಲ್ ದಿಸ್ ಪೇರೆಂಟ್ಸ್, ಐ ಟಾಕ್ ಟು ದೆಮ್, ಐ ಟಾಕ್ ಟು ದ ಗ್ರ್ಯಾಂಡ್ ಪೇರೆಂಟ್ಸ್, ಎಲ್ಲರನ್ನೂ ಕುತ್ಕೊಂಡು ಮಾತಾಡಿದಾಗ ಅವರಿಗೆ ಕೋವಿಡ್ ಟೈಮ್, ಹೊರಗಡೆ ಎಲ್ಲೂ ಕಳ್ಸೋದಕ್ಕೆ ಆಗ್ತಾ ಇಲ್ಲ, ಕೆಲಸದವರು ಮನೆಗೆ ಬರ್ತಾ ಇಲ್ಲ, ಇವರಿಗೆ ಇವರ ಆರೋಗ್ಯ ನೋಡ್ಕೊಂಡ್ರೆ ಸಾಕಾಗಿದೆ. ಆ ಟೈಮಲ್ಲಿ ಅವ್ರು ಏನ್ ಮಾಡ್ತಿದ್ರು, ಟಿವಿ ಹಾಕೊಡ್ತಿದ್ರು, ಮೊಬೈಲ್ ಹಾಕೊಡ್ತಿದ್ರು. ಸೊ ಮಗುಗೆ ಅದು ಎಷ್ಟು ಅಭ್ಯಾಸ ಆಗ್ಬಿಡ್ತು ಅಂದ್ರೆ, ಅದು ಕೊಡ್ಲಿಲ್ಲ ಅಂದ ತಕ್ಷಣ, ಅಪ್ಪ ಅಮ್ಮ 1 ದಿನ 2 ದಿನ ಬಂದಾಗ ಆಫ್ ಮಾಡಿದ ತಕ್ಷಣ ಮಗು ಕೇಳ್ತಾ ಇಲ್ಲ. ಸೊ ಎಲ್ಲದಕ್ಕೂ ಹಠ ಶುರುವಾಯ್ತು. ಊಟ, ಅಯ್ಯೋ ಪಾಪ ಮಾಡಕ್ಕಾಗ್ತಿಲ್ಲ ಮಗುಗೆ ಅಂತ ಇವರೇ ಮಾಡಿಸ್ತಾ ಇದ್ರು. ಸೊ ಇದೇ ಒಂದು ರೀತಿಯ ಹಠದ ಸ್ವಭಾವ ಆಗಿ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ ಶುರುವಾಯ್ತು. ನಾನು ಆಕ್ಚುಲಿ ಐ ಟೋಲ್ಡ್ ದೆಮ್, ನೀವು ಕರ್ಕೊಂಡು ಹೋಗ್ಬೇಕು, ನೀವು ಅವರಿಗೂ ತೊಂದರೆ ಕೊಡ್ಬಿಡಿ, ನೀವು ಇಟ್ಕೊಳ್ಳಿ, ಅವರನ್ನು ಇಟ್ಕೊಳ್ಳಿ, ಬೇಕಾರೆ ಅವರನ್ನ ಅಪ್ಪ ಅಮ್ಮನ್ ನೋಡ್ಕೋಬೇಕು, ನಿಮ್ ಕರ್ತವ್ಯ. ಆದ್ರೆ ಮಗುನ ತುಂಬಾ ಕಷ್ಟಪಟ್ಟು ಅವ್ರ ಹತ್ರ ಬಿಟ್ಟು ಬಿಡ್ಬೇಡಿ, ಪೂರ್ಣ ಅವರಿಗೆ ಕಷ್ಟ ಆಗೋದು ಬೇಡ ಅಂತ. ಸೊ ಒಂದ್ಸಲ ಅವ್ರು ಕರ್ಕೊಂಡು ಹೋಗಿ 6 months ಆದ್ಮೇಲೆ ದೇ ಕೇಮ್ ಬ್ಯಾಕ್ ಟು ಮಿ. ಆಫ್ಟರ್ 3 months ದೇ ಕಾಲ್ಡ್ ಮಿ ಅಂಡ್ ದೇ ಸೆಡ್, ಮೇಡಮ್ ನಿಂತಿದೆ ಈಗ ಅಂತ. ಸೊ ವಿ ಡಿಡ್ಂಟ್ ಗಿವ್ ಎನಿ ಮೆಡಿಕೇಶನ್, ಇದಕ್ಕೆ ಏನು ಮೆಡಿಕೇಶನ್ ಕೊಟ್ಟಿಲ್ಲ, ಓನ್ಲಿ ಬಿಹೇವಿಯರಲ್ ಚೇಂಜ್ ಮಾಡ್ಬಿಟ್ಟು, ಇಲ್ಲಿಂದ ಅಲ್ಲಿಗೆ ಹೋದ ತಕ್ಷಣ ಪರ್ಫೆಕ್ಟ್ ಆಗಿ ಆಯ್ತಾ, ಇಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗಿ ಸ್ವಲ್ಪ ದಿನಗಳ ಮೇಲೆ ಅವರಿಗೆ ಒಂದಿಷ್ಟು ಆಪ್ತ ಸಮಾಲೋಚನೆ, ಪೇರೆಂಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಮಾಡಿದ್ಮೇಲೆ ಒಂದ್ ಮಟ್ಟಿಗೆ ಬಂತು. ಸೊ ಇದು ಈ 3 ಕೇಸ್ಗಳನ್ನ ನಾನು ಐ ಜಸ್ಟ್ ಥಾಟ್ ಐ ವಿಲ್ ಟೆಲ್. ಮತ್ತೊಂದು ಏನಂದ್ರೆ, ವೆನ್ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಅಸ್ಯೂಮಿಂಗ್ ದ ರೋಲ್ ಆಫ್ ಪೇರೆಂಟ್ಸ್, ಪೂರ್ಣ ಮಟ್ಟಿಗೆ ಪೇರೆಂಟ್ಸ್ ಆಗಿರ್ಲಿಕ್ಕಿಲ್ಲ, ಜಾಯಿಂಟ್ ಫ್ಯಾಮಿಲಿ ಸೆಟಪ್ ಅಲ್ಲಿ ನೀವು ಇದೀರಾ ಅಂತ ಅಂದಾಗ ಕೂಡ ಪೇರೆಂಟಿಂಗ್ ಸ್ಟೈಲ್ಸ್ ಅನ್ನ ವಿ ಶುಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್. ದೇರ್ ಆರ್ ಸೈಂಟಿಫಿಕಲಿ ಪ್ರೂವನ್ ಪೇರೆಂಟಿಂಗ್ ಸ್ಟೈಲ್ಸ್ ಕಾಲ್ಡ್, 4 ತರದ್ದು ಪೇರೆಂಟಿಂಗ್ ಸ್ಟೈಲ್ಸ್ ಅಂತ ಅಂತೀವಿ. ಈಗ ಒನ್ಸ್ ಗ್ರ್ಯಾಂಡ್ ಪೇರೆಂಟ್ ಇಸ್ ಅಸ್ಯೂಮಿಂಗ್ ಅ ಪೇರೆಂಟ್ ರೋಲ್, ಈಗ ನೀವು ಆಸ್ ಅ ಗ್ರ್ಯಾಂಡ್ ಪೇರೆಂಟ್ ಸಮ್ವನ್ ಇಸ್ ಜಸ್ಟ್ ಸಿಟ್ಟಿಂಗ್ ಅಂಡ್ ಪ್ಲೇಯಿಂಗ್ ವಿತ್ ದ ಚೈಲ್ಡ್ ಫಾರ್ half an hour, ಫೈನ್. ಬಟ್ ಅಕಸ್ಮಾತ್ ಬೆಳಗ್ಗೆ ಸಂಜೆ ತನಕ ಇಲ್ಲ ಅಪ್ಪ ಅಮ್ಮ ನಾವೇ ನೋಡ್ಕೊಳ್ತೀವಿ ಅಂದಾಗ, ಪೇರೆಂಟಿಂಗ್ ಸ್ಟೈಲ್ಸ್ ಬಗ್ಗೆ ನಮಗೆ ತಿಳುವಳಿಕೆ ಇದ್ದು, ನಾವು ಸರಿಯಾದ ಪೇರೆಂಟಿಂಗ್ ಸ್ಟೈಲ್ ಅನ್ನ ನಾವು ಉಪಯೋಗಿಸ್ತಾ ಇದೀವಾ ಇಲ್ವಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ದೇರ್ ಆರ್ 4 kinds ಆಫ್ ಪೇರೆಂಟಿಂಗ್ ಸ್ಟೈಲ್ಸ್. ಸೊ ಅಥಾರಿಟೇಟಿವ್ ಲಾಸ್ಟ್ ಬರ್ತೀನಿ. ಪರ್ಮಿಸಿವ್ ಅಂತ ಏನ್ ಹೇಳ್ತೀವಿ, ಯಾವುದು ಮಾಡಬಾರ್ದು ಅದನ್ನ ಮುಂಚೆ ಹೇಳಿ ಆಮೇಲೆ ಮಾಡ್ಬೇಕಾದನ್ನ ಮಾತಾಡೋಣ. ಪರ್ಮಿಸಿವ್ ಅಂದಾಗ, ಪರ್ಮಿಸಿವ್ ಪೇರೆಂಟ್ಸ್ ಆರ್ ಲವಿಂಗ್ ಅಂಡ್ ವಾರ್ಮ್, ತುಂಬಾ ಪ್ರೀತಿ ಮಾಡ್ತಾರೆ, ಬಟ್ ಆದ್ರೆ ಡಿಸಿಪ್ಲಿನ್ ಮತ್ತೆ ಕಂಟ್ರೋಲ್ ತುಂಬಾ ಕಡಿಮೆ ಇರುತ್ತೆ. ಮಕ್ಕಳಿಗೆ, ಈಗ ನನ್ ಚಪಾತಿ, ನೀವು ಅನ್ನ ಸಾರು ಪಲ್ಯ ಮಾಡಿಟ್ಟಿದ್ದೀರಾ, ನನಗೆ ಇಷ್ಟ ಇಲ್ಲ, ನಂಗೆ ಈಗ್ಲೇ ಚಪಾತಿ ಬೇಕು, ಆಯ್ತು ಮಾಡ್ಕೊಡ್ತೀನಿ, 1:30 ಆಗಿದೆ, ನಿಮಗೂ ಹಶು ಆಗಿದೆ, ಆದ್ರೆ ಎಲ್ಲರಿಗೂ ಟೈಮ್ ಆಗಿದೆ, ಅನ್ನ ಸಾರು ಆರಾಮಾಗಿ ತಿನ್ಬೋದು, ಹೆಲ್ದಿ ಅಂಡ್ ಗುಡ್ ಫುಡ್, ಬಟ್ ಅದೇ ಇಲ್ಲ, ಮಗುಗೆ ಈಗ ಮಾಡ್ಕೊಡ್ತೀನಿ ನಾನು. ಇದು ಪರ್ಮಿಸಿವ್. ಈಗ ಶೂಸ್ ಬೇಕು, ಈಗ್ಲೇ ಹೋಗಿ ತಗೊಂಡ್ಬರ್ತೀನಿ, ಕಾಯೋ ಅಂತದ್ದಿಲ್ಲ. ನಿಂಗೆ ತಕ್ಷಣ ಬೇಕು, ಜ್ಯೂಸ್ ಬೇಕು, ತಕ್ಷಣ ಕೊಡ್ತೀನಿ. ಮಗುಗೆ ಖುಷಿ ಪಡಿಸ್ಬಿಡ್ಬೇಕು, ಇಲ್ಲ ಅಂತ ನಮ್ಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ, ಪೋಸ್ಟ್ಪೋನ್ ಮಾಡಕ್ಕಾಗಲ್ಲ ಡಿಸಿಷನ್. ಅಥಾರಿಟೇರಿಯನ್ ಅಂದ್ರೆ ದಿಸ್ ಇಸ್ ದ ಅದರ್ ಎಕ್ಸ್ಟ್ರೀಮ್, ಅಂದ್ರೆ ನಾನೇ ಎಲ್ಲ ಕಂಟ್ರೋಲ್ ಮಾಡ್ತೀನಿ, ಡಿಮ್ಯಾಂಡ್ ಏನಿದೆ ನಂದೇ ಆಗ್ಬೇಕು, ನೋ ಒನ್ ಟೇಕ್ಸ್ ಡಿಸಿಷನ್, ಇದು ಕೂಡ ಒಳ್ಳೇದಲ್ಲ. ಅನ್ಇನ್ವಾಲ್ವ್ಡ್ ಪೇರೆಂಟಿಂಗ್, ದಟ್ ಈಸ್ ಆಲ್ಸೋ ನಾಟ್ ಗುಡ್. ನನ್ ಪಾಡಿಗೆ ನಾನು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ತೀನಿ, ನಿನ್ ಪಾಡಿಗೆ ನೀನ್ ಏನ್ ಮಾಡು, ನಾನು ಏನೂ ಮಾಡಲ್ಲ ಅನ್ನೋದು ಸರಿಯಲ್ಲ. ವಾಟ್ ಈಸ್ ಗುಡ್, ವಾಟ್ ಈಸ್ ಪ್ರಿಫರಬಲ್ ಇಸ್ ಅಥಾರಿಟೇಟಿವ್. ಏನು ಅಥಾರಿಟೇಟಿವ್ ಪೇರೆಂಟ್ಸ್ ಆರ್ ಲವಿಂಗ್ ಅಂಡ್ ಫರ್ಮ್, ಎನ್ಕರೇಜ್ ಇಂಡಿಪೆಂಡೆನ್ಸ್ ವಿತ್ ಲಿಮಿಟ್ಸ್. ಅಂದ್ರೆ ಈಗ ನಿಮಗೆ ಅಕಸ್ಮಾತ್ ಅವನಿಗೆ ಪಾಪುಗೆ ಊಟ ಕೊಡ್ಬೇಕು, ನಾಳೆ ಬೆಳಗ್ಗೆ ನಾನು ಏನ್ ಮಾಡ್ಲಿ ಇವತ್ತೇ ಕೇಳಿ, ನಿನ್ ಚಾಯ್ಸ್, ನಿನಗೆ 2 ಚಾಯ್ಸ್ ಕೊಡ್ತೀನಿ, ಇದ್ರಲ್ಲಿ ನೀನ್ ಯಾವ್ದು ಮಾಡ್ಲಿ. ಸೊ ಕ್ಲಿಯರ್ ಬೌಂಡ್ರೀಸ್ ಅನ್ನ ಸೆಟ್ ಮಾಡಿ. ಒಂದ್ಸಲ ನಾವು ಡಿಸಿಷನ್ ಮಾಡಿದೀವಿ, ನಾಳೆ ಬೆಳಗ್ಗೆ ನೀನ್ ಚೇಂಜ್ ಮಾಡಕ್ ಆಗಲ್ಲ. ನಿಂಗೆ ಜ್ವರ ಬಂದಿದೆ ಅಂತ ನಾನು ಚೇಂಜ್ ಮಾಡಿ ಕೊಡ್ತೀನಿ, ಇಲ್ಲ. ಆರೋಗ್ಯ ದೃಷ್ಟಿಯಿಂದ ಡಾಕ್ಟರ್ ಹೇಳಿದ್ರೆ ಓಕೆ, ಇಲ್ಲ ಅಂದ್ರೆ ಚೇಂಜ್ ಮಾಡೋದಿಲ್ಲ. ಯೂಸ್ ಪಾಸಿಟಿವ್ ಡಿಸಿಪ್ಲಿನ್ ಟು ಟೀಚ್ ವ್ಯಾಲ್ಯೂಸ್, ಅಂದ್ರೆ ನಾವು ವಿ ಹ್ಯಾವ್ ಟು ಫಾಲೋ ಅಂಡ್ ವಿ ಹ್ಯಾವ್ ಟು ಮೇಕ್ ದೆಮ್ ಫಾಲೋ. ರೋಲ್ ಮಾಡೆಲ್ ಅಂತ ಹೇಳ್ತೀವಿ ನಾವು. ತುಂಬಾ ಸಲ ನಾವು ನುಡಿದಂತೆ ನಡೆ ಅಲ್ವಾ, ನಾವು ಏನ್ ನುಡಿತೀವಿ ಅದನ್ನ ಮಾಡ್ಬೇಕು. ನಾವು ಬಾಯಿಲ್ ಒಂದ್ ಹೇಳ್ತೀವಿ, ಮಾಡಕ್ಕಾಗಲ್ಲ ಅಂದ್ರೆ ಆಗೋದಿಲ್ಲ. ಸೊ ದಿಸ್ ಇಸ್ ಅಥಾರಿಟೇಟಿವ್ ಪೇರೆಂಟಿಂಗ್ ಇಸ್ ವಾಟ್ ಇಸ್ ಎಕ್ಸ್ಪೆಕ್ಟೆಡ್. ತುಂಬಾ ಸಲ ಏನಾಗುತ್ತೆ, ಪೇರೆಂಟ್ಸ್ ಅಥಾರಿಟೇಟಿವ್ ಮಾಡ್ತಿರ್ತಾರೆ, ಗ್ರ್ಯಾಂಡ್ ಪೇರೆಂಟ್ಸ್ ಪರ್ಮಿಸಿವ್ ಮಾಡ್ತಾ ಇರ್ತಾರೆ. ಸೊ ಅಲ್ಲೇ ಎಲ್ಲೋ ಒಂದ್ ಕಡೆಗೆ ಇಬ್ರು ಮಧ್ಯ ಒಂದು ರೀತಿಯ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಆಲ್ ಸೆಡ್ ಅಂಡ್ ಡನ್, I just have 2 more slides, then we can open for discussion. Some suggestions when grandparents are taking care of children. The positive thing is nothing can replace the grandparents' love. ಆ ಪ್ರೀತಿ ಮತ್ತೆ ಒಂದು grandparents' love
ಸೆಕೆಂಡ್, ದೋಸ್ ರಿಚ್ ಎಕ್ಸ್ಪೀರಿಯನ್ಸಸ್. ಏನು ಗ್ರ್ಯಾಂಡ್ ಪೇರೆಂಟ್ಸ್ಗೆ ಆ ಕಾಲದಲ್ಲಿ ಏನ್ ಎಕ್ಸ್ಪೀರಿಯನ್ಸಸ್ ಸಿಕ್ಕಿದೆ, ಅವರ ಒಂದು ಬಾಲ್ಯದಲ್ಲಿ ಯಾವ್ಯಾವ ತರ ಘಟನೆಗಳಾಗಿದೆ, ಅದನ್ನ ನೀವು ಮೊಮ್ಮಕ್ಕಳಿಗೆ ಕುತ್ಕೊಂಡು ಹೇಳ್ಬೇಕಾದ್ರೆ ಅದನ್ನ ನೋ ಒನ್ ಎಲ್ಸ್ ಕ್ಯಾನ್ ಆಕ್ಚುಲಿ ರೀಪ್ಲೇಸ್ ದಟ್. ಯಾವ ಪೇರೆಂಟ್ಸು ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಈಗ ನಾವು ಆಸ್ ಪೇರೆಂಟ್ಸ್, ಅವರ್ ಜನರೇಷನ್, ವಿ ಆರ್ ನೌ ಇನ್ ಸೋ ಬಿಸಿ ಇನ್ ವರ್ಕ್, ಎವ್ರಿಥಿಂಗ್. ನಾವು 1 hour ಕುತ್ಕೊಂಡ್ ಮಾಡ್ಬೇಕಾದ್ರೆ ಐಪ್ಯಾಡ್ ಇಂದ ತೆಗೆದು ಸ್ಟೋರಿ ಓದ್ತಾರೆ ಈಗಿನ ಪೇರೆಂಟ್ಸ್. ಇಲ್ಲ ಅಲೆಕ್ಸಾದಲ್ಲಿ ಸ್ಟೋರಿ ಹೇಳು ಅಂತ ಹೇಳ್ತಾರೆ. ನಮಗೆ ಅದನ್ನ ಚೆನ್ನಾಗಿ ಎಕ್ಸ್ಪ್ರೆಸಿವ್ ಆಗಿ ಹೇಳೋದಕ್ಕೆ ಇಷ್ಟು ಪೇರೆಂಟ್ಸ್ ಬರುತ್ತೆ, ಬರೋದಿಲ್ಲ. ಸೊ ಅದನ್ನ ನೋ ಒನ್ ಕ್ಯಾನ್ ಆಕ್ಚುಲಿ ಟೇಕ್ ಇಟ್ ಅವೇ. ಥರ್ಡ್ ಥಿಂಗ್ ಇಸ್ ಏನಾಗುತ್ತೆ ಅಂದ್ರೆ, ಪೇರೆಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಒನ್ಸ್ ದೇ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ದೇರ್ ಪೇರೆಂಟ್ಸ್, ದೇರ್ ಚಿಲ್ಡ್ರನ್ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ದೆಮ್. ಇಲ್ಲಪ್ಪ ನಮ್ಮ ಅಪ್ಪ ನಾನ್ ನೋಡ್ಕೋಬೇಕು ಅಂತ ಹೇಳಿದಾಗ ನಮ್ಮ ಮಕ್ಕಳು ಕೂಡ ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ಬರ್ತಾರೆ. ಓ ಡ್ಯಾಡಿ, ಅವ್ರ ಡ್ಯಾಡಿನ ನೋಡ್ಕೊಳ್ತಾ ಇದಾರೆ, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ಸೊ ಆಟೋಮ್ಯಾಟಿಕಲಿ ದೇ ಲರ್ನ್ ಫ್ರಮ್ ದ ಚೈಲ್ಡ್ಹುಡ್ ದಟ್ ಓ ಅಪ್ಪಂಗೆ ಹುಷಾರಿಲ್ಲಾನೆ ನಾನು ಕೇಳಬೇಕು. ಸೊ ದಟ್ ಇಸ್ ವಾಟ್ ದೇ ಲರ್ನ್. ಬಟ್ ದೆನ್ ಗ್ರ್ಯಾಂಡ್ ಪೇರೆಂಟ್ಸ್ ಆಲ್ಸೋ ಶುಡ್ ರಿಮೆಂಬರ್, ಕನ್ಸಿಸ್ಟೆಂಟ್ ಪೇರೆಂಟಿಂಗ್ ಇನ್ ಅ ಫ್ಯಾಮಿಲಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮಗಳ ಮಧ್ಯ ಯಾರು ವಯಸ್ಕರಿರ್ತಾರೆ, ನಮ್ಮಗಳ ಮಧ್ಯ ಒಂದು ರೀತಿಯ ಒಪ್ಪಂದ ಇಲ್ಲದೆ ನಾನೊಂದು ಹೇಳೋದು ಇನ್ನೊಬ್ರು ಒಂದು ಹೇಳೋದು ಆದ್ರೆ ಮಕ್ಕಳು ಅದನ್ನ ದುರುಪಯೋಗ ಪಟ್ಕೊಳ್ತಾರೆ. ಈಗ ನಾನ್ ಹೇಳೋಗಿರ್ತೀನಿ, ಇಲ್ಲ ನೀವು ಚಾಕ್ಲೇಟ್ ಕೊಡ್ಬೇಡಿ ಅವನಿಗೆ ಹುಡುಕಾಗಿದೆ ಅಂತ, ಇಲ್ಲ ನಮ್ಮ ಅಮ್ಮ ಕೊಟ್ರು ಚಾಕ್ಲೇಟ್, ಸೊ ದಟ್ ಇಸ್ ನಾಟ್ ರೈಟ್. ಸೊ ಅವಾಗ ಏನ್ ಮಾಡ್ಬೇಕು, ಇಲ್ಲಪ್ಪ ನಿಮ್ಮ ಅಮ್ಮನ್ ಕೇಳ್ಕೊಂಡೇ ತಗೊಳ್ಳೋಣ. ಅದ್ರಲ್ಲಿ ದರ್ ಇಸ್ ನೋ ಈಗೋ ಟು ಬಿ ಹರ್ಟ್. ಚಾಕ್ಲೇಟ್ ಕೊಡೋದ್ರಲ್ಲಿ ಈಗೋ, ನನ್ನ ಈಗೋ ಡಿಸೈಡ್ ಆಗಲ್ಲ, ಇವ್ರು ಅಜ್ಜ ಅಜ್ಜಿ ಅಂತ ಇವ್ರ ಗೌರವ ಕೊಡೋ ಡಿಸೈಡ್ ಆಗಲ್ಲ, ಅಪ್ಪ ಅಮ್ಮನ್ ಗೌರವ ಕಡಿಮೆ ಆಗಲ್ಲ. ಬಟ್ ಏನಂದ್ರೆ ಆ ಡಿಸಿಪ್ಲಿನ್, ಕನ್ಸಿಸ್ಟೆಂಟ್ ಪೇರೆಂಟಿಂಗ್ ಇಸ್ ಇಂಪಾರ್ಟೆಂಟ್. ಬಿಕಾಸ್ ಚಿಲ್ಡ್ರನ್ ಸ್ಟಾರ್ಟ್ ಮಿಸ್ಯೂಸಿಂಗ್ ದಟ್ ಥಿಂಗ್ ದೇ ಆಸ್ ಅರ್ಲಿ ಆಸ್ ಪಾಸಿಬಲ್ ದೇ ನೋ. ಈಗ ಮಕ್ಳು ಅಂತಾರಲ್ಲ, ಮೇಡಮ್ ನಾನ್ ಇವತ್ ಕೊಡ್ಲಿಲ್ಲ, ಊಟ ಮಾಡ್ತಿಲ್ಲ ಅಂದ್ರೆ ಹೋಗಿ ಅಜ್ಜಿ ಹತ್ರ ಮಾಡಿಸ್ಕೊಳ್ತಾರೆ. ಅವರು ನಮ್ಮನ್ ಕೇಳಲ್ಲ. ನಮ್ಮನೇಲಿ ಇದೇ ಪ್ರಾಬ್ಲಮ್. ಇಲ್ಲ ದೊಡ್ಡ ಮಂತ್ರ ಮಾಡಿಸ್ಕೊಳ್ತಾರೆ, ಅವ್ರಿಗೆ ಗೊತ್ತು, ನಾನಿಲ್ಲ ಅಂದ್ರೆ ಅವ್ರು ಕೊಡಿಸ್ತಾರೆ ಅಂತ. ಡಿಸಿಪ್ಲಿನಿಂಗ್, ವಿ ಹ್ಯಾವ್ ಟು ರಿಮೆಂಬರ್, ಲವಿಂಗ್ ಇಸ್ ನಾಟ್ ಇದು ಲವ್, ಪ್ರೀತಿ ಮಾಡೋದು ಅಂದ್ರೆ ಕೇಳಿದ್ದೆಲ್ಲ ಕೊಟ್ಬಿಡೋದು ಅಲ್ಲ. ವಿತ್ ಡಿಸಿಪ್ಲಿನ್ ಯು ಕ್ಯಾನ್ ಲವ್ ಯುವರ್ ಚೈಲ್ಡ್, ವಿತ್ ಡಿಸಿಪ್ಲಿನ್ ಯು ಕ್ಯಾನ್ ಕೇರ್ ಫಾರ್ ಯುವರ್ ಚೈಲ್ಡ್. ಸೊ ಡಿಸಿಪ್ಲಿನ್ ಅನ್ನೋದು, ಶಿಸ್ತು ಅನ್ನೋದು ಬೇಕು, ನಾವು ಮಕ್ಕಳಿಗೆ ಕಲಿಸ್ಬೇಕು. ಅನ್ಲೆಸ್ ಯು ಇನ್ಗ್ರೇನ್ ಇಟ್ ಫ್ರಮ್ ದೇರ್ ಚೈಲ್ಡ್ಹುಡ್ ಡೇಸ್, ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ದೇರ್ ವಿತ್ ದೆಮ್ ಫಾರ್ ಲೈಫ್ ಟೈಮ್. ಏನ್ ಚೈಲ್ಡ್ಹುಡ್ ಅಲ್ಲಿ ನಾವು ಅಡೋಸೆನ್ಸ್ ಅಲ್ಲಿ ಕೊಡ್ತೀವಿ, ಅದು ಕಂಟಿನ್ಯೂಸ್ ಆಗಿ ಅವರ ಜೀವಮಾನ ಪೂರ್ತಿ ಅವರ ಲೈಫ್ ಅಲ್ಲಿ ಹೆಲ್ಪ್ ಆಗುತ್ತೆ. ಲಾಸ್ಟ್ ಒನ್, ಥರ್ಡ್ ಒನ್ ಇಸ್ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್. ಎಸ್, ಡೆಫಿನೆಟ್ಲಿ ರಿಕ್ವೈರ್ಡ್. ಅವರ ಚೆನ್ನಾಗ್ ಮಾಡಿದಾಗ ಭೇಷ್ ಅನ್ನೋದು, ಅಪ್ರಿಶಿಯೇಟ್ ಮಾಡೋದು, ಅದು ಎಲ್ಲ ಅಜ್ಜ ಅಜ್ಜಿ ಮಾಡ್ತಾರೆ. ನಾನು ಅದು ಖಂಡಿತ ಇಲ್ಲ ಅಂತ ಹೇಳಲ್ಲ, ಮಾಡೇ ಮಾಡ್ತಾರೆ. ಆದ್ರೆ ಎಲ್ಲ ಹಿರಿಯ ನಾಗರಿಕರಿಗೆ, ಅಕಸ್ಮಾತ್ 2 ಮಕ್ಕಳಿದ್ರು 3 ಮಕ್ಕಳಿದ್ರು ಅಂದ್ರೆ ಇವರ ಮೊಮ್ಮಕ್ಕಳು ಅವರ ಮೊಮ್ಮಕ್ಕಳ ಮಧ್ಯ ಕಂಪ್ಯಾರಿಸನ್ ಬರದ ಹಾಗೆ ನೋಡ್ಕೊಳ್ಳೋದು ತುಂಬಾ ಮುಖ್ಯ. ಅದನ್ನ ಕೂಡ ನಾವು ನೋಡಿದೀವಿ. ಚಿಲ್ಡ್ರನ್ ಕಮ್ ವಿತ್ ಅಸ್. ಅಜ್ಜನಿಗೆ ಅವ್ರು ಮಾಡಿದ್ರು ಅಂತ ಖುಷಿ ಆಯ್ತು, ನನ್ ಮೇಲೆ ಖುಷಿ ಆಗ್ಲಿಲ್ಲ. ಏನಂದ್ರೆ ಮೆಸೇಜಸ್ ಗೋ ಬೈ ಅವರ್ ಆಕ್ಷನ್ಸ್. ನಾನು ಬಾಯ್ ಬಿಟ್ಟು ಹೇಳ್ಬೇಕು ಅಂತ ಇಲ್ಲ, ಇನ್ನೊಬ್ರಿಗೆ ಮಾಡಿದಾಗ ಅದನ್ನ ನೋಡ್ಬಿಟ್ಟು ಕೂಡ ಇನ್ನೊಬ್ರು ಅದನ್ನ ಇದ್ ಮಾಡ್ಬೋದು. ಲಾಸ್ಟ್ ಒನ್, ಬಿ ಕಾಶಿಯಸ್ ಅಬೌಟ್ ದ ಜಂಕ್ ಫುಡ್ ಅಂಡ್ ಸ್ಕ್ರೀನ್ ಟೈಮ್. ಇದೇ ಮೇಜರ್ ಪ್ರಾಬ್ಲಮ್, ನಾಟ್ ಜಸ್ಟ್ ಗ್ರ್ಯಾಂಡ್ ಪೇರೆಂಟ್ಸ್, ಈವನ್ ಪೇರೆಂಟ್ಸ್. ಪೇರೆಂಟ್ಸಿಗೆ ಏನಾಗುತ್ತೆ, ಗ್ರ್ಯಾಂಡ್ ಪೇರೆಂಟ್ಸ್ ಏನಂತಾರೆ ಪೇರೆಂಟ್ಸಿಗೆ ಅಂದ್ರೆ, ನೀವು ತುಂಬಾ ಏನೇನೋ ಡಯಟ್ ಗೇತು ಆರ್ಟಿಕಲ್ ಓದ್ಕೊಂಡಿದ್ದೀರಾ, ಹಿಂಗ್ ಮಾಡ್ತಿದ್ದೀರಾ ಅಂತ. ಆದ್ರೆ ನಾನು ತುಂಬಾ ಸಲ ಹೇಳ್ತೀನಿ, ಏನಂತಾರೆ ಹಿರಿಯರಿಗೆ ಹೇಳುವಂತದ್ದು, ನಮ್ದೇ ಮನೆ ಇರ್ಬೋದು, ನನ್ನ ಪೇಷಂಟ್ಸ್ ಇರ್ಬೋದು, ಯಾರಾದ್ರೂ, ನಿಮ್ಮ ಸಮಯದಲ್ಲಿ ಹೊರಗಡೆ ತಿನ್ನೋದು ಎಷ್ಟ್ ಜನ ತಿಂತಾ ಇದ್ರಿ? ಖಂಡಿತ ತಿಂತಿರ್ಲಿಲ್ಲ. ಲೇಸ್ ಗೀಸ್ ಎಲ್ಲ ಎಲ್ಲಿ ಅವೈಲಬಲ್ ಇತ್ತು? ಇರ್ಲೇ ಇರ್ಲಿಲ್ಲ. ಈಗ ನಾನು ಬೆಳಿಬೇಕಾದ್ರೆ ಕೂಡ ಇಟ್ ವಾಸ್ ನಾಟ್ ಅವೈಲಬಲ್. ನಾವ್ ಅಕಸ್ಮಾತ್ ಹೋಟೆಲ್ಗೆ ಹೋಗ್ಬೇಕು ಅಂದ್ರೆ ವರ್ಷದಲ್ಲಿ ನಾವು 4 ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ 4 ಸಲ ಹೋಗ್ತಿದ್ವಿ ಅಷ್ಟೇ, ಅದಕ್ಕಿಂತ ಇಲ್ಲ. ಬಟ್ ಈಗ ಅವೈಲಬಿಲಿಟಿ ಹ್ಯಾಸ್ ಬಿಕಮ್ ವೆರಿ ವೆರಿ ವೆರಿ, ಇದು ತುಂಬಾ ಹೈ ಅವೈಲಬಿಲಿಟಿ. ಬೇಕು ಅಂದ ತಕ್ಷಣ ಹೋಟೆಲ್, ವೀಕೆಂಡ್ ಹೋಟೆಲ್ ಹೋಗ್ಬೇಕು. ಸೊ ಇಂಥ ಟೈಮಲ್ಲಿ ಪಾನಿಪುರಿ, ಹೊಸ ಚಾಟ್, ರೀಲ್ಸ್, ತುಂಬಾ ವಿಡಿಯೋಸ್ ಲೈಕ್ ಆಗದೆ ಊಟ ತಿಂಡಿದು. ಸೊ ಅಲ್ಲಿ ನೋಡ್ತಾರೆ, ಹೋಗಿ ತಿಂತಾರೆ. ಸೊ ಜಂಕ್ ಫುಡ್ ಬಗ್ಗೆ ಮತ್ತೆ ಸ್ಕ್ರೀನ್ ಟೈಮ್ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಟೆಕ್ನಾಲಜಿಯಿಂದ ದೆರ್ ಆರ್ ಸೋ ಮೆನಿ ಬೆನಿಫಿಟ್ಸ್. ಈಗ ಯು ಆರ್ ಡೂಯಿಂಗ್ ದಿಸ್ ವಯೋಮಾನ ಸಂಜೀವಿನಿ ಫಾರ್ ಸೋ ಮೆನಿ ಎಪಿಸೋಡ್ಸ್, ಬಟ್ ದೆನ್ so many of you sitting at different places are getting connected, but then there are negatives as well. So ಅದನ್ನ ನೆನ್ಪಿಟ್ಕೊಂಡು ಮಕ್ಕಳಿಗೆ ಎಸ್ಪೆಷಲಿ ಅದ್ರ ಬಗ್ಗೆ we have to pay attention. Last one, I just thought, if none of you have watched this, ಇದು ನೆಟ್ಫ್ಲಿಕ್ಸ್ ಅಲ್ಲಿ ಇದೆ, ಶಾಸ್ತ್ರಿ ವರ್ಸಸ್ ಶಾಸ್ತ್ರಿ ಅಂತ. ದಿಸ್ ಇಸ್ ಅ ಮೂವಿ. ನಾನು ಎಂಡ್ ಏನಾಯ್ತು ಅಂತ ಹೇಳಲ್ಲ, ಜಸ್ಟ್ ನಿಮಗೊಂದು ಟೀಸರ್ ತರ ಹೇಳ್ತೀನಿ.
ಇದರಲ್ಲಿ ಒಬ್ರು ಗುರೂಜಿ ಅಂತ ತಾತ, ಗುರೂಜಿ ಅಂಡ್ ಹಿಸ್ ವೈಫ್, ದೇ ಆರ್ ಟೇಕಿಂಗ್ ಕೇರ್ ಆಫ್ ಅ ಸ್ಮಾಲ್ ಮೊಮೋಜಿ ಅಂತ ಸ್ಮಾಲ್ ಬೇಬಿ ಅಂದ್ರೆ ಒಂದು 7-8 ಇಯರ್ಸ್ ಬೇಬಿ. ತಂದೆ ತಾಯಿ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ. ತಂದೆ ವಿಲ್ ಹ್ಯಾವ್ ಆಲ್ಕೋಹಾಲ್ ಯೂಸ್, ಹಿ ವಿಲ್ ಬಿ ಅಡಿಕ್ಟ್ ಆಕ್ಚುಲಿ, ಮತ್ ಸರಿಯಾಗಿ ದುಡಿತಾ ಇರಲ್ಲ. ಸೊ ಇವರಿಬ್ರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಇವ್ರು ನೋಡ್ಕೊಳ್ತಾ ಇರ್ತಾರೆ. ಫೈನಲಿ ಪೇರೆಂಟ್ಸ್ ಡಿಸೈಡ್, ಇಲ್ಲ ನಾವು ಮಗನ್ ಕರ್ಕೊಂಡು ಬಾಂಬೆಗೆ ಹೋಗ್ಬಿಡೋಣ, US ಗೆ ಹೋಗ್ಬಿಡೋಣ, ನಮ್ ಬೇರೆ ಜಾಬ್ ಹುಡ್ಕೊಳ್ಳೋಣ, ಇಲ್ಲಿ ಬೇಡ ಅಂತ. ಯಾಕಂದ್ರೆ ಇಲ್ಲಿ ಏನಾಗಕ್ ಶುರುವಾಗುತ್ತೆ, ಆ ಮಗು ತನ್ನ ಅಜ್ಜ ಅಜ್ಜಿ ಜೊತೆಗೇ ಮಲ್ಗೋದು, ಅಜ್ಜಿ ಏನ್ ಹೇಳ್ತಾರೆ ಅದೇ ಕೇಳೋದು, ಅವರು ಬಿಡ್ತಾ ಇರಲ್ಲ, ಇವರು ಬಿಡ್ತಾ ಇರಲ್ಲ. ಸೊ ಫೈನಲಿ ಇವರು ಮಗು ಕೇಳ್ತಾರೆ ಅಪ್ಪ ಅಮ್ಮಂಗ್ ಹೋಗಿ, ಅವನು ಹೋಗಿ ಕೇಳ್ತಾನೆ ಅಪ್ಪ ಅಮ್ಮನಿಗೆ, ನನ್ನ ಮಗುನ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಆಗ ಶಾಸ್ತ್ರಿ ವಿಲ್ ಪುಟ್ ಅ ಕೇಸ್ ಅಗೇನ್ಸ್ಟ್ ಹಿಸ್ ಸನ್ ಫಾರ್ ದ ಕಸ್ಟಡಿ ಆಫ್ ದ ಗ್ರ್ಯಾಂಡ್ ಚೈಲ್ಡ್. ನನಗೆ ಕೊಡ್ಬೇಕು, ನೀವು ಅಪ್ಪ ಅಮ್ಮಂಗ್ ಕೊಡಬಾರ್ದು ಅಂತ ಕೇಸ್ ಹಾಕ್ತಾರೆ. ದೆನ್ ಓವರ್ ನೆಕ್ಸ್ಟ್ ಫ್ಯೂ ಡೇಸ್ ಕೋರ್ಟ್ ಅಲ್ಲಿ ಸೆಷನ್ಸ್ ಆಗುತ್ತೆ. ಅಲ್ಲಿ ಲಾಟ್ ಆಫ್ ಥಿಂಗ್ಸ್ ಕಮ್ ಔಟ್. ಹೇಗೆ ಪೇರೆಂಟಿಂಗ್, ಗ್ರ್ಯಾಂಡ್ ಪೇರೆಂಟ್ಸ್ ಯಾವ ತರ ಡಿಫ್ರೆನ್ಸ್ ಇದೆ, ಹೇಗ್ ಮಾಡ್ಬೇಕು. ಫೈನಲಿ ದಟ್ ಮ್ಯಾಜಿಸ್ಟ್ರೇಟ್ ವಿಲ್ ಬಿ ವೆರಿ ವೈಸ್ ಮ್ಯಾಜಿಸ್ಟ್ರೇಟ್ ಹೂ ವಿಲ್ ಆಕ್ಚುಲಿ ಟಾಕ್ ಟು ದ ಚೈಲ್ಡ್ ಅಲೋನ್. ಆಮೇಲೆ ಫೈನಲಿ ವಾಟ್ ಹಿ ಸೇಸ್ ಇಸ್ ಅ ಬಿಗ್ ಥಿಂಗ್. ಅದನ್ನ ನೋಡಿ, ನನಗೆ ಹೇಳ್ಬಿಟ್ರೆ ಅದ್ರಲ್ಲಿ ಕುತೂಹಲ ಇರೋದಿಲ್ಲ. ಸೊ ಹಿ ಕಾಲ್ಸ್ ಅ ಚೈಲ್ಡ್ ಅಲೋನ್. ಆ ಕೋರ್ಟ್ ರೂಮ್ ಎಲ್ಲ ಬಿಟ್ಬಿಟ್ಟು ಆ ಮ್ಯಾಜಿಸ್ಟ್ರೇಟ್ ರೂಮಿಗೆ ಆ ಮಗುನ ಬಾ ಪುಟ್ಟ ಅಂತ ಕರೆದ್ಬಿಟ್ಟು ಮಾತಾಡ್ತಾರೆ. ಆವಾಗ ಆ ಮಗು ಏನ್ ಹೇಳುತ್ತೆ, ನಮ್ಮ ಕಣ್ಣಲ್ಲಿ ನೀರ್ ಬರುತ್ತೆ. ಸೊ ಅದನ್ನ ನೀವೆಲ್ಲರೂ ನೋಡಿ. ಐ ಥಿಂಕ್ ಇಷ್ಟು ಹೇಳಿ ಐ ವಿಲ್ ಜಸ್ಟ್, ಇಟ್ ಇಸ್ ಆಲ್ಮೋಸ್ಟ್ 25 minutes now, 4:40. So we'll open for discussion. Next 20 minutes we can have discussion. Thank you. Thank you, Doctor. It was an excellent session. I think you have nailed beautifully, you have nailed all the points within structure, small, short while. Yeah. So already people have started, appreciating you in the, in the chat box. Lots of chat messages are there. You can just see that. And ಕ್ವಶನ್ಸ್ ಮತ್ತೆ ನಿಮ್ಮ ಅಭಿಪ್ರಾಯಗಳು, ಯುವರ್ experiences of taking care of grandchildren, your views as grandparents, that is also is very important. People can actually speak. yeah. So, whoever wants to speak, please, matadi sir. Madam, unmute ಮಾಡಿ ಮಾತಾಡಿ sir. ಹಲೋ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಚೆನ್ನಾಗಿತ್ತೆಲ್ಲ. ಕೇಳುತ್ತಿದ್ದೆ ನಾನು ಹೇಳೋದು? ಹಾ ಸರ್, ಕೇಳ್ತದೆ, ಮಾತಾಡಿ ಮಾತಾಡಿ. ನನಗೆ ಈಗ 75 years. ನೀವು ಒಂದು ಕೇಸ್ ಹೇಳಿದ್ರೆ ಮಕ್ಕಳಿಗೆ ಹಠ ಮಾಡಿದಾಗ ಉಸಿರು ಹಿಡ್ಕೊಂಡು ಕೈಯೆಲ್ಲ ತಿರ್ಸ್ತಾರೆ ಅಂತಾರಲ್ಲ, ನನ್ನ ಮಗಳಿಗೆ ನನಗೆ ಈಗ ತಕ್ಷಣ ಜ್ಞಾಪಕ ಬರ್ತದೆ. ನನಗೆ ಇವಾಗ 75 ವರ್ಷ. ನನ್ನ ಮಗಳಿಗೆ ಅವಾಗ ಆಗ್ತಾ ಇದ್ದಿದ್ದು ನನಗೆ ಚೆನ್ನಾಗಿ ಜ್ಞಾಪಕ ಬಂತು. ನನಗೆ ತುಂಬ ನೋವಾಗ್ತಾ ಇತ್ತು ಅವಾಗ. ಭಾಳ ಕಷ್ಟಪಟ್ಟೆ ಅದನ್ನೆಲ್ಲ ಸರಿಪಡಿಸೋದಕ್ಕೆ. ಈಗ ನನ್ನ ಮಗಳಿಗೆ 48 ವರ್ಷ. ಓಕೆ, ಅದು ಒಂದು ಕೇಸು. ತುಂಬ ತುಂಬ ಥ್ಯಾಂಕ್ಸ್. ನನಗೆ ನಿಮ್ಮ ಇದು ಆ ಸಮಯದಲ್ಲೇ ಕೇಳಿದ್ರೆ ಬಹುಶಃ ನಿಮ್ಮ ಹತ್ರನೇ ಬರ್ತಿದ್ದೆ, ಯಾರು ಗೊತ್ತಿಲ್ಲ. ನಮಸ್ಕಾರ. ಚೆನ್ನಾಗಿರಲ್ಲ ಸರ್, ಅದು ಇಂಪಾರ್ಟೆಂಟ್. ಈಗ ಶಿ ಇಸ್ ಡೂಯಿಂಗ್ ವೆಲ್. ನೀವು ಒಳ್ಳೆ ಪೇರೆಂಟಿಂಗ್ ಮಾಡಿದೀರಾ ಅಂತ ಅರ್ಥ. ಓಕೆ, ಇನ್ನೊಂದು, ನಮ್ಮ ಅಕ್ಕನವರ ಮೊಮ್ಮಗಳಿಗೆ ಒಂದು ಮಗು ಆಗಿದೆ. ನೀವು ಇನ್ನೊಂದು ಕೇಸ್ ಹೇಳಿದ್ರಲ್ಲ, ಆಟಿಸಮ್ ಅಂತ, ಹೆಚ್ಚು ಕಡಿಮೆ ಆ ಥರದ ಪ್ರಾಬ್ಲಮ್ಗಳಿದೆ ಅಂತ ಅನ್ನಿಸ್ತಾ ಇದೆ. ನಾನು ಒಂದ್ಸಲ ಇಂಡಿಕೇಟ್ ಮಾಡಿದೆ ಅವ್ರಿಗೆ. ನನಗೆ ಕೆಲವು ಡಾಕ್ಟ್ರು, ನನಗೂ ಪರ್ಸನಲ್ ಆಗಿ ಕೆಲವು ಡಾಕ್ಟ್ರುಗಳು ಪರಿಚಯ ಇದ್ದಾರೆ, ಬೇರೆ ಬೇರೆ ಫೀಲ್ಡ್ ಅವರು, ನಾಟ್ ಸೈಕಿಯಾಟ್ರಿ ಆರ್ ಸಂಬಡಿ. ನಾನು ಅವ್ರಿಗೆ ಹೇಳಿದೆ, ನಾನು ಹೇಗೆ ಹೇಳೋದು ಅನ್ನೋದು ನನಗೆ ತುಂಬಾ ಅರ್ಥ ಆಗ್ತಿರ್ಲಿಲ್ಲ. ಆವಾಗ ನಮ್ಮ ಅಕ್ಕನಿಗೆ ಹೇಳಿದೆ, ಅವ್ರಿಗೆ ಹೇಳು, ನನ್ನ ಸಹಾಯ ಏನಾದ್ರು ಬೇಕಂದ್ರೆ, ಅವ್ರ ಮಗುಗೆ ಏನಾದ್ರು ಸಹಾಯ ಬೇಕಿದ್ರೆ ನನ್ನ ಪರಿಚಯ ಇರೋರ ಕಡೆ ಮಾತಾಡಿ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಇದುವರೆಗೂ ಅವ್ರು ಬರಲಿಲ್ಲ. ಈ ನಿಮ್ಮ ಒಂದು ಕೇಸ್ ಸ್ಟಡಿ ನೋಡಿದ್ಮೇಲೆ ನನಗೆ ಅನ್ನಿಸ್ತು, ಇನ್ನೊಂದಷ್ಟು ವಿಷಯ ಸಿಕ್ಕಿದ್ರೆ ನಾನು ಅವ್ರಿಗೆ ಹೇಳಿ ಮುಂದುವರಿಯಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ಬೋದು ಅಂತ ಅನ್ನಿಸ್ತು. ಅಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ಏನ್ ಗೊತ್ತಾ ಸರ್, ಅದು ಆಟಿಸಮ್ ಸಿಂಪ್ಟಮ್ಸ್ ಅಂದ್ರೆ ಯೂಶಲಿ ನಿಮಗೂ ತಿಳ್ಕೊಳಕ್ ಹೇಳ್ತಾ ಇರೋದು, ಒಂದು ಸ್ಪೀಚ್ ಇರುತ್ತೆ, ಆಮೇಲೆ ಸೋಷಿಯಲ್ ಸ್ಕಿಲ್ಸ್ ಇರೋದಿಲ್ಲ. ನಿಮಗೆ ನೋಡಿದಾಗ ಎಲ್ಲೋ ಒಂದ್ ಕಡೆಗೆ ಮಗು ಒಂದೇ ಆಟ ಆಡ್ತಾ ಇರುತ್ತೆ, ಬೇರೆಯವ್ರ ಜೊತೆಗೆ ಆಟ ಆಡೋದಿಲ್ಲ, ವಸ್ತುಗಳ ಜೊತೆಗಿರುತ್ತೆ. ಆಮೇಲೆ ಐ ಕಾಂಟ್ಯಾಕ್ಟ್ ಇರೋದಿಲ್ಲ. ಅಂಡ್ ವೆನ್ ದೇ ಇಂಟ್ರಾಕ್ಟ್ ಅಲ್ಲ, ತಂದೆ ತಾಯಿ ಕೂಡ ಒಂದು ಮಧ್ಯದಲ್ಲಿ ಅಡ್ಡ ಗೋಡೆ ಇದೆಯೇನೋ ಅನ್ನುವಷ್ಟು ಇಮೋಷನಲ್ ಡಿಸ್ಪ್ಲೇ ಆಗೋದಿಲ್ಲ. ಏನು
ವೆರಿ ಇಂಪಾರ್ಟೆಂಟ್. ನೀವು ಬ್ಯಾಡ್ ಪರ್ಸನ್ ಆದ್ರೂ ಪರವಾಗಿಲ್ಲ, ಹೇಳ್ಬೇಕು. ಯಾಕೆ ಅಂತಂದ್ರೆ ನಾವ್ ಕೆಟ್ಟವರಾದ್ರಿ ಅಂದ್ರೂ ಪರವಾಗಿಲ್ಲ. ಅರ್ಲಿ ಇಂಟರ್ವೆನ್ಷನ್ ವಿಲ್ ಮೇಕ್ ಅ ಬಿಗ್ ಡಿಫರೆನ್ಸ್. ಟ್ರೂ. ನನಗೊಂದು 6 ತಿಂಗಳಿಂದ ನಾನು ಇಂದ ಗಮನಿಸ್ದೆ. ಆ ಮಗುಗೆ ಈಗ ಹೆಚ್ಚು ಕಡಿಮೆ 3 ವರ್ಷ ಅಂತ ಕಾಣಿಸುತ್ತೆ. ಆ ಆ ಮಗು ಕಣ್ಣಲ್ಲಿ ಖಂಡಿತ ಮಾತಾಡಲ್ಲ ಯಾರ ಹತ್ರನು. ಅದೇ ಜೊತೆಲೆ ಹುಟ್ಟಿದ ಬೇರೆ ಮಕ್ಕಳು ನೋಡಿದೀವಿ ಎಷ್ಟು ತುಂಬಾ ಚುರುಕಾಗಿದ್ದಾವೆ. ಈ ಹುಡುಗ ಒಂದ್ಸಲ ತಲೆ ಈಗ ವಾರೆ ಮಾಡ್ಕೊಂಡು ಓಡಾಡೋದು, ನಿಂತ ಜಾಗದಲ್ಲಿ ತುಂಬಾ ಸುತ್ತೋದು, ಹೌದು. ಆಟ ಮಾಡೋದು. ನಾವೆಲ್ಲ ಮೊದ್ಲೆಲ್ಲ ತಮಾಷೆ ಮಾಡ್ತಿದ್ವಿ, ನಿಮ್ ಹುಡುಗ ಎಷ್ಟು ಒಳ್ಳೆನಪ್ಪ, ನಿಮ್ನ ಯಾರು ಕೇಳಲ್ಲ, ಫಂಕ್ಷನ್ಗಳು ಬಂದ್ರು ಅವ್ನ್ ಪಾಡ್ಗೆ ಅವ್ನು ಇರ್ತಾನೆ ಅಂತ ಅನ್ಕೊಂತಿದ್ವಿ. ಆದ್ರೆ ಬರ್ತಾ ಬರ್ತಾ ಅದು ಗಂಭೀರತೆ ನನ್ಗೆ ಸ್ವಲ್ಪ ಅರ್ಥ ಆಗ್ತಾ ಇದೆ. ನಾನು ಹಾಗಾಗಿ ನಮ್ಮ ಅಕ್ಕ ಅಂದ್ರೆ ಆ ಮಗುವಿನ ಮುತ್ತಜ್ಜಿ, ನಮ್ಮ ಅಕ್ಕ ಇವಾಗ 88, ಅಲ್ಲ ಸಾರಿ 82 ನಮ್ಮ ಅಕ್ಕನಿಗೆ. ಅವ್ರಿಗೆ ಹೇಳ್ದೆ, ಅವ್ರು ನಿಮ್ಮ ಮೊಮ್ಮಗಳಿಗೂ ಅವ್ರ ಯಜಮಾನ್ರಿಗೂ ಹೇಳಮ್ಮ, ನಮ್ಗೆ ಕೆಲವು ಡಾಕ್ಟರ್ಗಳ ಪರಿಚಯ ಇದೆ, ಏನಾದ್ರು ಸಹಾಯ ಬೇಕಾದ್ರೆ ನಾನು ಅವ್ರ ಮೂಲಕ ಎಲ್ಲ ಹೋಗ್ಬೋದು, ಅಲ್ಲಿಗೆ ಹೇಳ್ಬೋದು ಅಂತ ನಾನು ಹೇಳ್ದೆ. ಅವ್ರ ಕಡೆಯಿಂದ ಇದುವರೆಗೂ ಏನು ಬರ್ಲಿಲ್ಲ. ನಿಮ್ಮಿಂದ ಒಂದ್ ಸ್ವಲ್ಪ ಏನಾದ್ರೂ ಸ್ವಲ್ಪ ಹೆಚ್ಚಿನ ಅಂಶ ಸಿಕ್ಕಿದ್ರೆ ನೀವು ಹೇಳಿದಾಗ ನಾನು ಕೆಟ್ಟವನಾದ್ರೂ ಪರವಾಗಿಲ್ಲ, ಆ ಹೌದು ಮಗುಗೆ ಸರ್. ಏನಾದ್ರು ಸ್ವಲ್ಪ ಒಳ್ಳೇದಾಗೋ ಸಾಧ್ಯತೆಗಳಿದ್ರೆ ಅದು ನಮ್ಮ ಪುಣ್ಯ. ಕರೆಕ್ಟ್ ಸರ್. ಏನ್ ಗೊತ್ತಾ, ತುಂಬಾ ಸಲ ನಾವ್ ಅಂತೀವಿ ಮೈಲ್ ಸ್ಟೋನ್ಸ್ ಎಲ್ಲ ತುಂಬಾ ಸೈಂಟಿಫಿಕ್ ನಾಲೆಡ್ಜ್ ಬೇಡ, ನೀವು ನೋಡಿರ್ತೀರಾ ಮಕ್ಕಳು ಬೆಳೆಯೋದು. ಸೊ ಇದು ನಾರ್ಮಲ್ ಅನ್ಸಲ್ಲ ನಿಮಗೆ. ಸೊ ಅದು ಹೌದೌದು. ಇಂಪಾರ್ಟೆಂಟ್ ದಟ್ ಇಸ್ ಶುಡ್ ಬಿ ರೆಕಗ್ನೈಸ್. ಅಕಸ್ಮಾತ್ ಈಗ ಅವ್ರು ಡಾಕ್ಟರ್ ಹತ್ರ ಹೋಗಿ ಏನೂ ಇಲ್ಲ ಆ ತರದ್ದು ಅಂದ್ರೆ ತುಂಬಾ ಸಂತೋಷ. ಬಟ್ ಒಂದ್ಸಲ ಅಸೆಸ್ಮೆಂಟ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್. ಲೇಟ್ ಮಾಡಿದಷ್ಟು ಹೌದೌದು. ಪ್ರಾಬ್ಲಮ್ಸ್ ಜಾಸ್ತಿ ಆಗತ್ತೆ. ಯಾರಿಗ್ ನೋಡ್ಬೇಕಾಗತ್ತೆ ಅವರು? ಸೆಕ್ರೆಟರಿ? ಫಸ್ಟ್ ಪೀಡಿಯಾಟ್ರಿಷಿಯನ್ ಹತ್ರ ಹೋಗ್ಲಿ ಸರ್ ಅವ್ರದ್ದು. ನೀವು ಡೈರೆಕ್ಟ್ ಸೈಕ್ಯಾಟ್ರಿಸ್ಟ್ ಅಂದ್ರೆ ಅವ್ರು ಹೋಗೋದೇ ಇಲ್ಲ. ಅವರು ನಿಮ್ ಮೇಲೆ ಇಲ್ಲ ಅವ್ರು ಅಲ್ಲ ಅವ್ರು ಯಾರೋ ಹೋಗ್ಲಿ. ಅಲ್ಲಲ್ಲ, ಫಸ್ಟ್ ಅವ್ರು ಪೀಡಿಯಾಟ್ರಿಷಿಯನ್. ಅಲ್ಲ ಅವರು ಯಾರೋ ಡಾಕ್ಟರ್ ಹತ್ರ ಹೋಗ್ತಿದ್ದಾರೆ, ಗೊತ್ತಾಯ್ತು. ಆಮೇಲೆ ಇತ್ತೀಚೆಗೆ ಅವರು ಶಾಸ್ತ್ರಪಾಸ್ತ್ರನೂ ನೋಡಿದ್ದಾರೆ ಅಂತ ಅನ್ನಿಸ್ತು ನನ್ಗೆ. ಆ ಮಗುನ ಊಟದಾಗ ಏನ್ ಹೆಸರು ಇಟ್ಟಿದ್ರು ಅದನ್ನೂ ಬದಲಾಯಿಸಿದ್ದಾರೆ ಅವರು. ನನ್ಗೆ ಅದಾದ್ಮೇಲೆ ಅನ್ನಿಸ್ತು. ಬೆಂಗಳೂರಲ್ಲಿ ಇದಾರದ ಅವರು. ಇಲ್ಲ JP ನಗರಲ್ಲಿದ್ದಾರೆ. ಅದೇ ಬೆಂಗಳೂರಲ್ಲಿ ಇದ್ರಂತೂ ಪ್ಲೇಸಸ್. ಒಂದು ನಿಮ್ಹಾನ್ಸ್ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ, ಇಲ್ಲ ಅವರಿಗೆ ಪ್ರೈವೇಟ್ ಬೇಕು ಅಂದ್ರೆ ಸೇಂಟ್ ಜಾನ್ಸ್. ಇದೆರಡಲ್ಲಿ ಒಂದ್ ಕಡೆ ಹೋಗಕ್ ಹೇಳಿ ಸರ್ ಅವ್ರಿಗೆ. ಓಕೆ. ಇಲ್ಲ ನನ್ನ ಸ್ನೇಹಿತರು ಒಬ್ರು ಇದಾರೆ, ನನ್ಗೆ ಇಬ್ರು ಇದಾರೆ ಕ್ಲಿನಿಕಲ್ ಸೈಕಾಲಜಿಸ್ಟ್. ಅವ್ರಿಗೂ ಕೇಳ್ಬೋದು. ಕೇಳಿ ಸರ್. ಅವ್ರಿಗೂ ಕೇಳಿದ್ರೆ ಅವ್ರು ಗೈಡ್ ಮಾಡ್ತಾರೆ. ಆದ್ರೆ ಅವ್ರು ಮುಂದಕ್ಕೆ ಬರ್ಬೇಕು. ಓಕೆ, ನನ್ ಸಹಾಯ ಬೇಕು, ನನ್ಗೆ ಸಹಾಯ ಮಾಡಿ ಅಂತ ಕೇಳಿದ್ರೆ ನಾನು ಮುಂದಕ್ಕೆ ಹೊರಡ್ಬೋದು. ಅದು Okay, sir. ಥ್ಯಾಂಕ್ ಯು ಡಾಕ್ಟರ್. ನಿಮ್ಗೆ ರೆಕಾರ್ಡಿಂಗ್ ಸ್ವಲ್ಪ ಕಳಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಆಯ್ತು. Kindly, it will be uploaded in YouTube, sir. Don't bother, sir. In 2 ಓಕೆ days, ಸರ್, ಥ್ಯಾಂಕ್ ಯು. in Right, 2 sir. days maximum, it will be uploaded in YouTube. Call me only sir, no problem. Anything is. ಥ್ಯಾಂಕ್ ಯು. Namaskara. Here Your is, sir. program is very nice. Vijay Upendra here. Yeah, please, sir. Please, sir. Please, sir. One Sir, more. Madam, to bring the attitudinal changes in elders, what are all the things that we need to take care of? Because there is a generation gap, and hence we as an elders also should change the attitudinal aspect as such. So what is the precautionary measures that is to be taken by elders? Sir, when precautionary measures andre, as I said earlier, grandparents can never be parents. ಆಗಕ್ ಸಾಧ್ಯ ಇಲ್ಲ. ಏನ್ ಮಾಡಿದ್ರು ಈಗ ನಾನು ಹೇಳಿದ್ನಲ್ಲ, ಆ ಡಿಸಿಪ್ಲಿನು ಮಕ್ಕಳಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಫ್ ಇಟ್ ಇಸ್ ಇನ್ನೆವಿಟಬಲ್, ಯು ವಿಲ್ ಹ್ಯಾವ್ ಟು ಟೇಕ್ ದಟ್ ರೋಲ್. But then if it is not, if you're just staying with your children and grandchildren, it is important that remember that all of us are on the same side. Yes. ತುಂಬಾ ಸಲ ಏನಾಗುತ್ತೆ ಅಂದ್ರೆ, ಐ ಟೆಲ್ ದೆಮ್, ಈಗ ಕಾಂಗ್ರೆಸ್ ಬಿಜೆಪಿ ತರ ಮಾಡ್ಬೇಡಿ, ನೀವೆಲ್ಲರೂ ಒಟ್ಟಿಗಿದ್ದೀರಾ. ಕಾಂಗ್ರೆಸ್ ಬಿಜೆಪಿಯವರು ಹಿಂದ್ಗಡೆ ಹೋಗಿ ಮಾತಾಡ್ತಾರೆ, ಮುಂದೆ ಜಗಳ ಮಾಡ್ತಾರೆ. ಅಲ್ಲಲ್ಲ, ದಟ್ ಇಸ್ ವಾಟ್ ದಿ ಪಬ್ಲಿಕ್ ಥಿಂಕ್. ಹೌದಾ? ಅವ್ರವ್ರ ಮಟ್ಟಿಗೆ ಅವ್ರು ಮಜಾ ಮಾಡ್ತಾರೆ, ನಾನು ಅಂತ ಇರೋದು. ಸೊ ಅದೇ ರೀತಿ ನಾವು ವಿ ಆಲ್ ಶುಡ್ ಬಿ ಟುಗೆದರ್. ಸೊ ಓಪನ್ ಕಾನ್ವರ್ಸೇಷನ್ ಇಸ್ ಇಂಪಾರ್ಟೆಂಟ್. ತುಂಬಾ ಸಲ ಏನಾಗುತ್ತೆ ಅಂದ್ರೆ, ಈಗ ನನ್ನಲ್ಲಿ ಬರ್ತಾರಲ್ಲ, ನಾವು ಬರದೇ ಇಲ್ಲ ಕನ್ಸಲ್ಟೇಷನ್ಗೆ ಅಂತ. ಒಬ್ರಿಗೆ ಅಂತೂ ಮಾಡಿ ಹೆಂಗೋ ಮಾಡಿ ಅತ್ತೆ ಮಾವನ್ ಕರ್ಸಿದ್ರೆ ಅತ್ತೆ ಹತ್ಕೊಂಡೋದ್ರು, ನನ್ನ ಇವಳು ಕರ್ಸ್ಬಿಟ್ಲು ಇಲ್ಲಿಗೆ ಸೋರ್ಸೆ ಅಂತ. ಸೊ ಐ ಡಿಡ್ ನಾಟ್ ಬ್ಲೇಮ್ ಹರ್. ಐ ಜಸ್ಟ್ ಟೋಲ್ಡ್ ಹರ್, ನೋಡಿಮ್ಮ ಇಬ್ರು ಟ್ರೈ ಮಾಡಿ. ದಿಸ್ ಡಾಟರ್ ಇನ್ ಲಾ ವಾಸ್ ಆಕ್ಚುಲಿ ಟ್ರೈಯಿಂಗ್ ಟು ಹಾರ್ಮ್ ಹರ್ ಸೆಲ್ಫ್. ಸೂಸೈಡಲ್ ಅಟೆಂಪ್ಟ್ ಆಗಿ ಬಂದಿದ್ದು. ದೆನ್ ಐ ಕಾಲ್ಡ್ ಹರ್. So then it was like finally the husband was in between. He got into depression. He was like, nanigenaru agbidutte set. So what is the thing is that remember that all of us are a family. Vandu. And
when elders are there are a lot of things actually we can take it positively. ಅದನ್ನ ಕೂಡ ಯಂಗರ್ ಜನರೇಷನ್ ಶುಡ್ ಥಿಂಕ್. ನಾನು ಅದೊಂದು ಮಾತಾಡ್ಲಿಲ್ಲ, ಏನಂದ್ರೆ ಈಗ ಅಮೆರಿಕದಲ್ಲೆಲ್ಲ ಇರ್ತಾರಲ್ಲ, ಇಟ್ಸ್ ಅ ಚೀಪ್ ಲೇಬರ್ ಫಾರ್ ದೆಮ್. ಈಗ ಅಲ್ಲಿ ನ್ಯಾನಿಗೆ ಇಟ್ಕೊಳಕ್ಕಾಗಲ್ಲ ಪಾಪ, ಇಲ್ಲಿಂದ ಹೋಗ್ತಾರೆ ಅಜ್ಜಿಯರು ಇವರು, ಎಷ್ಟು ದೇ ವರ್ಕ್ ಸೋ ಹಾರ್ಡ್. ಐ ಸಿ ದೇ ಕುಕ್, ದೇ ಟೇಕ್ ಕೇರ್ ಆಫ್ ಬೇಬಿ, ಎವ್ರಿಥಿಂಗ್. ಅಷ್ಟು ಕೇರ್ ಇಂದ ಯಾರ ಹತ್ರ ಬಿಡ್ತೀರಾ? ಬೇರೆಯವ್ರ ಹತ್ರ ಬಿಡಕ್ಕಾಗಲ್ಲ. ಸೊ ಇಂಪಾರ್ಟೆಂಟ್. ಮತ್ತೆ ಮೂರನೇದು, ತುಂಬಾ ಸಲ ಏನಾಗುತ್ತೆ, ಇಟ್ಸ್ ಅ ಪರ್ಸನಾಲಿಟಿ ಇಶ್ಯೂಸ್ ಆಸ್ ವೆಲ್. ನಾಟ್ ಆಲ್ ಆಫ್ ಹ್ಯಾವ್ ಪ್ರಾಬ್ಲಮ್ಸ್. ದ ರಿಜಿಡಿಟಿ, ಸಮ್ ಆಫ್ ದೆಮ್ ವಿಲ್ ಹ್ಯಾವ್ ರಿಜಿಡಿಟಿ. ಈಗ ರಿಜಿಡ್ ಇರ್ಬೇಕಾದ್ರೆ, ಈಗ ನನ್ನ ವರ್ಕ್ ಪ್ಲೇಸ್ ಅಲ್ಲಿ ಇಟ್ ಈಸ್ ವೆರಿ ಗುಡ್, ಐ ಆಮ್ ವೆರಿ ಸಕ್ಸಸ್ಫುಲ್ ಇನ್ ಅ ಪ್ಲೇಸ್. ಈಗ ನಾನು ಟೀಚರ್ ಆಗಿ ಸೇರ್ಕೊಂಡೆ ಅಂತಂದ್ರೆ ಆಸ್ ಅ ಲೀಡರ್, ಟೀಮ್ ಲೀಡರ್, ಐ ಆಮ್ ವೆರಿ ಸಕ್ಸಸ್ಫುಲ್. ಬಟ್ ಮನೇಲಿ ಹಾಗಾಗೋದಿಲ್ಲ. ಮನೇಲಿ ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮ ಮಕ್ಳು ಬರೀ ಗಂಡ್ ಮಕ್ಳು ಇರ್ತಾರೆ, ಅವರು ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅಮ್ಮಂಗ್ ಅಡ್ಜಸ್ಟ್. ನಾಳೆ ಸೊಸೆಂದಿರ್ ಬಂದ ತಕ್ಷಣ ಅವ್ರಿಗಾಗಲ್ಲ. ಸೊ ಇಟ್ ಈಸ್ ಲೀವಿಂಗ್ ಅವರ್ ಈಗೋ ಅಸೈಡ್, ನಾಟ್ ಥಿಂಕಿಂಗ್ ನನ್ ಗೌರವ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತ ಇಲ್ಲ. ಆಸ್ ಅ ಫ್ಯಾಮಿಲಿ ವಿ ಶುಡ್ ಬಿ ಫೈನ್. ಅಂಡ್ ನಾಲ್ಕನೇವ್ರು ಮೂರನೇವ್ರು ಹೊರಗಡೆಯವ್ರನ್ನ ನಾವು ಮಾತು ಕೇಳೋದಕ್ಕಿಂತ ಹ್ಯಾವಿಂಗ್ ಓಪನ್ ಕಾನ್ವರ್ಸೇಷನ್ ಎವ್ರಿ ಒನ್ ಟುಗೆದರ್ ಅಟ್ ಹೋಮ್. ತುಂಬಾ ಸಲ ಓಪನ್ ಕಾನ್ವರ್ಸೇಷನ್ ಆಗೋದಿಲ್ಲ, ಅಲ್ಲಿಗೆ ಬಿಟ್ಬಿಡ್ತಾರೆ. ಇಲ್ಲಿ ಏನೋ ಅನ್ಕೊಡ್ರು, ಅವಳು ನನಗ್ ಮಾಡಿಟ್ಟಿಲ್ಲ ಇವತ್ತು ಅಡಿಗೆ, ನನಗೆ ಪ್ರಾಬ್ಲಮ್ ಆಯ್ತು. ಮತ್ತು ನಾನ್ ನೋಡಿರೋದು ಏನಂದ್ರೆ, ನನ್ನ ಕ್ಲಿನಿಕಲ್ಲಿ OCPD ಅಂತೀವಿ, ಇಫ್ ಅಬ್ಸೆಸಿವ್ ಕಂಪಲ್ಸಿವ್ ಪರ್ಸನಾಲಿಟಿ ಟ್ರೇಟ್ ತರ ಇತ್ತು. ತುಂಬಾ ಕ್ಲೀನ್ ಆಗ್ಬೇಕು, ಹಿಂಗೆ ಆಗ್ಬೇಕು. ಮಕ್ಳು ಹೆಂಗೋ, ಹೆಣ್ಮಕ್ಳಿದ್ರೆ ಚೇಂಜ್ ಮಾಡಿರ್ತಾರೆ ಸ್ವಲ್ಪ ತಂದೆ ತಾಯಿನ. ಗಂಡ್ ಮಕ್ಳಾದ್ರೆ ಏನೋ ಅದು ಸುದ್ದಿಗೆ ಹೋಗಿರಲ್ಲ, ಅಡಿಗೆ ಮನೆ ಸುದ್ದಿಗೆ ಬಂದಿರಲ್ಲ ಅವರು. ಸೊ ಇವ್ರು ಹಿಂಗೆ ಮಾಡ್ಕೊಂಡಿರ್ತಾರೆ. ಸೊಸೆಂದಿರ್ ಬಂದ ತಕ್ಷಣ ಅದು ಪ್ರಾಬ್ಲಮ್ ಆಗುತ್ತೆ. ಯಾರ್ದು ತಪ್ಪಿಲ್ಲ ಅದ್ರಲ್ಲಿ, ಇವ್ರಿಗೆ ನಡ್ಕೊಂಡು ಹೋಗಿದೆ. ದೇ ಆರ್ ರಿಜಿಡ್ ಅಷ್ಟೇ. ಸೊ ಎರಡ್ ಕಡೆಯಿಂದನೂ ಬೇಕು. ಸೊ ವೆನ್ ಚಿಲ್ಡ್ರನ್ ಆರ್ ಗೆಟಿಂಗ್ ಮ್ಯಾರಿಡ್, ದೆನ್ ಓನ್ಲಿ ವಿ ನೀಡ್ ಟು, ಬಿಕಾಸ್ ನಾಳೆ ಗ್ರ್ಯಾಂಡ್ ಚಿಲ್ಡ್ರನ್ ಆರ್ ಗೆಟಿಂಗ್ ಅಫೆಕ್ಟೆಡ್. ಇವ್ರಗಳ ಮಧ್ಯದಿಂದ ನಾಳೆ ಗ್ರ್ಯಾಂಡ್ ಚಿಲ್ಡ್ರನ್ ಶುಡ್ ನಾಟ್ ಬಿ ಅಫೆಕ್ಟೆಡ್. ನಾನ್ ಮುಂಚೆನೆ ಹೇಳ್ದಾಗೆ, ಆ ಮೂವಿಲಿ ಲಾಸ್ಟಿಗೆ ಅವ್ರಿಗೆ ಆ ಮಗು ಹೇಳೋದು ಕೇಳಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಆ ಮಗು ಹೇಳುತ್ತೆ ನನಗೆ, ಐ ಡೋಂಟ್ ವಾಂಟ್ ಟೆಲ್ ಹಿಯರ್, ಗೋ ಬ್ಯಾಕ್ ಅಂಡ್ ಸಿ, ಎಲ್ಲರೂ ನೋಡಿ ಹೋಗ್ಬಿಟ್ಟು. ಸೊ ಅದಕ್ಕೆ ಅದು ಮಕ್ಕಳಿಗೆ ಆಸ್ ಅ ಚೈಲ್ಡ್, ಸ್ಮಾಲ್ ಚೈಲ್ಡ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಚೈಲ್ಡ್ ವಾಂಟ್ಸ್ ಎವ್ರಿ ಒನ್ ಅಲ್ವಾ? ಸೊ ಅದು ಇಂಪಾರ್ಟೆಂಟ್. ಮತ್ತೆ ಆ ಚೈಲ್ಡ್ ಏನ್ ನೋಡುತ್ತಲ್ಲ, ತನ್ನ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮನ ಹೆಂಗ್ ನೋಡ್ಕೊಳ್ತಾರೆ, ಅದ್ರ ಮೇಲೆ ಅದ್ ನಾಳೆ ತನ್ನ ಅಪ್ಪ ಅಮ್ಮನ್ ನೋಡ್ಕೊಳ್ಳುತ್ತೆ. ಅದು ನೆನ್ಪಿಟ್ಕೋಬೇಕು ನಾವು. ಸೇಮ್ ಥಿಂಗ್ ವಿಲ್ ರಿಪೀಟ್ ಆಫ್ಟರ್ ಜನರೇಷನ್. ನಾವ್ ಈ ಕಡೆ ಇದೀವಿ, ನಾಳೆ ನೆಕ್ಸ್ಟ್ ಅಲ್ಲಿಗೆ ಹೋಗುತ್ತೆ. ಸೊ ಯುಟಿಲೈಸ್ ಮಾಡೋದು ಅದು ಇಂಪಾರ್ಟೆಂಟ್. ಮತ್ತೆ ಯು ಸೆಡ್ ದೇರ್ ಆಸ್ ಅ ಪರ್ಸನ್, ನನಗೆ ಮತ್ತೊಂದು ಏನಂದ್ರೆ, ನನ್ನ ಎಕ್ಸ್ಪೆಕ್ಟೇಷನ್ ಕೂಡ ನಾನು ಕಡಿಮೆ ಮಾಡ್ಕೊಂಡು ನನ್ನ ಲೈಫಿಗೆ ಕೂಡ ನಾನು ಗಮನ ಕೊಡ್ತೀನಿ. ನನ್ನ ವಾಕಿಂಗ್ ಮಾಡೇ ಮಾಡ್ತೀನಿ. ನನ್ನ ಆರೋಗ್ಯ, ನನಗ್ ಮಾಡಕ್ಕಾಗಲ್ವಾ, ನನ್ ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳ್ತೀನಿ. ಇದು ಕೂಡ ಎಲ್ಡರ್ಸ್ ಶುಡ್. ಇದು ಎಲ್ಲೋ ಒಂದ್ ಲೇಡಿ ಕಮ್ಸ್ ಟು ಮೀ, ಒಂದ್ ಗ್ರ್ಯಾಂಡ್ ಪೇರೆಂಟ್, ಅವರು ಅಜ್ಜಿ, ಶಿ ಸ್ಟೇಸ್ ವಿತ್ ಅ ಸನ್. ನನ್ನ ನಿಜ ಇದು ಏನ್ ನಾನು ನೋಡ್ತೀನಿ ಅದನ್ನ ಹೇಳ್ತಿರೋದು. ಶಿ ಕಮ್ಸ್, ಟೇಕ್ಸ್ 2-3 ಟ್ಯಾಬ್ಲೆಟ್ಸ್ ಮೇಲೆ ಇದಾರೆ, ಆಂಟಿ ಡಿಪ್ರೆಸೆಂಟ್, ಪೇನ್ ಕಿಲ್ಲರ್. ಪೇನ್ ಕಿಲ್ಲರ್ ಮುಂಚೆ ತಗೊಳ್ತಿದ್ರು, ಬಿಟ್ಟಿದೀನಿ. ಹೋಗ್ಬೇಕು, ಮಗನ್ ಮೇಲೆ ಕೆಲಸ ಮಾಡ್ಬೇಕು. ಮಗ ಇಲ್ಲ ಬೈತಾನೆ, ಮಗನ್ ಮುಂದೆ ಹೇಳಲ್ಲ. ನಾನು ಕರ್ಸ್ ಮಾತಾಡ್ತೀನಿ ಅಂದ್ರೆ ಹೇಳ್ಬೇಡಿ ಅಂತ. ಶಿ ಕೆನಾಟ್ ಟೆಲ್ ದೆಮ್ ದಟ್ ನಾನು ಮಾಡಲ್ಲ ಅಂತ ಹೇಳಲ್ಲ. ಆಮೇಲೆ ಫೈನಲಿ ಐ ಟೋಲ್ಡ್ ಹರ್ ಏನಂತ ಅಂದ್ರೆ, ಅಮ್ಮ ನೀವು ಮನೆ ಮಾತ್ರ ಅವ್ರ ಹೆಸರಿಗೆ ಬರ್ಕೊಡ್ಬೇಡಿ, ನಿಮ್ ಕೈಲೇ ಇಟ್ಕೊಳ್ಳಿ ನೀವು. ದಟ್ ಇಸ್ ವಾಟ್ ದ ಫೈನಲ್ ಸಜೆಷನ್ ಐ ಗೇವ್. ಅಟ್ಲೀಸ್ಟ್ ಅಧಿಕಾರ ನಿಮ್ಗೊಂದು ಪ್ಲೇಸ್ ಇದೆ ಆ ಮನೇಲಿ, ಇಲ್ಲಾಂದ್ರೆ ನಿಮ್ಗೆ ಪ್ಲೇಸ್ ಇಲ್ಲ. ಶಿ ಇಸ್ ಲೈಕ್ ಅ ವರ್ಕಿಂಗ್ ಮೆಷಿನ್ ಫಾರ್ ದೆಮ್. ಸೊ ವಿ ಸಿ ದಿಸ್ ಆಲ್ಸೋ. It is important that we maintain boundaries, keep our financial things with ourselves, not give it off to everyone, children. Thank you. Thank you, madam. Thank you. In fact, one question that is Shastri after Shastri, was it in Hindi or in English, madam? Hindi. English subtitles barutte, Hindi Netflix alli. English subtitle barutta, sir. Sir, Tangarai sir. English Hindi type, English subtitle barutta, sir. She is coming. Sir, any other person? I think Mr. Guruswamy wanted to speak. Yeah, sir. Please. Doctor, ನಮಸ್ತೆ. Namaste, sir. ನಾನು ಗುರುಸ್ವಾಮಿ ಅಂತ. ಬೇಸಿಕಲಿ ನಾನು ಶಿವಮೊಗ್ಗದವನೇ, ಆದ್ರೆ ಬೆಂಗಳೂರಲ್ಲಿ ಇದ್ದೀವಿ. ನಾನು ಫಾರ್ ಎ ಚೇಂಜ್, ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಮೊಮ್ಮಗಳ ಜೊತೆಲೇ ಕೂಳ್ತಿದ್ದೀನಿ. ವೆರಿ ನೈಸ್. ಅವಳಿಗೆ ಇವತ್ತಿಂದ ಕ್ರಿಸ್ಮಸ್ ಹಾಲಿಡೇ ಸ್ಟಾರ್ಟ್ ಆಗಿದೆ, ಹಾಗಾಗಿ ಜೊತೆಲಿ ಕೂರಿಸ್ಕೊಂಡಿದ್ದೆ. ರಿಯಲಿ ವೆರಿ ಇಂಟ್ರೆಸ್ಟಿಂಗ್. ನೀವು ಮಾತಾಡಿದ್ದೆಲ್ಲ ಪ್ರತಿಯೊಂದು ಪಾಯಿಂಟ್ ಕೂಡ ನಮ್ಮಿಬ್ಬರ ಮಧ್ಯೆ ನಡೆದಿದೆ ಸುಮಾರು. ಅಪ್ಪ ಅಮ್ಮ ಅದು ಬೇಡ ಅಂದಾಗ ನಾವು ಅವಳಿಗೆ ಬೇಕಂತ ಕೇಳಿದ್ದನ್ನ ಕೊಡ್ಸಿದ್ದು, ಇದೆಲ್ಲ ಆಗಿದೆ. ಅವಳು ನಮ್ಮನ್ನ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ, ನಾವು ಬೇರೆ ಕಡೆ ಇರ್ತೀವಿ, ನನ್ನ ಮಗಳು ಅಳಿಯ ಇಲ್ಲಿ ಇರ್ತಾರೆ. ಒನ್ಸ್ ಇನ್ ಎ ವೈಲ್ ವಿ ಕಮ್ ಹಿಯರ್ ಅಂಡ್ ದೆನ್ ಟು ಮೀಟ್ ಹರ್. 1-2 ದಿವಸ ಇರ್ತೀವಿ, ಹೋಗ್ತೀವಿ, ಇದೆ.
ಅವ್ರ ಸ್ಕೂಲಲ್ಲಿ ಇಲ್ಲಿ ನೌ ಶಿ ಇಸ್ 8 years ಸ್ಟಡಿಂಗ್ ಇನ್ 2nd standard. ಸ್ಕೂಲಿಗೆ ಹೋದಾಗ ಇವಳ ಪೇರೆಂಟ್ಸ್ ಅಂದ್ರೆ ನನ್ನ ಮಗಳು ಅಳಿಯ ಹೋದಾಗ ಅವರು ಟೀಚರು ಕೇಳ್ತಾರಂತೆ, ನಿಮ್ಮ ಪೇರೆಂಟ್ಸ್ ಬಂದಿದಾರ ಇವತ್ತು ಮನೆಗೆ ಅಂತ. ಇನ್ನೊಂದ್ಸರಿ ಯಾವಾಗ್ಲಾರು ಹೋದಾಗ ನಿಮ್ಮ ಪೇರೆಂಟ್ಸ್ ನಿನ್ನೆನೋ ಮೊನ್ನೆನೋ ವಾಪಸ್ ಹೋದ್ರು ಅಂತ ಕಾಣುತ್ತಲ್ವಾ ಅಂತ ಹೇಳ್ತಾರಂತೆ. ಒನ್ಸ್ ಇನ್ ಎ ವೈಲ್ ಅಂದ್ರೆ ಮ್ಯಾಟರ್ ಆಫ್ 8 days ಇರ್ಬೋದು, 15 days ಇರ್ಬೋದು. ಅಥವಾ ಅಂದ್ರೆ ಇವಳ ಆಟಿಟ್ಯೂಡ್ ಸ್ಕೂಲಲ್ಲಿ ಹೇಗಿರುತ್ತೆ ಅಂದ್ರೆ, ಗ್ರ್ಯಾಂಡ್ ಪೇರೆಂಟ್ಸ್ ಬಂದಿದ್ದು ಅವ್ರಿಗೆ ಗೊತ್ತಾಗುತ್ತೆ ವಿತೌಟ್ ಶಿ ಇಸ್ ಟೆಲ್ಲಿಂಗ್ ದೆಮ್. ಗ್ರ್ಯಾಂಡ್ ಪೇರೆಂಟ್ಸ್ ಮನೆಯಿಂದ ಹೋಗಿದ್ದು ಕೂಡ ಗೊತ್ತಾಗುತ್ತೆ. ಅವಾಗ ಶಿ ಇಸ್ ವೆರಿ ಡಲ್ ಆಗಿ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾಳೆ ನಮ್ಮನ್ನ. ಬಟ್ ಇವಾಗ ಅವಳ ಪಕ್ಕದಲ್ಲೇ ಕೂರ್ಸ್ಕೊಂಡಿದ್ದೀನಿ. ಬಟ್ ಆ ತರ ವೇರಿಯೇಷನ್ಸ್ ತುಂಬಾ. ಶಿ ಇಸ್ ಫಾಂಡ್ ಆಫ್ ಗ್ರ್ಯಾಂಡ್ ಪೇರೆಂಟ್ಸ್ ವೆರಿ ಮಚ್. ನಾವ್ ಎಷ್ಟೇ ಕಂಟ್ರೋಲ್ ಮಾಡಕ್ ಹೋದ್ರು ಕೂಡ ಅವಳಿಗೆ ಆ ತರ ಭಾವನೆ ಬಂದಿದೆ. ನಾವೇನ್ ಮುದ್ದು ಮಾಡಲ್ಲ, ಕರ್ಕೊಂಡು ಹೋಗಿ ಶಾಪಿಂಗ್ ಗೀಪಿಂಗ್ ಮಾಡ್ಸೋದಿಲ್ಲ, ಆ ತರದ್ ಏನಿಲ್ಲ. ಅವ್ರ ಪೇರೆಂಟ್ಸ್ ಎಲ್ಲ ದೇ ಆರ್ ಲುಕಿಂಗ್ ಆಫ್ಟರ್ ದ ವೆರಿ ನೈಸ್ಲಿ ಅವಳಿಗೆ ಎಲ್ಲಾ ತರದನ್ನು. ಆದ್ರೂ ಕೂಡ ಈ ತರದೊಂದು ಆ ಬಾಂಧವ್ಯ ಹೆಂಗ್ ಬೆಳೆದಿದೆ, ಅವಳಿಗೆ ಏನಾದ್ರು ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಯ್ಯೋ ಏನು ಸರ್, ದಟ್ ಇಸ್ ನೈಸ್. ಐ ಮೀನ್ ದರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಆ ಗುಡ್ ಅಟ್ಯಾಚ್ಮೆಂಟ್ ಇದ್ರೆ ತೊಂದ್ರೆ ಇಲ್ಲ, ಅದ್ರಲ್ಲಿ ಏನಿಲ್ಲ. ಸೊ ದಿಸ್ ನಥಿಂಗ್ ರಾಂಗ್. ಅಜ್ಜ ಅಜ್ಜಿ ಪ್ರೀತಿನ ಅಲ್ಲೇ ಉಳಿಸ್ಕೋಬೇಕು, ನಿಮ್ಮನ್ನ ಅಷ್ಟೇ ಮನೇಲೆ ಉಳಿಸ್ಕೋಬೇಕು. ಎಲ್ಲರೂ ಒಟ್ಟಿಗೆ ಇದ್ಬಿಡಿ. ಹೌದು, ಅಷ್ಟೇ ಹೇಳೋದು. ನೀನ್ ಉಳಿಸ್ಕೊಂಡ್ಬಿಡು, ತಾತ ಅಜ್ಜಿನ ಮನೆ ನಿಮ್ ಮನೇಲೆ ಉಳಿಸ್ಕೊಂಡ್ಬಿಡು, ಕಳಿಸ್ಬೇಡ. ನಿಮ್ಗಳ ಮಧ್ಯ ಚೆನ್ನಾಗಿತ್ತು ಅಂದ್ರೆ ದಟ್ ಇಸ್ ಗ್ರೇಟ್. ಅಂದ್ರೆ ಈಗ ನೀವು ನಿಮ್ಮ ಮಕ್ಕಳ ಜೊತೆಗೆ ನಿಮ್ಮ ಒಂದು ಕಮ್ಯುನಿಕೇಶನ್ ಎಲ್ಲ ಪ್ಯಾಟರ್ನ್ ಚೆನ್ನಾಗಿತ್ತು ಅಂದ್ರೆ ದಟ್ ಇಸ್ ಅ ಗ್ರೇಟ್ ಥಿಂಗ್ ಫಾರ್ ದ ಗ್ರ್ಯಾಂಡ್ ಚಿಲ್ಡ್ರನ್. ನಿಮ್ಮ ಅವರ ಒಂದು ಇದು ಅಲ್ವಾ, ಒಟ್ಟಿಗೆ ನೀವ್ ಹೆಂಗಾರು ಪ್ಲಾನ್ ಮಾಡಿ ಒಟ್ಟಿಗೆ ಇದ್ಬಿಡ್ಬೇಕು. Good evening, madam. Madam, I want to talk to you. Hello? Please go ahead, sir. Please go ahead, sir. Please go ahead. Madam, ನಮ್ ಗ್ರ್ಯಾಂಡ್ ಡಾಕ್ಟರ್ ಬಂದು ನಮ್ ಜೊತೆ 6 years ಆಗಿದ್ದಾರೆ. ನಮ್ ಗ್ರ್ಯಾಂಡ್ ಡಾಕ್ಟರ್ ಸನ್ ಇನ್ ಲಾ ಇಲ್ಲ. ಐ ಆಮ್ ದ ಕೇರ್ ಟೇಕರ್. ನೌ ಶಿ ಸ್ಟಡಿಂಗ್ ಇನ್ 10th standard. ಈಗ ರೀಸೆಂಟ್ ಆಗಿ ಬಂದು ಶಿ ಇಸ್ ಫಾಲ್ ಇನ್ ಲವ್ ವಿತ್ ಸಂಬಡಿ. ಐ ಟೋಲ್ಡ್ ಹರ್ ನೋ, ಇಟ್ಸ್ ನಾಟ್ ದಿ ಏಜ್ ಫಾರ್ ಯು ಟು ಫಾಲ್ ಇನ್ ಲವ್. ಯು ಆರ್ ಓನ್ಲಿ 15 years. ಈಗ ನನ್ನ ಮೇಲೆ ಬಾಳ ಕೋಪಾಗಿದೆ ಅಲ್ಲ. ಮುಂಚೆ ಬಂದು ವಾಟ್ ಎವರ್ ಶಿ ವಾಂಟೆಡ್ ವಾಸ್ ಗೆಟಿಂಗ್. ಅಂಡ್ ಐ ಯೂಸ್ ಟು ಕೀಪ್ ಟೆಲ್ಲಿಂಗ್ ಹರ್ ವೆನೆವರ್ ಐ ಟೇಕ್ ಹರ್ ಔಟ್ ಫಾರ್ ಕಾಫಿ ಲೋ ಹೋಟೆಲ್ ಏನೋ ಒಂದಲ್ಲಿ KFCಗೆ. ನೋಡಮ್ಮ, ನಿಮ್ಗೆ ಬಂದು ಲವ್ ಬರ್ಬೇಕು. ಯಾಕಂದ್ರೆ ಮೈ ಡಾಟರ್ ಇಸ್ ಲವ್ ಮ್ಯಾರೇಜ್ ಇಸ್ ಎ ಫೇಲಿಯರ್. ನಿಮ್ ಗಂಡ ನೋಡ್ಬೇಕು, ನಾನೇ ನೋಡ್ಬೇಕಮ್ಮ ಅಂತ ಹೇಳ್ತಾ ಇದೆ. ಸಡನ್ ಆಗಿ ಆಲ್ ಆಫ್ ಎ ಸಡನ್ 15 years ಶಿ ಇಸ್ ಇನ್ ಲವ್ ವಿತ್ ಎ ಬಾಯ್ ಕಾಲೇಜಿಗೆ. ದೆನ್ ವಿ ಸ್ಪೋಕ್ ಟು ದಟ್ ಬಾಯ್ ಹೂ ಇಸ್ ಇನ್ ಇನ್ಸ್ಟಾಗ್ರಾಮ್. ನೋಡಪ್ಪ, ನಮ್ ಗ್ರ್ಯಾಂಡ್ ಡಾಟರ್ ಬಂದು 15 years, ಅವಳು ಇನ್ನೂ 18 ಆಗ್ಲಿಲ್ಲ. ಇಫ್ ಕಂಟಿನ್ಯೂ ಲೈಕ್ ದಟ್ ಅಂಡ್ ಸ್ಪಾಯಿಲ್ ಮೈ ಡಾಟರ್ಸ್ ಲೈಫ್, ಐ ಟು ಟೇಕ್ ಇಟ್ ಟು ಪೊಲೀಸ್ ಕಮಿಷನರ್ ಅಂತ. ಅದು ಒಂದು ಕಡೆ ಸಪರೇಟ್ ಥ್ರೆಟ್ನಿಂಗ್. ಈಗ ಹೌ ಟು ಹ್ಯಾಂಡಲ್ ಮೈ ಗ್ರ್ಯಾಂಡ್ ಡಾಟರ್ ಇಸ್ ಅ ಕ್ವಶನ್ ಮಾರ್ಕ್. ಐ ಟೋಲ್ಡ್ ಮೈ ಡಾಟರ್ ಟು ಟೇಕ್ ಇಟ್ ಫಾರ್ ಕೌನ್ಸಿಲಿಂಗ್. ಒಂದು, ಯು ಗಿವ್ ಯುವರ್ ಅಡ್ವೈಸ್ ಮೇಡಮ್ ಟು ಮೀ. ಇದು ಆತರ ಐ ಕೆನಾಟ್ ಟೆಲ್ ಯು ಅನ್ ಅಡ್ವೈಸ್ ಆನ್ ಆನ್ಲೈನ್ ಪ್ಲಾಟ್ಫಾರ್ಮ್ ಲೈಕ್ ದಿಸ್. I understand. ಏನಂದ್ರೆ this requires proper assessment on her side. She might be developing some personality disorders. ತುಂಬಾ ಜನ ಮಕ್ಕಳು ಎಲ್ಲರೂ ಏನ್ ಈ ತರ they don't get into relationships. ಯಾರು get into this relationship ಅಲ್ಲ, they generally have this evolving borderline traits ಅಂತ ಹೇಳ್ತೀವಿ. borderline personality traits ಅಂತ. ಅದು ಇಟ್ ಇಸ್ ಇಂಪಾರ್ಟೆಂಟ್ ಯು ರೆಕಗ್ನೈಸ್ ಅಟ್ ಅರ್ಲಿ ಏಜ್. ಯಾಕಂದ್ರೆ ಯೂಶಲಿ 18 years ಗೆ ಕಂಪ್ಲೀಟ್ ಇದಾಗ್ಬಿಡತ್ತೆ, ಏನು ಕಂಪ್ಲೀಟ್ ಪರ್ಸನಾಲಿಟಿ ಡೆವಲಪ್ ಆಗ್ಬಿಡತ್ತೆ. ಸೊ ಈಗ ಸ್ವಲ್ಪ ಈ ತರ ಪ್ರೋಮಿಸ್ಕ್ಯೂಸ್ ಬಿಹೇವಿಯರ್ ಇದೆ ಅವಳಿಗೆ. ಅಂದ್ರೆ ನಾವ್ ಹೇಳ್ಬೋದು ಇಲ್ಲ, ಆನ್ಲೈನ್ ಮೋಸ ಮಾಡೋರು ತುಂಬಾ ಜನ ಇದ್ದಾರೆ. ಬಟ್ ಶಿ ಹ್ಯಾಸ್ ಆಲ್ಸೋ ವಿತ್ ಕನ್ಸೆಂಟ್ ಓನ್ಲಿ ಶಿ ಹ್ಯಾಸ್ ಗಾಟ್ ಇನ್ ಟು ದಿಸ್ ರಿಲೇಶನ್ಶಿಪ್. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಶಿ ಸೀಸ್ ಅ ಕೌನ್ಸಿಲರ್, ಸೈಕಾಲಜಿಸ್ಟ್ ಫಾರ್ ಅ ಲಾಂಗ್ ಟರ್ಮ್. ನೀವು ಏನ್ ಮಾಡ್ತೀರಾ, ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ಸಲ ಹೋಗ್ತಾರೆ, ಈಗ ಅದನ್ನ ಹೆದರಿಸಿ ಮಾಡಿಸಿ ಕಟ್ ಡೌನ್ ಮಾಡೋದು, ಆಮೇಲೆ ಬಿಟ್ಬಿಡೋದು ಇಲ್ಲ. ಮತ್ತೆ ಇನ್ನೊಂದು ಏನ್ ನೆನ್ಪಿಟ್ಕೋಬೇಕು ನೀವು ಅಂದ್ರೆ, ಒಂದೇ ಸಲ ಇದು ಸಮಸ್ಯೆ ಆಗಿರೋದಿಲ್ಲ. ಸಣ್ಣದಾಗಿ ಮುಂಚೆಯಿಂದ ಸಮಸ್ಯೆಗಳು ಇರಬಹುದು. ಎಲ್ಲೋ ಒಂದ್ ಕಡೆಗೆ ನಿಮಗೆ ಗಮನ ಕೊಡೋಕೆ ಆಗಿಲ್ದೇ ಇರ್ಬೋದು. ಶಿ ಮೈಟ್ ಹ್ಯಾವ್ ಗಾಟ್ ಇನ್ ಟು ಫ್ರೆಂಡ್ಶಿಪ್ ವಿತ್ ಅದರ್ ಪೀಪಲ್, ಅಥವಾ ಮೆಸೇಜಿಂಗ್ ಇರ್ಬೋದು. ಸೊ ಅದೆಲ್ಲದೂ ನೋಡ್ಬೇಕು. ಆಮೇಲೆ ನಾನ್ ನೋಡಿರೋ ಪ್ರಕಾರ ಮಕ್ಕಳಿಗೆ ನಾವು ತುಂಬಾ ಟೈಮ್ ಕೊಡಬಾರ್ದು. ಏನಾದ್ರು ಒಂದು ಹಾಬೀಸ್ ಅಲ್ಲಿ ಇನ್ವಾಲ್ವ್ ಮಾಡ್ಬೇಕು. ಸ್ಪೋರ್ಟ್ಸ್ ಅಥವಾ ಒಂದು ಆರ್ಟ್ಸ್, ಯಾವ್ದ್ರಲ್ಲ ಒಂದು ಡಿಸಿಪ್ಲಿನ್ ಅಲ್ಲಿ ಕೊಟ್ರೆ, ಇಂಥ ಮೊಬೈಲ್ ಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ. ಅಂಡ್ ಸೋಷಿಯಲ್ ಮೀಡಿಯಾ ಇಸ್ ನಾಟ್ ಅಲೌಡ್ ಫಾರ್ ಲೆಸ್ ದನ್ 18 years. ಆದ್ರೂ ಮಕ್ಕಳು ಇಟ್ಕೊಳ್ತಾರೆ. ಅದನ್ನ ಯಾವ ರೀತಿ ನೀವು ಅದನ್ನ ಆಕ್ಸೆಸಿಬಲ್ ಇಲ್ದಿದಂಗ್ ಮಾಡ್ತೀರಾ, ಅದನ್ನ ಕೂಡ ಯು ಶುಡ್ ಥಿಂಕ್. ಅದೇ ದಟ್ ಇಸ್ ಎವ್ರಿ ಇಂಡಿವಿಜುವಲ್ ಪ್ಲಾನ್ ಬೇರೆ ಇರುತ್ತೆ ಪ್ರತಿಯೊಬ್ಬರಿಗೂ. ಬಟ್ ಮೇಕ್ ಶೂರ್ ದಟ್ ಶಿ ಸೀಸ್ ಅ ಸಮ್ ಕೌನ್ಸಿಲರ್ ಫಾರ್ ಲಾಂಗ್ ಟರ್ಮ್, ನಾಟ್ ಜಸ್ಟ್ ಒನ್ಸ್ ಆರ್ ಟ್ವೈಸ್. ಏನಂದ್ರೆ ಕರ್ಕೊಂಡು ಹೋಗ್ತಾರೆ ಪ್ರಸನ್ನ ಕೌನ್ಸಿಲಿಂಗ್.
ಒಂದ್ಸಲ suicidal tendency ಎಲ್ಲ ಶುರುವಾಗುತ್ತೆ, so you have to be careful. You're true. You already on the hands. So Suicidal ಅದಕ್ಕೆ tendency, she written letter also one. yes, I think this, because it's a public forum, social idralli it will be available. Let us not discuss more personal issues here. We can actually, you can see a counselor. That will be also our request, because for individual issues, better consult your doctor. Exactly. That is the best way you can manage. Correct. Because Thank you. doctor will be also embarrassed to give some advice. Correct. I understand. That's what this is a request, sir. See, for Thank you. individual, it's better to consult with your doctor, and you can Thank you. personally talk to me. I will guide you to this some counseling Thank you. center. Counseling Thanks. Thank you, sir. Thanks, sir. ಡಾಕ್ಟ್ರೆ, ನನಗೆ ಒಂದೆರಡು ಕ್ವಶನ್ಸ್ ಇದೆ, ಕೇಳ್ಬೋದಾ? Madam, ಕೇಳಿ. madam, ಹೇಳಿ. ಇದು ಈಗ ಮಕ್ಕಳು ಈಗ ಬೆಳೀತಾ ಇರೋ ಮಕ್ಕಳಿಗೆ ಮೊಬೈಲ್ಗಳ ಚಟ ತುಂಬಾ ಹೆಚ್ಚಾಗಿದೆ. ಅದು ಬಿಡಿಸಲಾರದಂತ ಪರಿಸ್ಥಿತಿ, ಅಕಾಡೆಮಿಕ್ ಇರ್ಬೋದು, ನಾನ್ ಅಕಾಡೆಮಿಕ್ ಇರ್ಬೋದು. ನಾವು ಗ್ರ್ಯಾಂಡ್ ಪೇರೆಂಟ್ಸ್ ಆಗಿ ಆ ಚಟಾನ ಕಡಿಮೆ ಮಾಡೋದಕ್ಕೆ ನಮ್ಮ ಕೈಲಿ ಏನಾದ್ರು ಮಾಡೋಕ್ ಸಾಧ್ಯನಾ? ಯಾಕೆಂದ್ರೆ ನಾವು ಮೊಬೈಲ್ಗಳ ಜೊತೆ ಬೆಳೀಲಿಲ್ಲ, ಅವುಗಳ ದುಷ್ಪರಿಣಾಮಗಳು ಏನು ಅನ್ನೋದು ನಮಗ್ ಸ್ವಲ್ಪ ಜಾಸ್ತಿ, ವಿ ಆರ್ ಅವೇರ್ ಆಫ್ ದಟ್. ಅಂಡ್ ನಮ್ಮ ಯಂಗರ್ ಜನರೇಷನ್ ಚಿಲ್ಡ್ರನ್ ಎಲ್ಲ ಅವರುಗಳು ಅದಿಲ್ಲದೆ ಮ್ಯಾನೇಜ್ ಮಾಡೋಕೆ ಸಾಧ್ಯ ಇಲ್ಲ, ದೇ ಕೆನಾಟ್ ಬ್ರೀತ್ ವಿತೌಟ್ ದಟ್ ಅನ್ನೋ ಜನರೇಷನ್ ಅಲ್ಲಿ ಇದ್ದಾರೆ. ಮಕ್ಕಳಿಗೆ ಅದು ಎಷ್ಟು ಕೆಟ್ಟದು ಅಂತ ನಮ್ಗೆ, ನಾವು ಬಹಳ ಓದ್ತಾ ಇದ್ದೀವಿ, ನಮ್ ಕೈಲಿ ಏನಾದ್ರು ಮಾಡೋಕ್ ಸಾಧ್ಯವಾ? ಅದು ಒಂದು ಕ್ವೆಶ್ಚನ್ ಇದೆ. ಇನ್ನೊಂದು ಏನು ಅಂದ್ರೆ ಸ್ವಲ್ಪ ಡಿಫ್ರೆಂಟ್, ನಮ್ಮ ಮಕ್ಕಳಿಗೂ ಅಕಸ್ಮಾತ್ ಯಾವ್ದೋ ಕಾರಣದಿಂದ ಜಗಳ ಆಗ್ತಾ ಇರ್ಬೋದು. ನಮ್ಮ ಮಕ್ಕಳದೇ ತಪ್ಪು ಅಂತ ನಮಗೆ ಅನ್ಸಿದ್ರೆ ನಾವು ಮಧ್ಯ ಪ್ರವೇಶಿಸೋಕೆ ನಮಗೆ ಅಧಿಕಾರ ಇಲ್ವಾ? ದಯವಿಟ್ಟು ಇದೆರಡರ ಮಧ್ಯೆ ಬೆಳಕು ಚೆಲ್ಲೋಕ್ ಸಾಧ್ಯನಾ? This is a very, very practical question. ಗೂಗ್ಲಿ ಫಿಕ್ಸರ್ ಹಾಕ್ಬಿಟ್ಟಿದ್ದಾರೆ. ಫಸ್ಟ್ ಕ್ವಶನ್, ಮೊಬೈಲಿಗೆ ಮೇಡಮ್, ಈಗ ನಾವು ಟೆಕ್ನಾಲಜಿ ಇಲ್ದೆ, ಮೊಬೈಲ್ ಇಲ್ದೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮಕ್ಕಳನ್ನ ಬೆಳೆಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದ ಮೊಮೆಂಟ್ ಐ ಟೆಲ್ ಪೇರೆಂಟ್ಸ್, ದೇ ವಿಲ್ ಟೆಲ್ ನಮಗೆ ಅಸೈನ್ಮೆಂಟ್ ಬರೋದೇ ಮೊಬೈಲ್ ಅಲ್ಲಿ, ನಾನು ಇವತ್ತು ಹೋಗ್ಲಿಲ್ಲ ಅದರಲ್ಲೇ ಬರುತ್ತೆ ನನಗೆ, ಅದರಲ್ಲೇ ವಾಟ್ಸಪ್ ಗ್ರೂಪ್ ಮಾಡಿ ಹೇಳಿದ್ದಾರೆ ಅಂತ. ಬಟ್ ಏನು ವಾಟ್ ವಿ ಶುಡ್ ರಿಮೆಂಬರ್ ಅಂತ ಅಂದ್ರೆ, ಮಕ್ಕಳಿಗೆ ಒಂದು ಲೆಸ್ ದ್ಯಾನ್ 2 years ನೋ ಮೊಬೈಲ್. ಅದು IAP ರೆಕಮೆಂಡೇಶನ್ ಇದೆ. ನೀವು 1 ವರ್ಷದ ಮಗುಗೆ, 1.5 ವರ್ಷದ ಮಗುಗೆ ಟಿವಿ ಸ್ಕ್ರೀನ್ ತೋರಿಸ್ತೀನಿ ಅಂದ್ರೆ ಅದು ಇಲ್ವೇ ಇಲ್ಲ. ಆಫ್ಟರ್ ದಟ್ ½ ಕೊಡ್ಬೋದು ವಿತ್ ಸೂಪರ್ವಿಷನ್ ಅಂತ ಹೇಳ್ತಾರೆ. ವಿತ್ ಸೂಪರ್ವಿಷನ್ ಅಂದ್ರೆ ನಾವ್ ಯಾರಿಗೂ ಜೊತೆಗಿರ್ಬೇಕು, ಏನ್ ನೋಡ್ತಾರೆ ನಾವು ಕುತ್ಕೊಂಡು ನೋಡ್ಬೇಕು. ಅದಾದ್ಮೇಲೆ ಎರಡನೇದು. ಮೂರನೇದು, ಒಂದ್ಸಲ ಮಕ್ಕಳು 7-8 ವರ್ಷಕ್ಕೆ ಬಂದ್ರು ಅಂದ್ರೆ ದೇ ಸ್ಟಾರ್ಟ್ ವಾಚಿಂಗ್ ಇದು ಟಿವಿನ, ಮೊಬೈಲೇ ನೋಡಕ್ ಶುರು ಮಾಡ್ತಾರೆ. ನಾನೇನೋ ಐಪ್ಯಾಡ್ ನೋಡಿ ಅಂತ ಹೇಳ್ತೀನಿ, ಆದ್ರೆ ಇಷ್ಟು ಜನಕ್ಕೆ ಐಪ್ಯಾಡ್ ಕೊಳ್ಳುವಂತ ಒಂದು ವ್ಯವಸ್ಥೆ ಇದೆ. ಅದು ಸೆಕೆಂಡ್ ಒನ್. ಥರ್ಡ್ ಒನ್ ಏನು, ನಾವು ವಾಟ್ ಕ್ಯಾನ್ ವಿ ಮೇಕ್ ಶ್ಯೂರ್ ಅಂತ ಅಂದ್ರೆ, ಒಂದು, ದೇ ಶುಡ್ ಬಿಕಮ್ ಬಿಸಿಯರ್ ಇನ್ ಅದರ್ ಥಿಂಗ್ಸ್. ಈಗ ನಾವು ಬೇರೆ ಬೇರೆ ಕ್ಲಾಸ್ಗಳಿಗೆ ತುಂಬಾ ಸಲ ನನ್ ಮಗ ಸಂಗೀತ ಹಾಡಿ ಏನ್ ಕಚೇರಿ ಮಾಡೋನಿಲ್ಲ, ಅವನಿಗೆ ಅಂತ ಟ್ಯಾಲೆಂಟ್ ಇಲ್ಲ ಅಂತ ಅನ್ಕೋಬಹುದು. ನನ್ನ ಮಗಳಿಗೆ ಡ್ಯಾನ್ಸಿಗೆ ಹೋಗಿ ಏನೂ ಇಲ್ಲ ಅಂತ ಅನ್ಸ್ಬೋದು. ಆದ್ರೆ ನಾಳೆ ಫುಟ್ಬಾಲ್ ಆಡಿ ಅವನೇನೋ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗಲ್ಲ ಅನ್ಸ್ಬೋದು. ಬಟ್ ಏನಕ್ಕೆ ಕಳಿಸ್ಬೇಕು ಅಂದ್ರೆ, ಇಂತಹ ಡೈವರ್ಷನ್ಸ್ ಇಂದ ತಡೆಯೋದಕ್ಕೆ ಕೂಡ ವಿ ಹ್ಯಾವ್ ಟು ಎನ್ರೋಲ್ ದೆಮ್ ಟು ಫಾರ್ ಸಮ್ ಕ್ಲಾಸಸ್. ನಾನು ಕೆಲವು ಪೇರೆಂಟ್ಸ್ ಅಂತಾರೆ, ನಮ್ ಫೈನಾನ್ಷಿಯಲಿ ಆಗಲ್ಲ. ಖಂಡಿತ ಅದನ್ನ ಯೋಚನೆ ಮಾಡಬಾರ್ದು. ಯಾಕಂದ್ರೆ ತುಂಬಾ ಕಡೆ, ಈಗ ನಮ್ ಶಿವಮೊಗ್ಗ ಅಂತಾರೆ, ನೆಹರು ಸ್ಟೇಡಿಯಂ ಅಂತ ಇದೆ ಗೌರ್ಮೆಂಟ್ ಇಂದದು, ಅಲ್ಲಿ ಸೋ ಮೆನಿ ಸ್ಪೋರ್ಟ್ಸ್ ಕ್ಲಾಸಸ್ ಹ್ಯಾಪನ್ ಎವ್ರಿ ಡೇ. ಅದಕ್ಕೇನು ತುಂಬಾ ಫೀಸ್ ಇಲ್ವೇ ಇಲ್ಲ, ನಾಮಿನಲ್ ಇಟ್ಟಿದ್ದಾರೆ ಅವರು, 500 rupees ಇಟ್ಟಿದ್ದಾರೆ. ಅದು ಕೆಲವು ಸಲ ಕೊಡ್ತಾರೆ, ಕೆಲವ್ರು ಕೊಡೋದಿಲ್ಲ. ಸೊ ಈ ರೀತಿಯ ಒಂದು ಪ್ಲೇಸ್ ಗಳನ್ನ ವಿ ಹ್ಯಾವ್ ಟು ಲುಕ್ ಫಾರ್ ಇಟ್. ಅದಕ್ಕಾಗಿ ನಾನು ಇದ್ ಮಾಡ್ಬೇಡ ಅಂತ ಅಂದಾಗ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಅದು ಪ್ರಾಬ್ಲಮ್. ಇದು ಮಾಡ್ಬೇಡ ಅನ್ನಕ್ಕಿಂತ ಮುಂಚೆ ವಿ ಗಿವ್ ದೆಮ್ ಲೆಸ್ ಟೈಮ್ ಫಾರ್ ದಟ್. ನೆಕ್ಸ್ಟ್, ಒನ್ಸ್ ಯು ಗಿವ್ ದೆಮ್ ಮೊಬೈಲ್, ಇಟ್ ಈಸ್ ಆಲ್ವೇಸ್ ಪ್ರಿಫರಬಲ್ ಟು ಗಿವ್ ಅ ಬಿಗ್ ಸ್ಕ್ರೀನ್. ಸಣ್ಣ ಮೊಬೈಲ್ ಸ್ಕ್ರೀನ್ ಗಿಂತ ದೊಡ್ಡ ಬಿಗ್ ಸ್ಕ್ರೀನ್ ಇಂಪಾರ್ಟೆಂಟ್. ಕಂಟೆಂಟ್ ಅಂಡ್ ಯು ಶುಡ್ ಹ್ಯಾವ್ ಕಂಟ್ರೋಲ್ ಓವರ್ ಕಂಟೆಂಟ್ ಅಂಡ್ ಟೈಮ್ ಡ್ಯೂರೇಷನ್. ಏನು ನೋಡ್ತಾರೆ ಅನ್ನುವಂಥದ್ದು, ಎಷ್ಟು ಹೊತ್ತು ನೋಡ್ತಾರೆ ಅನ್ನುವಂಥದ್ದು. ಮ್ಯಾಕ್ಸಿಮಮ್ 1 hour ಪರ್ ಡೇ, ½ an hour to 1 hour, ನಾಟ್ ಮೋರ್ ದನ್ ದಟ್ ಅನ್ನೋ ರೂಲ್ ಅನ್ನ ಮಾಡ್ಕೋಬೇಕು. ಕಂಟೆಂಟ್ ಅಂತ ಅಂದಾಗ ದೇರ್ ಆರ್ ಲಾಟ್ ಆಫ್ ಫಿಲ್ಟರ್ಸ್ ಅವೈಲಬಲ್. ಅದನ್ನ ಕೂಡ ಮಾಡೋದಕ್ಕೆ ಫಿಲ್ಟರ್ಸ್ ಹಾಕೋಬಹುದು, ಅಂಡ್ ವಿ ಕ್ಯಾನ್ ಚೆಕ್ ಹಿಸ್ಟ್ರಿ ಅಂಡ್ ಇಟ್ ಶುಡ್ ಬಿ ಓಪನ್. ಈಗ ನಾನು ನಮ್ಮನೇಲಿ ನನ್ನ ಮೊಬೈಲ್ ಪಾಸ್ವರ್ಡ್ ಕೂಡ ಮೈ ಕಿಡ್ಸ್ ನೋ, ಮೈ ಹಸ್ಬೆಂಡ್ಸ್ ಪಾಸ್ವರ್ಡ್ ಆಲ್ಸೋ ದೇ ನೋ, ಅಂಡ್ ದೇರ್ ಐಪ್ಯಾಡ್ ಆಲ್ಸೋ ಡಸ್ ನಾಟ್ ಹ್ಯಾವ್ ಅ ಪಾಸ್ವರ್ಡ್.
ಸೊ ಲೆಟ್ ಅಸ್ ಬಿ ವೆರಿ ಓಪನ್. ಈಗ ನಾನು ಐ ಡೋಂಟ್ ಸಿಟ್ ವಿತ್ ಮೈ ಮೊಬೈಲ್ ಹೋಲ್ ಡೇ. ತುಂಬಾ ಸಲ ಏನಾಗುತ್ತೆ ಅಂದ್ರೆ ನಾನ್ ನೋಡ್ತಾ ಕುತ್ಕೊಂಡ ತಕ್ಷಣ ಮಕ್ಳು ನೋಡಿ ಕೂಡ ಕಲಿತಾರೆ. ನಾವು ಬಾಯಿಲ್ ಹೇಳೋದು ಒಂದು, ಮಾಡೋದು ಒಂದು. ಸಿ ವಿ ಮಾಡೆಲ್ ಬೈ ವಾಟ್ ವಿ ಡೂ. ಯು ಡೋಂಟ್ ಹ್ಯಾವ್ ಟು ಗಿವ್ ದೆಮ್ ಅಡ್ವೈಸ್, ದೇ ಸಿ ಯು. ಅಯ್ಯೋ ಅಜ್ಜಿ ಯಾವತ್ತೂ ಏನು ಮಾಡಲ್ಲ, ನೋಡ್ತಾ ಇರಲ್ಲಪ್ಪ, ಏನೇನೋ ನೋಡಲ್ಲ, ಒಳ್ಳೇದ್ ಮಾತ್ರ ನೋಡ್ತಾರೆ. ಸೊ ಇದು ಆಗತ್ತೆ. ಆಮೇಲೆ ತುಂಬಾ ಸಲ ಗ್ರ್ಯಾಂಡ್ ಪೇರೆಂಟ್ಸ್ ಮನೇಲಿ ಇರ್ತಾರಲ್ಲ, ಟಿವಿ ನೋಡ್ತಾ ಇರ್ತಾರೆ, ಅವರಿಗೆ ಟೈಮ್ ಪಾಸ್ ಆಗ್ಬೇಕು, ಅದನ್ನ ನೋಡಿ ನಾವು ಬಿಗ್ ಬಾಸ್ ನೋಡ್ತೀವಿ ಅಂತ ಕುತ್ಕೊಳ್ತಾರೆ. ಆಗ ಎಷ್ಟೊಂದ್ ಮನೆಗಳಲ್ಲಿ ಏನ್ ಮಾಡಿದಾರೆ, ಅವ್ರ ರೂಮ್ ಮಾಡ್ಕೊಟ್ಟು ಅವ್ರ ಟೈಮ್ ಅವ್ರು ನೋಡ್ಲಿ. ನಾವು ಪೇರೆಂಟ್ಸ್ ಆಗಿ ಕೂಡ ನಮ್ ರೋಲ್ ಇದೆ. ಏನಂತ ಅಂದ್ರೆ, ಈಗ ನಾನ್ ಹೇಳ್ತೀನಿ ನನ್ ಮಕ್ಳಿಗೆ, ಇಲ್ಲ ಅವ್ರು ನೋಡ್ಲಿ, ಅವ್ರದ್ದು ಎಲ್ಲ ಅಚೀವ್ಮೆಂಟ್ ಆಗಿದೆ ಲೈಫ್ ಅಲ್ಲಿ, ಅವ್ರು ರಿಟೈರ್ ಟೈಮ್ ನೋಡ್ತಾರೆ, ನೀನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ವಾಟ್ ಯು ಫಾಲೋ, ವಾಟ್ ಐ ಡೂ, ಯು ಹ್ಯಾವ್ ಟು ಫಾಲೋ. ಸೊ ಇದನ್ನ ನಾವು ಫಾಲೋ ಮಾಡ್ಬೇಕು. ಕಂಟೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಳು ಸಿಕ್ಕಾಕೊಳ್ತಾರೆ, ಅದ್ ಗೊತ್ತಿರ್ಬೇಕು. ಮತ್ತೆ ನಾವು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯು ಹ್ಯಾವ್ ಟು ಟೇಕ್ ಆಪರ್ಚುನಿಟೀಸ್ ಟು ಎಜುಕೇಟ್ ದೆಮ್ ಎವ್ರಿ ನೌ ಅಂಡ್ ಆಫ್ ದೆನ್. ಆಫನ್ ಹೇಳ್ತಾ ಇರ್ಬೇಕು ನೀವು, ಏನಂತ ಅಂದ್ರೆ ಇದು ಈ ರೀತಿ ಸಮಸ್ಯೆ ಆಗತ್ತೆ, ಅದು ಮನಸ್ಸಿಗೆ ಹೋಗ್ತಿದ್ಯೋ ಬಿಡ್ತಿದ್ಯೋ ಹೇಳ್ತಾ ಇದ್ರೆ ಅದು ಇದಾಗತ್ತೆ, ಅದು ಒಳಗಡೆ ಹೋಗುತ್ತೆ. ಸೆಕೆಂಡ್ ಕ್ವಶನ್, ಆಸ್ ಯು ಸೆಡ್, ಮಕ್ಕಳು ಮೊಮ್ಮಕ್ಕಳು ಜಗಳ ಆಗ್ತಿರ್ಬೇಕಾದ್ರೆ ಖಂಡಿತ ಹೋಗಬಾರ್ದು, ಫಸ್ಟ್ ಹೋಗಬಾರ್ದು. ಆಮೇಲೆ ಇಫ್ ಯು ಥಿಂಕ್ ದರ್ ಇಸ್ ಅ ಪ್ರಾಬ್ಲಮ್ ಆನ್ ದಿಸ್ ಸೈಡ್, ಹೂಎವರ್ ಸೈಡ್, ಯು ಹ್ಯಾವ್ ಟು ಟಾಕ್ ಟು ದೆಮ್ ಸಪರೇಟ್ಲಿ. ಈಗ ಸಿಬ್ಲಿಂಗ್ ರೈವಲ್ರಿ ಅಂತೀವಿ ನಾವು, ಎರಡು ಮಕ್ಕಳು ಮಧ್ಯೆ ಜಗಳ ಆಗ್ತಿದೆ, ಅನ್ಲೆಸ್ ದರ್ ಇಸ್ ಫಿಸಿಕಲ್ ಹಾರ್ಮ್, ನೀವು ಮಧ್ಯ ಎಂಟರ್ ಆಗ್ಬಿಡಿ, ಅವರಿಗೆ ಸಾರ್ಟ್ ಔಟ್ ಮಾಡೋದಕ್ ಬಿಡಿ ಅಂತ ಹೇಳ್ತೀವಿ ನಾವು. ನೀವು ದ ಮೊಮೆಂಟ್ ಯು ಎಂಟರ್, ದೇ ವಿಲ್ ಥಿಂಕ್ ಯು ಆರ್ ಆನ್ ದಟ್ ಸೈಡ್ ಆರ್ ದಿಸ್ ಸೈಡ್. ಬೇಡ ಬೇಡ. ನಿಮಗೆ ಅಕಸ್ಮಾತ್ ಮಗಳು ತಪ್ಪು ಅನ್ಸುತ್ತಾ, ಅವ್ರ ಮುಂದೆ ಹೇಳ್ಬಿಡಿ, ಮಗಳಿಗೆ ಆಮೇಲೆ ಮಾತಾಡಿ, ನೋಡಮ್ಮ ನೀವ್ ಈ ತರ ಮಾಡ್ದೆ, ಅನುಭವದಿಂದ ನಾನು ಇದನ್ನ ಹೇಳಬಲ್ಲೆ, ಅದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಸಿ ಆಲ್ ಆರ್ ಅಡಲ್ಟ್ಸ್. ಈಗ ನಾವು ಅಡಲ್ಟ್ಸ್ ಆಗಿದ್ದಕ್ಕೆ ನೀವು ಸಣ್ಣ ಮಕ್ಳ ತರ ಅವರಿಗೆ ತುಂಬಾ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ತುಂಬಾ ಹೇಳಿದ್ಮೇಲೆ ದೇ ವಿಲ್ ಗೋ ಅವೇ ಫ್ರಮ್ ಯು, ದೇ ವಿಲ್ ಮೂವ್ ಅವೇ ಫ್ರಮ್ ಯು. ದ ಮೋರ್ ಯು ಟೆಲ್, ದೇ ಮೂವ್ ಅವೇ. ಸೊ ಯು ಕ್ಯಾನ್ ಜಸ್ಟ್ ಟೆಲ್, ನೋಡಿಪ್ಪ ನನ್ನ ಅನುಭವ, ನಾನು ಮಕ್ಳನ್ನ ಬೆಳೆಸಿದೀನಿ, ನನಗೇನು ಅವಾಗ ಯಾರು ಪೀಡಿಯಾಟ್ರಿಷಿಯನ್ ಇರಲಿಲ್ಲ, ಸೈಕ್ಯಾಟ್ರಿಸ್ಟ್ ಇರಲಿಲ್ಲ, ವಯೋಮಾನ ಸಂಜೀವಿನಿ ಇರಲಿಲ್ಲ, ಯಾವುದೂ ಇರಲಿಲ್ಲ, ನಾನು ಬೆಳೆಸಿದ್ದೀನಿ. ಅಂಡ್ ಮೈ ಚಿಲ್ಡ್ರನ್ ಆರ್ ಸಕ್ಸಸ್ಫುಲ್, ದೇ ಆರ್ ದೇರ್ ಹಿಯರ್, you are there in front of me. So with that knowledge, with that experience, I want to tell you this. Adra mele ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. So you cannot, it is not advisable to interfere there. But sometimes ಮಕ್ಕಳಿಗೆ ಕೂಡ ಆಂಗರ್ ಇಶ್ಯೂಸ್ ಇತ್ತು ಅಂತ ಅಂದಾಗ ಯು ಮೈಟ್ ಹ್ಯಾವ್ ಟು ಇಂಟರ್ಫಿಯರ್. ಫಿಸಿಕಲ್ ಇದಾಗ್ತಾ ಇದೆ, ಹಾರ್ಮ್ ಆಗ್ತಾ ಇದೆ, ಪನಿಷ್ಮೆಂಟ್ ಹೊಡಿಯೋದು ಗಿಡಿಯೋದು ಆಗ್ತಾ ಇದೆ ಅಂದಾಗ ಇಂಟರ್ಫಿಯರ್ ಮಾಡ್ಬೇಕಾಗ್ಬೋದು, ಅದನ್ನ ತಡಿಬೇಕಾಗ್ಬೋದು. ಬಟ್ ಡೋಂಟ್ ಟೇಕ್ ಸೈಡ್ಸ್, ಡೋಂಟ್ ಟೇಕ್ ಸೈಡ್ಸ್. ಅಲ್ಲಿ ನೀವು ಜಡ್ಜ್ಮೆಂಟ್ ಕೊಡಬೇಡಿ, ಇವ್ರದ್ದು ತಪ್ಪು ಇಲ್ಲ, ಅಮ್ಮಂದೇ ತಪ್ಪು, ಅಪ್ಪಂದೇ ತಪ್ಪು, ಮಗುದೇ ತಪ್ಪು, ಜಡ್ಜ್ಮೆಂಟ್ ಕೊಡಬೇಡಿ. ಜಸ್ಟ್ ಯು ಕ್ಯಾನ್ ಟೆಲ್, ಈಗ ಸ್ಟಾಪ್ ಮಾಡಿ, ನೀವು ಆಮೇಲೆ ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ, ಈಗ ವಿ ವಿಲ್ ಟ್ರೈ ಟು ಡೂ ಸಮ್ ಅದರ್ ಆಕ್ಟಿವಿಟಿ ಅಂತ ಹೇಳ್ಬೋದೇ ಬಿಟ್ರೆ ಡೋಂಟ್ ಜಡ್ಜ್ ಎನಿ ಒನ್ ದೇರ್. ಬಿಕಾಸ್ ಒಂದ್ ಮಾತ್ ನೀವು ಜಡ್ಜ್ ಮಾಡ್ಬಿಟ್ಟು ಇವ್ರ ತಪ್ಪು ಅವ್ರ ತಪ್ಪು ಅಂತ ಹೇಳ್ಬಿಟ್ರೆ ಅದೇ ಉಳ್ಕೊಂಡ್ಬಿಡುತ್ತೆ. ಅವ್ರ ಜಗಳ ಮುಗಿದ್ರು, ಅಯ್ಯೋ ನಮ್ಮ ಅತ್ತೆ ಬಂದು ಹಿಂಗಂದ್ರು, ನಮ್ಮಮ್ಮ ಬಂದು ಹಿಂಗಂದ್ರು, ಅದೇ ಒಂದ್ ದೊಡ್ಡ ಆಗಿ ಉಳ್ಕೊಂಡ್ಬಿಡುತ್ತೆ, ಸಮಸ್ಯೆಯಾಗಿ ಉಳ್ಕೊಂಡ್ಬಿಡುತ್ತೆ. ತುಂಬಾ ವ್ಯಾಲ್ಯೂಬಲ್ ಇನ್ಪುಟ್ ನೀವು ಕೊಟ್ಟಿದ್ದು ಡಾಕ್ಟರ್. Can I ask one question? ನಾನು ಕೇಳಬಹುದಾ ಸರ್ ಒಂದು ಕ್ವಶನ್? ಕೇಳಿ ಸರ್. ಲಾಸ್ಟ್. Thank you. Madam, it was a very informative deliberation. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. So really I'm thankful to you, ma'am. Ma'am, actually ನಾನು ಏನು I find out in the society is what happening nowadays. ಈಗ ಸೊಸೆ ಮನೆಗೆ ಬರ್ತಾಳೆ ಮೇಡಮ್, daughter in law will come. She is a new in that family. Son is already there with the parents. ಆಗಿದ್ಮ್ಯಾಗೆ ಮಗು ಹುಟ್ಟಿದ್ಮ್ಯಾಗ ಏನಾಗ್ತದೆ, ಸೊಸೆ ಅವಳಿಗೆ she will not allow her child to move freely with the grandparents, either mother-in-law or father-in-law. So she is having, ಅವಳು ಏನ್ ತಿಳ್ಕೊತಾಳೆ ಅಂದ್ರೆ ಇವರೆಲ್ಲ ಓಲ್ಡ್ ಜನರೇಷನ್ ಇದೆ, they may spoil my child. We don't know, but actually it is in her belief aliddo, she will not allow the child to mingle freely with the either of the mother-in-law or the father-in-law. So in fact the child is a sufferer. Now mother will not allow, and child likes to go to father-in-law. So under these circumstances, how we have to deal with the daughter-in-law and with the mother-in-law and father-in-law?
Sir, as I said earlier, you should think that daughter-in-law is like your daughter. First, you move towards daughter-in-law, then move towards grandchildren. See, take her into confidence. See, ತುಂಬಾ ಸಲ ಏನಾಗತ್ತೆ ಅಂದ್ರೆ ನಮಗೆ ಸೊಸೆ ಬೇಡ ಮೊಮ್ಮಕ್ಳು ಬೇಕು ಅಂತಾರೆ ಅತ್ತೆ ಮಾವ. ಇವತ್ತು ನನ್ನ ಹತ್ರ ಒಬ್ರು ಬಂದಿದ್ದಾರೆ, ಏನಂತಂದ್ರೆ ಒಬ್ರು ಇವತ್ತಿನ ಪೇರೆಂಟ್ ನಾನು ಹೇಳ್ತಾ ಇರೋದು, ಗಂಡ ಹೆಂಡತಿ ಬಂದಿದ್ದಾರೆ. ಹೆಂಡತಿ she has a 4-year-old child. They are going through a lot of difficulty because speech therapy ಆಗ್ತದೆ, ಮಗುಗೆ ಸ್ಪೀಚ್ ಬಂದಿಲ್ಲ, ಅರ್ಲಿ ಆಟಿಸಮ್ ಸೈನ್ ಇರ್ಬೋದು. ಅತ್ತೆ ಮಾವ ಜೊತೆಗೆ ಉಳ್ಕೊಳ್ತಾರೆ. ಅತ್ತೆ ಮಾವ ದೇ ಗೋ ಟು ತೋಟಕ್ಕೆ ಹೋಗ್ಬಿಡ್ತಾರಂತೆ, ಬೆಳಿಗ್ಗೆ ಹೋಗಿ ಸಂಜೆ ಬರ್ತಾರಂತೆ. ಗಂಡ ಬೆಳಗ್ಗೆ ಹೋಗಿ ರಾತ್ರಿ ಬರೋದು. ಇವಳು ಮನೇಲಿದ್ದು ಶಿ ಹ್ಯಾಸ್ ಟು, ಕೆಲಸದವ್ರು ಬರ್ತಾರೆ ಬಟ್ ಶಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ನಾವು ಹರ್ ಕಂಪ್ಲೇಂಟ್ ಇಸ್ ನನ್ನ ಹತ್ರ ಇದ್ದ ತಕ್ಷಣ ನನ್ನ ಮಕ್ಳು ಮಾತ್ರ ಅವ್ರಿಗೆ ಬೇಕು, ನಾನ್ ಬೇಡ ಅವರಿಗೆ. ದಟ್ ಇಸ್ ದ ಪ್ರಾಬ್ಲಮ್. ಮಕ್ಳು ಮಾತ್ರ ಬೇಕು, ನಾನ್ ಬೇಡ. ದಟ್ ಕಂದಕ ಏನಿದೆ, ಆ ಗ್ಯಾಪ್, ಇಟ್ ಹ್ಯಾಸ್ ಓನ್ಲಿ ಇನ್ಕ್ರೀಸ್ಡ್ ಓವರ್ ಟೈಮ್. So let us take her into confidence. Let us think that she is ours. ಅವಾಗ her children, their children also ours. ನಮಗೆ ಮಗ ಮಾತ್ರ ಬೇಕು, ಮೊಮ್ಮಕ್ಕಳು ಬೇಕು ಅಂದ್ರೆ ಆಗೋದಿಲ್ಲ. ಸೊಸೆನೂ ಬೇಕು, ಮಗನೂ ಬೇಕು, ಮೊಮ್ಮಕ್ಕಳು ಬೇಕು. ಇದು ಒಂದ್ ಕಡೆ. ಈ ಕಡೆ ಈ ಜನರೇಷನ್ದು ಪ್ರಾಬ್ಲಮ್ ಇದೆ, ಈಗ ನಮ್ಮ ಜನರೇಷನ್ದು ಪ್ರಾಬ್ಲಮ್ ಇದೆ. ಅದು ನಾನು ಸುಳ್ಳು ಅನ್ನಲ್ಲ. ಇವಳಿಗೂ ಏನಾಗುತ್ತೆ, ಅವ್ರು ಏನ್ ಮಾಡಿದ್ರು ನನ್ನ ಮಗಳ ತರ ಕನ್ಸಿಡರ್ ಮಾಡಲ್ಲ ಅಂತ ಅವ್ರು ಇನ್ನೊಂದ್ ತರ ಹೇಳ್ತಾರೆ. ಇವ್ರ ಕಡೆಯಿಂದನೂ ಬೇಕು, ವೆನ್ ಶಿ ಕನ್ಸಿಡರ್ ದೆಮ್ ಆಸ್ ಪೇರೆಂಟ್ಸ್, ಲೈಕ್ ಪೇರೆಂಟ್ಸ್, ಇದು ಮಾಡ್ತಾರೆ. ಸೊ ಮತ್ತೊಂದು ಏನಂದ್ರೆ, ದ ಇಂಪಾರ್ಟೆಂಟ್ ರೋಲ್ ಇಸ್ ಆಫ್ ದ ಸನ್ ಹಿಯರ್. ಹಿ ಹ್ಯಾಸ್ ಟು ಟ್ರೈ ಟು ಪ್ಯಾಚ್ ಅಪ್ ಬಿಟ್ವೀನ್ ಬೋತ್ ಆಫ್ ದೆಮ್. ಆ ಮಗನಿಗೆ ನಾನು ಏನಂದೆ, ನೀವು ಪಕ್ಕದಲ್ಲಿ ಬೇರೆ ಬೇರೆ ಮನೆ ಮಾಡಿ, ಇಬ್ರಿಗೂ ಸರಿ ಆಗತ್ತೆ. ಮೇಡಮ್, ಅಯ್ಯೋ ನನಗ್ ಕಷ್ಟ ಆಗ್ಬಿಡುತ್ತೆ, ನಾನು ಅವ್ರನ್ನೂ ನೋಡ್ಕೋಬೇಕು, ಇವ್ರನ್ನೂ ನೋಡ್ಕೋಬೇಕು ಅಂತ. ನಾವು ವೈಫ್ ಇಸ್ ಟೇಕಿಂಗ್ ಕೇರ್. ಸೊ ಈಗ ಏನಕ್ಕೆ ವೈ ದೇ ಹ್ಯಾವ್ ಕಮ್ ಅಂದ್ರೆ, ಹಸ್ಬೆಂಡ್ ವಾಂಟ್ಸ್ ಟು ಗಿವ್ ಅ ಟ್ಯಾಬ್ಲೆಟ್ ಟು ವೈಫ್. ಅವಳು ಡಿಪ್ರೆಷನ್ ಕಡಿಮೆ ಮಾಡೋಣ, ಅವಳು ಸರಿಯಾಗಿ ಮಾಡ್ಕೊಂಡು ಹೋಗ್ಲಿ ಮನೆ ಕೆಲಸ ಅಂತ. ದೆನ್ ಐ ಸೆಡ್, ಐ ಕ್ಯಾನ್ ಗಿವ್ ಅ ಟ್ಯಾಬ್ಲೆಟ್ ಫಾರ್ ಅವರ್ ಮೂಡ್ ಚೇಂಜಸ್, ಬಟ್ ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ವಿತ್ ಹರ್. ಅವಳು ಬರ್ಬೇಕು, ನನ್ನ ಹತ್ರ ಕೌನ್ಸಿಲಿಂಗ್ ಬರಬೇಕು, ಬದಲಾವಣೆಗೆ ಎರಡು ಕಡೆಯಿಂದನೂ ಆಗಬೇಕು. So you try to move towards your daughter-in-law, take her into confidence. Then automatically her children will come towards you. ನೀವು ಇವರನ್ನ ದೂರ ಮಾಡಿ ಮರಿ ಮೊಮ್ಮಕ್ಕಳನ್ನ ಅಟ್ಯಾಚ್ಮೆಂಟ್ ಮಾಡ್ತೀರಾ ಅಂದ ತಕ್ಷಣ ಈ ತಾಯಿಗೂ ಇನ್ಸೆಕ್ಯೂರಿಟಿ ಕಾಡುತ್ತೆ. ಅಯ್ಯೋ, ನನಗ್ ತಾಯಿಯಾಗಿ ನನಗ್ ಬೆಲೆ ಕೊಡಲ್ವೇನೋ, ನಾಳೆ ಅಜ್ಜಾಜಿನೇ ಜಾಸ್ತಿ ಆಗ್ಬಿಡ್ತಾರೇನೋ ಅಂತ. ಆವಾಗ ಅದ್ರಲ್ಲಿ ಏನಾಗುತ್ತೆ, ಮಕ್ಳ ಮೇಲೆ ಅಫೆಕ್ಟ್ ಆಗುತ್ತೆ, ಮೊಮ್ಮಕ್ಳ ಮೇಲೆ ಅಫೆಕ್ಟ್ ಆಗುತ್ತೆ. ಡಾಕ್ಟರ್ Son is a referee, like umpire. Sir has been getting lot of important messages. Tangaraju sir. Nice, sir. Son is sandwiched between wife and parents. Correct. Alla, avaru esto sala they become depressed and they come to us. They don't know what to do. Yes. Doctor, I mentioned his views in my chat box. Yes, sir. Doctor, thank you. I mean, if there are no other questions, I think Dr. Stam, we need to honor. We need to respect Dr. Stam. It's already done. So, Doctor, if there are no other, can we just... I have a small point to make. Please, sir. Please, sir. Very interesting session, Mr. Jampana. Very interesting. Yeah. Sir, we can close with. My name is Nagaraj Rao. I'm 87. It was an excellent session. I really appreciate it. I have been following most of them in my life also. I have 2 granddaughters, both of them 25 each, and I have diverted them one toward the sports because I'm an national tennis champion. The other person is the other of interest, that is tradition. She's a dancer. So both of them have taken a different role now because they are about 25. I just want to say a small joke in this, my experience. Both of them are very good to me, very close to me, very lovable to me. The joke is that if the grandchildren were so dearer to me, I would have had them earlier. That's all. Thank you. Thank you. That helps. Thank you. Very nice. Thank you, Doctor. It was a very wonderful session. In fact, before Basala Madam completes this, I just wanted to thank you.
on behalf of Vayomanasa Sanjeevani as well as on behalf of doctors there. So please, it was a wonderful session. In fact, my request is that you may know that we are also conducting these sessions in English. Yeah, we will have it, sir. So if you are able to find time, please do join us for an English session. So I will Yes, sir. request Dr. Vijay Kumar Shettar to add, to talk to you on that. So Yes, please sir. find time, because now you are well known here in Karnataka. I want you to be well known all over the country, because Sure, sir. for my English session, people from all over the country are there. Therefore, Yes, sir. please, One second. Yeah. 1 second. please. I want to know that movie name, sir, in the Netflix. Shastri versus Shastri. Shastri, it is there, sir. So, You just- Shastri versus Shastri. It's there in Netflix. Okay, madam. Thank you. Shastri versus Shastri. It is in Hindi, and Thank there you. are English subtitles available. Thank you. Thank you, doctor. Vatsala madam, you can just close down. ಇದುವರೆಗೆ ಅತ್ಯಂತ ಕುತೂಹಲದ ವಿಷಯವಾದ ಮೊಮ್ಮಕ್ಕಳು, ಆಮೇಲೆ ಗ್ರ್ಯಾಂಡ್ ಪೇರೆಂಟ್ಸ್, ಇವರ ನಡುವಿನ ಸಂಬಂಧಗಳ ವಿವಿಧ ಆಯಾಮಗಳನ್ನು ಉದಾಹರಣೆಗಳ ಸಮೇತ ತುಂಬಾ ವಿಶದವಾಗಿ ವಿವರಿಸಿದ್ದಾರೆ. ಅಜ್ಜಿ ತಾತ ಆಗಿ ನಾವು ಏನು ಮಾಡಬಹುದು, ಏನು ಮಾಡಬಾರದು ಅನ್ನೋ ಗೈಡ್ ಲೈನ್ಸ್ ಅನ್ನ ಸರಳವಾಗಿ ಮನಸ್ಸಿಗೆ ತಟ್ಟುವಂತೆ ವಿವರಿಸಿದ್ದಾರೆ. ಇಷ್ಟು ಸುಂದರವಾಗಿ ಈ ಕ್ಲಿಷ್ಟಕರವಾದ ಸಂಬಂಧದ ವಿಷಯವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಾವೆಲ್ಲರೂ ಅಜ್ಜಿ ತಾತಗಳೇ ಈ ವಯಸ್ಸಲ್ಲಿ. ನಮಗೆಲ್ರಿಗೂ ಇದರಿಂದ ತುಂಬಾ ಉಪಯುಕ್ತವಾದ ಮಾಹಿತಿ ದೊರೆತಿದೆ. ಡಾಕ್ಟ್ರೆ, ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಮೇಡಮ್, ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು. ಆನರ್. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಇದ್ರದ್ದು ಲಿಂಕ್ ಸಿಕ್ಕುತ್ತಾ? ನಾವು ಮತ್ತೆ ಇನ್ನೊಂದ್ಸತಿ ಇದನ್ನ ಕೇಳೋದಕ್ಕೆ ದಯವಿಟ್ಟು ಈ VMX ಒಳಗೆ ಹಾಕೊಡಿ. ಚಿಕ್ಕದೇಮ್ಮ, ನಾನು ಯೂಟ್ಯೂಬ್ ಅಲ್ಲಿ ಹತ್ರ within 2 days we will upload it in the YouTube. ಅದ್ರದ್ದು ಲಿಂಕ್ ಬೇಕು. ಯೂಟ್ಯೂಬ್ ಹೇಗ್ ನೋಡೋದು ಅಂತ ಅನ್ನೋದು ದಯವಿಟ್ಟು VMS ಇಂದ ಮಾತಾಡ್ತಾ YouTube, Vayomanasa Sanjeevani or VMS ಮಾಡಿ sir, ಮಾಡಿ madam. Or you can just write to us, we will give you the link. Don't bother. Thank you, madam. Sir, thank you. Thank you very much. Thank you very much. God bless you, Thanks, doctor. madam. Thank you, madam. Thank you. All of you. Madam, thank you. Thank you. You see, only the return gift that you can see, you have given us the gift of knowledge. The return gift that we can think of is that we can pray God to shower on you and your family all that are best in life, doctor. Oh, thank you. Thank you. Thank you. God bless you, doctor. Bye. Thank you, doctor. You are an encyclopedia in yourself, ma'am. You are highly experienced. Thank you, sir. Thank you. Thank you so much, doctor. We are special thanks to you Thank you. and everyone.